ನಮಸ್ಕಾರ. ಅರಳಿಕಟ್ಟೆ ಅಂತ ಒಂದು ಚರ್ಚೆ ಸರಣಿ ಪ್ರಾರಂಭಿಸ್ತಾ ಇದೀವಿ. ಇಂಗ್ಲಿಷ್ ಅಲ್ಲಿ ಅದನ್ನ ಪಾಡ್ಕಾಸ್ಟ್ ಅಂತಾರೆ. ನಾವು ಈ ಪಾಡ್ಕಾಸ್ಟ್ ಅಲ್ಲಿ ತಂತ್ರಜ್ಞಾನದ ಅಂಶಗಳಾಗ್ಬೋದು, ಅಥವಾ ಸಾಮಾಜಿಕ ಬದಲಾವಣೆಗಳಾಗ್ಬೋದು, ಆರ್ಥಿಕ ಬದಲಾವಣೆಗಳಾಗ್ಬೋದು, ಅಥವಾ ಒಂದು ಸಿನಿಮಾ ಬಗ್ಗೆನೇ ಆಗ್ಬೋದು, ಆ ತರ ಚರ್ಚೆಗಳನ್ನ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಇವತ್ತಿನ ಚರ್ಚೆಯ ಅಂಶ ಕೋವಿಡ್ ನ ನಂತರ ಏನು ಅಂತ. ಸದ್ಯಕ್ಕೆ ಕೈ ತೊಳ್ಕೊಳ್ಳಿ ಅವೆಲ್ಲ ನೀವು ಬೇರೆ ಚಾನೆಲ್ ನಲ್ಲಿ ನೋಡಿ. ಬಟ್ ಕೋವಿಡ್ ನ ನಂತರ ಏನಾಗ್ಬೋದು ಅನ್ನೋದನ್ನ ಮುಂದಿನ 1 ಗಂಟೆ ಕಾಲ ನಾವು ಚರ್ಚೆ ಮಾಡ್ತಾ ಇದೀವಿ. ಇಷ್ಟ ಆಯ್ತು ಅಂದ್ರೆ ಫೀಡ್ಬ್ಯಾಕ್ ಕೊಡಿ, ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು. ಹಾಯ್, ನಮಸ್ಕಾರ. ಒಂದು ಹೊಸ ಪಾಡ್ಕಾಸ್ಟ್ ಸೀರೀಸ್ ಮಾತುಕತೆ ಚರ್ಚೆ ಪ್ರಾರಂಭ ಮಾಡ್ಬೇಕು ಅನ್ಕೊಂಡಿದೀವಿ. ನನ್ನ ಹೆಸರು ಮುಕುಂದ್ ಅಂತ. ಫೇಸ್ಬುಕ್ ಅಲ್ಲಿರೋರು ಕೆಲವರು ನನ್ಗೆ ಪರಿಚಯ ಇರ್ಬೋದು, ಬಟ್ ವಿಶೇಷವಾಗಿ ಹೇಳ್ಕೊಳ್ಳೋದಂತದ್ದೇನಿಲ್ಲ. ನಾನು ಒಂದು ಮಾರ್ಕೆಟಿಂಗ್ ನಲ್ಲಿ ಇದೀನಿ, ಮತ್ತೆ ಸುತ್ತಮುತ್ತಲ ಇರೋ ವಿಷಯಗಳ ಬಗ್ಗೆ ಒಂದ್ ಸ್ವಲ್ಪ ಆಸಕ್ತಿ ಇದೆ. ಆ ಆಸಕ್ತಿನ ಉಪಯೋಗಿಸ್ಕೊಂಡು ನನಗ್ ಬಂದಿದ್ ಪ್ರಶ್ನೆನ ಅಥವಾ ನನಗ್ ಗೊತ್ತಿರೋ ಮಾಹಿತಿ ಬಗ್ಗೆ ನಿಮ್ ಜೊತೆ ಚರ್ಚೆ ಮಾಡೋಣ ಅಂತ ಅನ್ಕೊಂಡಿದೀನಿ. ನನ್ ಜೊತೆ ಸುಪ್ರೀತ್ ಕೇಸ್ ಇದಾರೆ. ಸುಪ್ರೀತ್, ಫ್ಯೂ ವರ್ಡ್ಸ್ ಅಬೌಟ್ ಯುವರ್ ಸೆಲ್ಫ್. ನನ್ನ ಹೆಸರು ಸುಪ್ರೀತ್. ನಾನು ಜಾಸ್ತಿ ಫೇಮಸ್ ಆಗಿಲ್ಲ ವಾಸುಕಿ ಮುಕುಂದ್ ತರ ಫೇಸ್ಬುಕ್ ಅಲ್ಲಿ. ಸೊ ನಾನು ಸಾಫ್ಟ್ವೇರ್ ಇಂಜಿನಿಯರು. 3 ವರ್ಷ ಆಯ್ತು ಸ್ವೀಡನ್ಗೆ ಬಂದು. ಸೊ ನಂದು ಇನ್ಪುಟ್ ಇದೇ ಇರೋದು. ಸ್ವೀಡನ್ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಇಂಡಿಯನ್ಸ್ಗೆ, ಇಂಡಿಯಾದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಸ್ವೀಡ್ಸ್ಗೆ ಮಿಸ್ಇನ್ಫಾರ್ಮೇಶನ್ ಕೊಡೋದು. ಸೊ ಅದು ನಂದು ರೋಲ್ ಈ ಪಾಡ್ಕಾಸ್ಟ್ ಅಲ್ಲಿ. ವಾಸುಕಿ. ಓಕೆ, ಹಲೋ ಎವ್ರಿವನ್. ನನ್ನ ಹೆಸರು ವಾಸುಕಿ ಅಂತ. ವೃತ್ತಿಯಿಂದ ಸಾಫ್ಟ್ವೇರ್ ಇಂಜಿನಿಯರ್. ಪ್ರವೃತ್ತಿಯಿಂದ ಲಾಟ್ ಆಫ್ ಇಂಟ್ರೆಸ್ಟ್ ಯಾವುದ್ರಲ್ಲೂ ಇನ್ ಡೆಪ್ತ್ ನಾಲೆಡ್ಜ್ ಇಲ್ಲ, and I'm interested in knowing a lot of things. So ಅದಕ್ಕೆ I'm joining this podcast. ಓಕೆ, ಆಕ್ವರ್ಡ್ ಇಂಟ್ರೊಡಕ್ಷನ್ಸ್ ಆಯ್ತು. ಇವಾಗ ನ್ಯಾಚುರಲ್ ಕಾನ್ವರ್ಸೇಷನ್ ಶುರು ಮಾಡೋಣ. ಗ್ರೇಟ್. ಆಕ್ಚುಲಿ ಚರ್ಚೆ ಮಾಡಕ್ಕೆ ಅಂತ ಹೆಚ್ಚು ಏನು ವಿಷಯ ಇಲ್ಲ, ಯಾಕಂದ್ರೆ ಒಂದ್ ಚಿಕ್ಕ ವಿಷಯ ಪೂರ್ತಿ ಜಗತ್ತನ್ನೇ ಆಕ್ರಮಿಸ್ಕೊಂಡ್ಬಿಟ್ಟಿದೆ. ಕೊರೋನಾ ವೈರಸ್ ಬಗ್ಗೆ ಮಾತಾಡೋಣ. ಬಟ್ ಕೊರೋನಾ ಹೇಗಾಗತ್ತೆ, ಅದ್ರ ಕಾಸಸ್, ಅದ್ರ ಬಗ್ಗೆ ಸುಮಾರು ಬೇರೆ ಇನ್ಫಾರ್ಮೇಶನ್ ಇದೆ. ಸೊ ಆ ಇನ್ಫಾರ್ಮೇಶನ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಿದಿರ ಜಗತ್ತು ಹೇಗೆ ರಿಯಾಕ್ಟ್ ಮಾಡ್ತಾ ಇದೆ, ಸರ್ಕಾರಗಳು ಹೇಗೆ ರಿಯಾಕ್ಟ್ ಮಾಡ್ತಾ ಇದೆ, ಕಂಪನೀಸ್ ಹೇಗೆ ರಿಯಾಕ್ಟ್ ಮಾಡ್ತಾ ಇದೆ, ನಾವ್ ಹೇಗೆ ರಿಯಾಕ್ಟ್ ಮಾಡ್ತಾ ಇದೀವಿ ಅನ್ನೋದನ್ನ ಇವತ್ತಿನ ಚರ್ಚೆ ಟಾಪಿಕ್ ಅಂತ ಅನ್ಕೊಂಡಿದೀವಿ. ಮೊದಲನೇ ಪ್ರಶ್ನೆ, ಸುಪ್ರೀತ್, ಎಲ್ಲಾ ಕಡೆ ಜಗತ್ತಿನಾದ್ಯಂತ ಎಲ್ರು ಐಸೋಲೇಷನ್ ಅಲ್ಲಿ ಇದಾರೆ. ಅಂಗಡಿಗಳು, ಮಳಿಗೆಗಳು ಎಲ್ಲ ಮುಚ್ಚಿವೆ. ಜನರಲ್ಲಿ ತುಂಬಾ ಹಾಹಾಕಾರ ಇದೆ. ಬಟ್ ಸ್ವೀಡನ್ ನಲ್ಲಿ ಮಾತ್ರ ಇನ್ನೂ ಸ್ಕೂಲ್ಸ್ ಕೂಡ ಮುಚ್ಚಿಲ್ಲ. ವಾಣಿಜ್ಯ ವಹಿವಾಟು ಹಂಗೆ ನಡೀತಾ ಇದೆ. ಏನು ಅದಕ್ಕೆ ವಾಟ್ ಇಸ್ ದ ಸೋರ್ಸ್? ಏನಕ್ಕೆ ಈ ತರ ಒಂದು ನಿರ್ಧಾರ ತಗೊಂಡಿದೆ? ಜನ ಒಪ್ತಿದಾರ, ಹೆದರ್ಕೊಂಡಿದಾರ, ಹೇಗೆ? ಅದೇ, ಸ್ವೀಡನ್ಗೆ ಮುಂಚೆಯಿಂದನೂ ಅದೊಂದು ಕಾಂಪ್ಲೆಕ್ಸಿಟಿ ಇದೆ. ಅವರು ಸ್ವೀಡನ್ ಸಣ್ಣ ದೇಶ, ಒಂಥರ ಎಕ್ಸ್ಕ್ಲೂಸಿವ್ ಕ್ಲಬ್ ತರ. ಸೊ ಅಮೇರಿಕನ್ಸ್ ಅವ್ರ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಈ ಬರ್ನಿ ಸ್ಯಾಂಡರ್ಸ್ ಎಲೆಕ್ಷನ್ ಅಲ್ಲೆಲ್ಲ ವಿ ವಾಂಟ್ ಡೆಮೋಕ್ರೆಟಿಕ್ ಸೋಷಿಯಲಿಸಮ್ ಜಸ್ಟ್ ಲೈಕ್ ಡೆನ್ಮಾರ್ಕ್ ಅಂಡ್ ಸ್ವೀಡನ್ ಅಂದಾಗೆಲ್ಲ ಇವರಿಗೆ ಫುಲ್ ಖುಷಿ ಆಗುತ್ತೆ. ಈ ಒಂದು ಡೆನ್ಮಾರ್ಕ್ ಮತ್ತು ಸ್ವೀಡನ್ ಅಲ್ಲಿ ಸೋಷಿಯಲಿಸಮ್ ಸಿಕ್ಕಾಪಟ್ಟೆ ಕಡಿಮೆ ಆಗ್ತಾ ಇದೆ 70s ಕಂಪೇರ್ ಮಾಡಿದ್ರೆ. ಕಂಪ್ಲೀಟ್ ಫ್ರೀ ಮಾರ್ಕೆಟ್ ಎಕಾನಮಿ ಇರೋದು. ಆದ್ರೂ ಅವ್ರಿಗೆ ಅದು ಅವ್ರ ಬಗ್ಗೆ ಮಾತಾಡಿದ್ರೆ, ರೆಕಗ್ನಿಷನ್ ಇದ್ರೆ ಸ್ವಲ್ಪ ಜಾಸ್ತಿ ಖುಷಿ ಆಗುತ್ತೆ. ಇವಾಗ್ಲೂ ಹಂಗೆ ಅನಿಸ್ತಾ ಇದೆ. ಇವ್ರದ್ದು ರೆಸ್ಪಾನ್ಸು ಅವ್ರು ಹೇಳೋ ಪ್ರಕಾರ ದ ಟಿಪಿಕಲಿ ಸ್ವೀಡಿಶ್ ರೆಸ್ಪಾನ್ಸ್ ಅಂತ. ಅಂದ್ರೆ ಏನಾದ್ರು ಕ್ರೈಸಿಸ್ ಇದ್ರೆ ಫಸ್ಟ್ ಅದನ್ನ ಇಗ್ನೋರ್ ಮಾಡ್ತಾನೆ ಇರೋದು. ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಇಗ್ನೋರ್ ಮಾಡೋದು, ಪ್ರಾಬ್ಲಮ್ ಸರಿಯಾಗಿ ಬರುತ್ತೆ ಅಂತ. ಇಲ್ಲ ಅಂದ್ರೆ ಆಮೇಲೆ ಕಂಪ್ಲೀಟ್ ಆಗಿ ಓವರ್ ರಿಯಾಕ್ಷನ್ ತೋರಿಸೋದು. ರೆಫ್ಯೂಜಿ ಕ್ರೈಸಿಸ್ ಆದಾಗೂ ಇದೇ ಮಾಡಿದ್ದು. ಬಾರ್ಡರ್ಸ್ ಕ್ಲೋಸ್ ಮಾಡಲಿಲ್ಲ ಇವರು. ಬೇರೆ ಎಲ್ಲ ಯುರೋಪಿಯನ್ ಕಂಟ್ರೀಸ್ ಬಾರ್ಡರ್ಸ್ ಕ್ಲೋಸ್ ಮಾಡಿದ್ರು. ಸಿಕ್ಕಾಪಟ್ಟೆ ಜನ ರೆಫ್ಯೂಜೀಸ್ ಬಂದಾದ್ಮೇಲೆ ಆಲ್ ಆಫ್ ಎ ಸಡನ್ ಓವರ್ ನೈಟ್ ಕಂಪ್ಲೀಟ್ ಬಾರ್ಡರ್ ಶಟ್ ಡೌನ್ ಮಾಡಿ
ಡೆನ್ಮಾರ್ಕ್ ಜೊತೆ ಒಂದು ಕ್ವಾಸಿ ಬಾರ್ಡರ್ ಇದೆ ಇವ್ರದ್ದು. ಸೌತ್ ಅಲ್ಲಿ ಡೆನ್ಮಾರ್ಕ್ ಇಂದ ಕೆಲಸ ಮಾಡೋದಕ್ಕೆ ಸ್ವೀಡನ್ ಬರ್ತಾರೆ, ಸ್ವೀಡನ್ ಇಂದ ಡೆನ್ಮಾರ್ಕ್ ಹೋಗ್ತಾರೆ, ಆ ತರ ಇದೆ. ಅದನ್ನು ಶಟ್ ಡೌನ್ ಮಾಡಿದ್ರು. ಸೊ ಅಷ್ಟು ಓವರ್ ರಿಯಾಕ್ಟ್ ಮಾಡಿದ್ರು ವೆನ್ ದೇರ್ ವಾಸ್ ರಿಯಲ್ ಕ್ರೈಸಿಸ್. ಇವಾಗ ಏನ್ ಹೇಳ್ತಿದ್ದಾರೆ ಅಂದ್ರೆ ಇವ್ರದ್ದು ಎಕ್ಸ್ಪರ್ಟ್ ಹೆಲ್ತ್ ಎಕ್ಸ್ಪರ್ಟ್ಸ್ ಐಸೋಲೇಷನ್ ಮಾಡೋದ್ರಿಂದ, ಅಂದ್ರೆ ಕಂಪ್ಲೀಟ್ ಎಕಾನಮಿ ಶಟ್ ಡೌನ್ ಮಾಡಿ ಎಲ್ಲರಿಗೂ ಮನೇಲಿ ಇರ್ರಿ ಅಂದ್ರೆ ಅದರಿಂದ ಜಾಸ್ತಿ ಏನು ಪಾಸಿಟಿವ್ ಎಫೆಕ್ಟ್ಸ್ ಆಗಲ್ಲ ಅಂತ. ಅಂದ್ರೆ ಅವ್ರಿಗೆ ದೇ ಆರ್ ಸೇಯಿಂಗ್ ದೇರ್ ಇಸ್ ನೋ ಎವಿಡೆನ್ಸ್ ದಟ್ ಇಟ್ ವಿಲ್ ಸ್ಟಾಪ್. ಆಮೇಲೆ ಎಷ್ಟ್ ದಿನ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಅವರಿಗೆ ಕನ್ಸರ್ನ್ಸ್ ಇದೆ. ಇವಾಗ ಇದು ಟೆಂಪ್ರರಿ ಸಿಚುವೇಶನ್ ಆಗಿ ಮಂತ್ಸ್ ಟುಗೆದರ್ ಹಿಂಗೆ ಇತ್ತು ಅಂದ್ರೆ ವಿ ಕೆನಾಟ್ ಅಫೋರ್ಡ್ ಟು ಶಟ್ ಡೌನ್ ದ ಎಕಾನಮಿ ಅನ್ನೋದು ಅವ್ರದ್ದು ಥಿಂಕಿಂಗು. ಆಮೇಲೆ ಅದು ಇಲ್ಲಿ ನೋಡಿದ್ರೆ ಎಷ್ಟು ಡಿಫ್ರೆನ್ಸ್ ಅನ್ಸುತ್ತೆ ಅಂದ್ರೆ, ಇಲ್ಲಿ ಗವರ್ಮೆಂಟ್ ಜನ ಎಲ್ಲರೂ ಅಡಲ್ಟ್ಸ್ ಅಂತ ಮಾತಾಡ್ತಾರೆ. ಅಂದ್ರೆ ವೆನ್ ಪ್ರೈಮ್ ಮಿನಿಸ್ಟರ್ ಸ್ಪೀಕ್ಸ್ ಟು ದ ಕಂಟ್ರಿ, ಹಿ ಥಿಂಕ್ಸ್ ಈಸ್ ಸ್ಪೀಕಿಂಗ್ ಟು ಅನ್ ಈಕ್ವಲ್ ಅಡಲ್ಟ್. ಅವ್ರೇನ್ ಹೇಳ್ತಾರೆ, ಈ ಯಂಗ್ಸ್ಟರ್ಸಿಗೆಲ್ಲ ಮನೇಲಿರ್ರಿ ಅಂದ್ರೆ ಯಾರು ಇರಲ್ಲ, ಎನಿವೇ ಹೊರಗಡೆ ಹೋಗ್ತಾರೆ. ಸೊ ಹಂಗಾಗಿ ಬ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ, ಯಾರು ರಿಸ್ಕ್ ಕ್ಯಾಟಗರಿನಲ್ಲಿ ಇದ್ದೀರೋ ಅವ್ರು ಹೊರಗಡೆ ಬರಬೇಡ್ರಿ ಅಂತ ಅಷ್ಟೇ ಡೈರೆಕ್ಟಿವ್ ಇರೋದು. ಬಟ್ ಇಂಡಿಯಾದಲ್ಲಿ ನೋಡಿದ್ರೆ ಅದೇ ಆಗೋದು. ಇಂಡಿಯಾದಲ್ಲೆಲ್ಲ ಪೊಲೀಸ್ನ ಇಟ್ಬಿಟ್ಟು ಹೊರಗಡೆ ಬರ್ತಿರೋರ್ನೆಲ್ಲ ಹೊಡೆದು ಒಳಗಡೆ ಕೂರಿಸ್ಬೇಕು. ಸೊ ಆ ಡಿಫ್ರೆನ್ಸ್ ಇದೆ. ಬಟ್ ಅದೇ ಎವಿಡೆನ್ಸ್ ತುಂಬಾ ಕಡಿಮೆ ಇದೆ. ಇದು ಅನ್ಪ್ರೆಸಿಡೆಂಟೆಡ್ ಇವೆಂಟ್, ಯಾವ್ದು ವರ್ಕ್ ಆಗುತ್ತೆ ಹೇಳೋದಕ್ಕಾಗಲ್ಲ. ಇವಾಗ ಇನ್ನು ಕ್ರೈಸಿಸ್ ಸಿಚುವೇಶನ್ ಕಂಡಿಲ್ಲ ಸ್ವೀಡನ್ ಅಲ್ಲಿ, ಗ್ರಾಜುವಲ್ ಆಗಿ ಕೇಸಸ್ ಇನ್ಕ್ರೀಸ್ ಆಗ್ತಿದೆ. But you said that it's a small country. I think there are already 230 deaths. That is not seen as a crisis. ಅದನ್ನ ಕ್ರೈಸಿಸ್ ಅಂತ ಇನ್ನು ಪರಿಗಣಿಸಿಲ್ವಾ? 350 ಆಗಿದೆ ಈ ವೀಕೆಂಡ್ ಅಲ್ಲಿ ಆಲ್ರೆಡಿ. ಓಕೆ. ಇನ್ನೂ ಅದು ಕ್ರೈಸಿಸ್ ಅಂತ ಕನ್ಸಿಡರ್ ಮಾಡಿಲ್ಲ. ಯಾಕಂದ್ರೆ ಅವರು ಹೇಳೋ ಪ್ರಕಾರ ಇನ್ನೂ ಏನೋ ಎವಿಡೆನ್ಸ್ ಇಲ್ಲ ಅಂತ. ಏನು ವಯಸ್ಸಾದವರಿಗೆ ಮತ್ತೆ ಹೆಲ್ತ್ ಕಾಂಪ್ಲಿಕೇಶನ್ಸ್, ಪ್ರೀವಿಯಸ್ ಹೆಲ್ತ್ ಕಾಂಪ್ಲಿಕೇಶನ್ಸ್ ಇದ್ದವರಿಗೆ ಜಾಸ್ತಿ ಅಫೆಕ್ಟ್ ಆಗುತ್ತೆ ಅಂತ ಇನ್ನೂ ಪರ್ಸೆಪ್ಷನ್ ಅದೇ ತರ ಇರೋದು. ಹಂಗಾಗಿ ಯಾರು ಹೆಲ್ದಿ ಆಗಿದ್ದೀರಾ, ಯಾರಿಗೇನು ಸಿಂಪ್ಟಮ್ಸ್ ಇಲ್ಲ, ನೀವು ಆರಾಮಾಗಿರಿ ಅನ್ನೋ ತರ ಇದೆ ಡೈರೆಕ್ಟಿವ್. ಬಟ್ ಈ ವೀಕೆಂಡ್ ಅಲ್ಲಿ ರಿಯಲ್ ಟೆಸ್ಟ್ ಇದೆ. ಯಾಕಂದ್ರೆ ಇವಾಗ ಈಸ್ಟರ್ ಹಾಲಿಡೇಸ್ ಬರುತ್ತೆ ನೆಕ್ಸ್ಟ್ ವೀಕ್. ಸೊ ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಮಂಡೇ 5 ದಿನ ರಜಾ ಇರುತ್ತೆ. ಯೂಶಲಿ ಈ ಟೈಮಲ್ಲಿ ಎಲ್ಲರೂ ಸ್ಕೀಯಿಂಗ್ ಹಾಲಿಡೇಸ್ಗೆ ಹೋಗ್ತಾರೆ, ಇಲ್ಲಾಂದ್ರೆ ಅಲ್ಲಿ ಸ್ಟಾಕ್ಹೋಮ್ ಅಲ್ಲಿ ಇರೋರೆಲ್ಲ ಒಂದು ಸಮ್ಮರ್ ಹೌಸಸ್ ಇರುತ್ತೆ, ಅಲ್ಲಿ ಫ್ಯಾಮಿಲಿ ಜೊತೆ ಹೋಗ್ತಾರೆ. ಸೊ ಅದಕ್ಕಿಂತ ಮುಂಚೆ ಏನಾದ್ರು ಗವರ್ಮೆಂಟ್ ಬ್ಯಾನ್ ಮಾಡಿದ್ರೆ ನಿಲ್ಬೋದು. ಇಲ್ಲ ಇದೇ ತರ ಕ್ಯಾಶುಯಲ್ ಆಗಿದೆ ಅಂತಂದ್ರೆ ಅವರೆಲ್ಲ ಮೋಸ್ಟ್ಲಿ ಜಾಸ್ತಿ ಟ್ರಾವೆಲ್ ಮಾಡ್ಬೋದು. ಸೊ ನೋಡ್ಬೇಕು ಸ್ವೀಡನ್ ಇನ್ನು ಇಮೇಜ್ ಮೇಂಟೈನ್ ಮಾಡುತ್ತಾ ಅಥವಾ ಪ್ರೆಷರ್ ಅಂಡರ್ ಬಕಲ್ ಡೌನ್ ಆಗುತ್ತಾ ಅಂತ. ಸುಪ್ರೀತ್, ಈಗ ನೀವು ಇದು ಹೇಳಿದ್ರಲ್ಲ, ಅಂದ್ರೆ ಅವ್ರ ಕ್ರೈಸಿಸ್ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಅಂತ. ಸೊ ಇವಾಗ ತಲೆ ಕೆಡಿಸ್ಕೊಳ್ಳೋ ಫೇಸ್ ಇಲ್ಲದೆ ಇರೋದ್ರಿಂದ ಅವರು ಅಷ್ಟೇ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋತಾ ಇರ್ತಾರ, ಅಥವಾ ಎನಿವೇ ನಾವು ತಲೆ ಕೆಡಿಸ್ಕೊಳ್ಳೋ ವಿಷಯ ಅಲ್ಲ ಅಂತ? ಬಿಕಾಸ್ ಇಫ್ ಯು ಟೇಕ್ ಲೈಕ್ ದ ಬಿಗಿನಿಂಗ್ ಆಫ್ ಮಾರ್ಚ್ ತಗೊಂಡ್ರೆ ನಮ್ಗೆ ಕೊರೋನಾ ಎಲ್ಲೋ ನಡೀತಿದೆ ಟೈಪ್ ನಮ್ ರಿಯಾಕ್ಷನ್ ಇತ್ತು, ಮತ್ತೆ ನಾವು ಅದ್ರ ಬಗ್ಗೆ ಅಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ ಹೋಗ್ತಿಲ್ಲ. ಸೊ ಆರ್ ದೇ ಇನ್ ದಟ್ ಮೋಡ್, ಅಥವಾ ಇನ್ಫಾರ್ಮೇಶನ್ ಗೊತ್ತು ಬಟ್ ವಿಲ್ ನಾಟ್ ಪ್ಯಾನಿಕ್ ಮೋಡ್ಲಿದ್ದಾರೆ? ಹೇಗೆ, ಹೌ ಇಸ್ ಇಟ್? ನನಗೆ, ನಾನು ಔಟ್ಸೈಡರ್ ಈ ಸೊಸೈಟಿನಲ್ಲೂ, ಇವ್ರದ್ದು ಸ್ವೀಡಿಶ್ ಟೆಲಿವಿಷನ್ ಅಲ್ಲಿ ಬರೋ ನ್ಯೂಸ್ನು ಅರ್ಥ ಆಗಲ್ಲ, ಟ್ರಾನ್ಸ್ಲೇಷನ್ಸ್ ನೋಡ್ಬಿಟ್ಟು ಅರ್ಥ ಮಾಡ್ಕೋಬೇಕು. ಸೊ ಇನ್ ನೋ ವೇ ನಾನು ರಿಲಯಬಲ್ ಸೋರ್ಸ್ ಅಲ್ಲ ಇಲ್ಲಿ ಬಗ್ಗೆ. ಬಟ್ ನನಗೆ ಪರ್ಸನಲ್ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಇರೋ ಪ್ರಕಾರ ತುಂಬಾನೇ ನೆಗ್ಲಿಜೆನ್ಸ್ ಇತ್ತು. ಅಂದ್ರೆ ದೇ ಡಿಂಟ್ ಟೇಕ್ ಇಟ್ ಸೀರಿಯಸ್ಲಿ. ನಾನು ಇಂಡಿಯಾದಿಂದ ಈ ವರ್ಷ ಫೆಬ್ರವರಿ 14 ವಾಪಸ್ ಬಂದಿದ್ದು. ಸೊ ಅವಾಗ ಡೆಲ್ಲಿ ಏರ್ಪೋರ್ಟ್ ಅಲ್ಲಿ, ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಲ್ಲಿ ಐ ಸಾ ಮೆನಿ ಪೀಪಲ್ ವೇರಿಂಗ್ ಮಾಸ್ಕ್. ಅಲ್ಲಿ ನೋಡಿದೆ. ಆಮೇಲೆ ಎಲ್ಲಾ ಕಡೆನೂ ಹ್ಯಾಂಡ್ ಸ್ಯಾನಿಟೈಸರ್ಸ್ ಇಟ್ಟಿದ್ರು. ಸೊ ಜನ ಆಲ್ರೆಡಿ ಅಲ್ಲಿ ಸೀರಿಯಸ್ ಆಗಿ ತಗೊಳ್ತಾ ಇದ್ರು. ಇಲ್ಲಿ ಸ್ಟಾಕ್ಹೋಮಿಗ್ ಏರ್ಪೋರ್ಟ್ ಅಲ್ಲಿ ಬಂದಾಗ ಯಾರು ಮಾಸ್ಕ್ ಹಾಕೊಂಡಿರ್ಲಿಲ್ಲ, ಎಲ್ಲೂ ಏನು ಕನ್ಸರ್ನ್ಸ್ ಇರ್ಲಿಲ್ಲ. ಇಟ್ ವಾಸ್ ಲೈಕ್ ನಮ್ KSRTC ಬಸ್ ಸ್ಟ್ಯಾಂಡ್ ಇದ್ದಂಗಿತ್ತು. ಯಾರು ಸೆಕ್ಯೂರಿಟಿನೂ ಇರಲಿಲ್ಲ, ಏನು ಟೆಂಪರೇಚರ್ ಚೆಕ್ ಮಾಡ್ತಿರ್ಲಿಲ್ಲ. ಸೊ ಆ ತರ ಇತ್ತು. ಇನ್ನು ಫೆಬ್ರವರಿನಲ್ಲಿ ಇಲ್ಲೊಂದು, ಅಂದ್ರೆ ಸ್ವೀಡನ್ ಅಲ್ಲಿ ಫೆಬ್ರವರಿ ಅಥವಾ ಅರ್ಲಿ ಮಾರ್ಚ್ 1 ವೀಕ್ ಸ್ಕೂಲ್ ಹಾಲಿಡೇಸ್ ಇರುತ್ತೆ. ಅದು ಸ್ಕೀಯಿಂಗ್ ಹಾಲಿಡೇಸ್ ಅಂತ. ಸೊ ಆ ಹಾಲಿಡೇನಲ್ಲಿ ಎಲ್ಲಾರು ಇಟಲಿಗೆ ಹೋಗಿದ್ರು. ಇಟಲಿ, ಸ್ವಿಟ್ಜರ್ಲ್ಯಾಂಡು, ಆಲ್ಪ್ಸ್ ಅಲ್ಲಿ ಸ್ಕೀಯಿಂಗ್ ಹೋಗಿ ಬಂದ್ರು.
ಸೊ ಅವರು ಫಸ್ಟ್ ಕೇಸ್ ಶುರು ಆಗಿದ್ದು ಸ್ವೀಡನ್ ಅಲ್ಲಿ, ಅಲ್ಲಿಗೆ ಹೋಗಿ ಬಂದಿರೋರು ಇಟಲಿಯಿಂದ ಇನ್ಫೆಕ್ಟ್ ಆಗಿರೋದು ಅಂತ. ಬಟ್ ಒಂದು ಕನ್ಸರ್ನ್ ಏನಿದೆ ಅಂದ್ರೆ, ಇವರು ನಮ್ಮ ಇಂಡಿಯಾದಲ್ಲಿ ಹೇಳ್ತಾರಲ್ವಾ, ನಾವು ನಮಸ್ತೆ ಏನು ಅಷ್ಟು ವರ್ಷದಿಂದ ಮಾಡ್ತಾ ಇದ್ದಿದ್ದು ಇದೇ ರೀಸನ್ಗೆ, ಹ್ಯಾಂಡ್ ಶೇಕ್ ಮಾಡ್ತಿರ್ಲಿಲ್ಲ, ನಾವು ನಮಸ್ತೆ ಮಾಡ್ತಾ ಇದ್ವಿ, ಕಲ್ಚರಲಿ ನಾವು ಆಲ್ರೆಡಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡ್ತಾ ಇದೀವಿ ಅಂತ. ಸೊ ಇಲ್ಲಿ ಸ್ವೀಡ್ಸಿಗೂ ಅದೇ ತರ ಇದೆ. ಸ್ವೀಡನ್ನು ಏನೋ ಅವ್ರು ಮುಂಚೆನೂ ಸಿಕ್ಕಾಬಟ್ಟೆ ಪ್ರೈವೇಟ್ ಸೋಷಿಯಲ್ ಲೈಫ್. ಅವರು ನೀವು ಹೊರಗಡೆ ಹೋದ್ರೆ ಮೆಟ್ರೋದಲ್ಲಿ, ಮಾಲ್ಗಳಲ್ಲಿ ಸ್ಟ್ರೇಂಜರ್ಸ್ ನೋಡಿ ಹಾಯ್ ಹೇಳಲ್ಲ. ಅಂದ್ರೆ ದಟ್ ಈಸ್ ನಾಟ್ ಕಾಮನ್. ಅಮೆರಿಕದಲ್ಲಿ ಇದ್ದಂಗೆ ಎಲ್ಲಾರು ಖುಷಿಯಾಗಿ ಮಾತಾಡ್ಸೋದು ಆತರ ಇರಲ್ಲ. ಅಪಾರ್ಟ್ಮೆಂಟ್ ಅಲ್ಲಿ ಲಿಫ್ಟ್ ಅಲ್ಲೇನೆ ಎದುರುಗಡೆ ಯಾರು ಬಂದ್ರೆ ದೇ ಜಸ್ಟ್ ಲುಕ್ ಡೌನ್ ಆನ್ ದ ಫ್ಲೋರ್. ಸೊ ಅಷ್ಟು ಪ್ರೈವೇಟ್ ಜನ ಇಲ್ಲಿರೋದು. ಸೊ ಏನ್ ಹೇಳ್ತಾ ಇದ್ರು, ನಾವು ಆಲ್ರೆಡಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡ್ತಿದೀವಿ, ಸೊ ನಮಗೆ ಆಲ್ರೆಡಿ ಗೊತ್ತು ಹೆಂಗೆ ಡಿಸೀಸ್ ನ ಕಂಟ್ರೋಲ್ ಮಾಡೋದು ಕಲ್ಚರಲಿ ಅಂತ ಹೇಳ್ತಿದ್ರು. ಬಟ್ ಒಂದ್ ರಿಪೋರ್ಟ್ ಬಂತು ನ್ಯೂಸ್ ಮೀಡಿಯಾದಲ್ಲಿ, ದ ನಂಬರ್ ಆಫ್ ಪೀಪಲ್ ಹೂ ಆರ್ ಅಫೆಕ್ಟೆಡ್ ಇನಿಷಿಯಲಿ, ಅದರಲ್ಲಿ ಸೊಮಾಲಿ ಸ್ವೀಡ್ಸ್ ತುಂಬಾ ಜಾಸ್ತಿ ಇದ್ದಾರೆ ಅಂತ. ಅವಾಗ ಅನಿಸ್ತಾ ಇದ್ದಿದ್ದು, ಇವ್ರು ಹೆಂಗೆ ಕಲ್ಚರಲಿ ಥಿಂಕ್ ಮಾಡ್ತಾರೆ. ಒಂದು 10 ಮಿಲಿಯನ್ ಪಾಪ್ಯುಲೇಷನ್ ಇರೋ ಜನ ಎಲ್ಲರೂ ಕಲ್ಚರಲಿ ಸಿಮಿಲರ್ ಅಂತ ಯೋಚನೆ ಮಾಡೋದು ಇನ್ನೂನು. ಅಂದ್ರೆ ಅದು ಹಳೆ ಸ್ಕ್ಯಾಂಡಿನೇವಿಯಾ ಇತ್ತಲ್ಲ, ಎಲ್ಲರೂ ರಾಬರ್ಟ್ಸನ್, ಆಲ್ಸನ್, ಎರಿಕ್ಸನ್ಗಳು. ಸೊ ಆತರ ಯೋಚನೆ ಮಾಡ್ತಾರೆ. ಬಟ್ ಆಕ್ಚುಯಲ್ ರಿಯಾಲಿಟಿನಲ್ಲಿ ಲೈಕ್ ಇಟ್ಸ್ ಅ ಮಲ್ಟಿಕಲ್ಚರಲ್ ಸೊಸೈಟಿ. ಇವಾಗ ಬೇರೆ ಬೇರೆ ತರದ ಕಲ್ಚರ್ಗಳಿದಾವೆ. ಒಂದೊಂದ್ ಮನೆಯಲ್ಲಿ 3 ಜನರೇಷನ್ ಇರ್ತವೆ. ಸ್ವೀಟ್ಸ್ ಯಾರು ಇರಲ್ಲ, ಬಟ್ ಬೇರೆ ಬಂದಿರೋರು ಆತರ ಇರ್ತಾರೆ. ಸೊ ಇವಾಗ ಕೇಸಸ್ ನೋಡಿರೋದು ಸೊಮಾಲಿ ಸ್ವೀಟ್ಸ್ ಅಲ್ಲಿ ಜಾಸ್ತಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿದೆ ಅಂತ. ಸೊ ಗೊತ್ತಿಲ್ಲ ಹೆಂಗೆ, ಇನ್ನೊಂದು 1-2 months ಅಲ್ಲಿ ಗೊತ್ತಾಗುತ್ತೆ ಸ್ವೀಡನ್ ಏನು ಎಷ್ಟು ಯಾವ ಲೆವೆಲ್ಗೆ ಎಫೆಕ್ಟ್ ಆಗಿದೆ ಅಂತ. ಓಕೆ, ಇವಾಗ ಒಂದು ಕಲ್ಚರಲ್ ಆಸ್ಪೆಕ್ಟ್ ಆಯ್ತು, ದಟ್ ಹೌ ಡಿಫರೆಂಟ್ ಕಂಟ್ರೀಸ್ ಮೇ ರಿಯಾಕ್ಟ್ ಅಂತ. ಮುಂದೆ ಅಂದ್ರೆ ಕೆಲವ್ರ ರಿಪೋರ್ಟ್ಸ್ ಪ್ರಕಾರ ಇದೆಲ್ಲ ನಿಲ್ಲಕ್ಕೆ ಇದೆಲ್ಲ ನಿಲ್ಲಕ್ಕೆ ಇನ್ನೊಂದು 12 ತಿಂಗಳಾಗತ್ತೋ, ಅಥವಾ ಕೆಲವ್ರ ಪ್ರಕಾರ ಇನ್ನು 36 ತಿಂಗಳೇ ಆಗ್ಬೋದು ಎಲ್ಲ ಸೆಟ್ಲ್ ಆಗಕ್ಕೆ, ಅಂದ್ರೆ ಮಾರ್ಕೆಟ್ಸ್ ನಾರ್ಮಲೈಸೇಷನ್ ಎಲ್ಲ ಬರಕ್ಕೆ ಸೆಟ್ಲ್ ಆಗಕ್ಕೆ ಅಂತ ಹೇಳ್ತಾ ಇದಾರೆ. ಬಟ್ ತುಂಬಾ ಜನ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ನಾವು ಮಾಡ್ತಾ ಇರೋ ಸಾಮಾನ್ಯವಾದ ಟ್ರಾವೆಲ್ ಆಗ್ಲಿ ಅಥವಾ ಆಫೀಸ್ ಕೆಲಸ ಆಗ್ಲಿ ಚೇಂಜ್ ಆಗತ್ತೆ ಅಂತ ಹೇಳ್ತಾ ಇದಾರೆ. ನಿನ್ ಪ್ರಕಾರ ಸುಪ್ರೀತ್, ಯಾವ ಡೈರೆಕ್ಷನ್ಸ್ ಅಲ್ಲಿ ಚೇಂಜ್ ಆಗ್ತಾ ಇದೆ ಅಂತ ನೀನು ಇಫ್ ಯು ಕ್ಯಾನ್ ಜಸ್ಟ್ ಕವರ್ ದ ಮೇ ಬಿ ದ ಟ್ರಾವೆಲ್ ಪಾರ್ಟ್ ಆಫ್ ಇಟ್, ಟೆಕ್ನಾಲಜಿ ಪಾರ್ಟ್ ಮೇ ಬಿ ವಾಸುಕಿ ಹತ್ರ ಮಾತಾಡಿಸ್ಬೋದು ಅಥವಾ ವಾಸುಕಿ ಹತ್ರ ಕಾನ್ವರ್ಸೇಷನ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಇಲ್ಲ, ನೀವ್ ಹೇಳಿ, ಅಲ್ಲಿ ಬೆಂಗಳೂರಲ್ಲಿ ಏನಾಗ್ತಾ ಇದೆ, ಇಂಡಿಯಾದ ರಿಯಾಕ್ಷನ್ ಏನು? Actually, according to me, in India nalli, especially in Bangalore and other places, we had a tumba begane ನಾವು ಒಂಥರ ರಿಯಾಕ್ಷನ್ಸ್ ಅಂದ್ರೆ we started reacting. ಫೆಬ್ರವರಿ ಮಧ್ಯದಲ್ಲೇ ಟೆಂಪರೇಚರ್ ಎಲ್ಲ ಚೆಕ್ ಮಾಡಕ್ ಶುರು ಮಾಡಿದ್ರು ಅಂತ, ಕೆಲವು ಕಡೆ ಕ್ವಾರಂಟೈನ್ ಎಲ್ಲ ಮಾಡಕ್ ಶುರು ಮಾಡಿದ್ರು ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಡೆಫಿನೆಟ್ಲಿ ನಾವು March 1st or 2nd ಫಸ್ಟ್ ವೀಕ್ ಅಲ್ಲಿ ವಿ ವರ್ ಆಲ್ ಪ್ರಿಪೇರ್ಡ್. ಅಂದ್ರೆ ಕೆಲವು IT ಕಂಪನೀಸ್ ಅಲ್ಲಿ ವರ್ಕ್ ಫ್ರಮ್ ಹೋಮ್ ಕೊಟ್ಬಿಟ್ಟಿದ್ರು March 1st ವೀಕ್ ಇಂದಾನೆ. ಮತ್ತೆ ಸ್ಯಾನಿಟೈಸರ್ ಅವು ಇವು ಎಲ್ಲ ಅಂಗಡಿನಲ್ಲಿ ಹೋಗಿ ತಗೊಂಡ್ ಬರೋದು ಅಥವಾ ಆಫೀಸ್ ಇಂದ ಸೈಲೆಂಟ್ ಆಗಿ ಹಂಗೆ ತಗೊಂಡ್ ಹೋಗೋದು ಅವೆಲ್ಲ ನಡೀತಾ ಇತ್ತು. ಸೊ ಇನ್ ದಟ್ ಸೆನ್ಸ್ ಕಮ್ಯುನಿಟಿ ಸ್ಪ್ರೆಡ್ ಆಗಕ್ಕೂ ಮುಂಚೆ ಇಂಟರ್ನ್ಯಾಷನಲ್ ಬಾರ್ಡರ್ಸ್ ಇಂದ ಈ ಡಿಸೀಸ್ ಬರ್ತಾ ಇದೆ ಅಂತ ಗೊತ್ತಾಗಿದ್ದ ಅವೇರ್ನೆಸ್ ನಮ್ಗೆ ಆಕ್ಚುಲಿ ತುಂಬಾ ಹೆಲ್ಪ್ಫುಲ್ ಆಗಿದೆ. ಅಂಡ್ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ, ನಮ್ಮ ಅಕ್ಕಪಕ್ಕದ ಸ್ಟೇಟ್ಸ್ ಅಲ್ಲಿ ಅಂದ್ರೆ ಬಾಂಗ್ಲಾದೇಶ್ ಆಗ್ಲಿ ಅಥವಾ ನೇಪಾಲ್ ಆಗ್ಲಿ, ಅಲ್ಲಿಂದ ಬಂದಿದ್ದಲ್ಲ ಇದು. ದುಬೈ ಟ್ರಾನ್ಸಿಟ್ ಏರ್ಪೋರ್ಟ್ಸ್ ಇಂದ ಬಂದಿದ್ದು ಅಥವಾ ಯುರೋಪಿಯನ್ ಸಿಟೀಸ್ ಇಂದ ಬಂದಿರೋದು. ಸೊ ದ ಏರ್ಪೋರ್ಟ್ಸ್ ವರ್ ಅ ಗುಡ್ ಐಸೋಲೇಷನ್ ಪಾಯಿಂಟ್. ಅಂಡ್ ಅದಕ್ಕೋಸ್ಕರ ನಮ್ಗೆ ವಿ ಸ್ಟಿಲ್ ಹ್ಯಾವ್ ನಾಟ್ ಕಮ್ ಟು ದ ಪೀಕ್. ಕೆಲವು ಎಕ್ಸ್ಪರ್ಟ್ಸ್ ಪ್ರಕಾರ ಇನ್ನು 2 ವಾರ ಆದ್ಮೇಲೆ ವಿ ಮೈಟ್ ಹಿಟ್ ದ ಪೀಕ್ ಅಂತ ಹೇಳ್ತಾ ಇದಾರೆ, ಗೊತ್ತಿಲ್ಲ. ಸೊ ಐ ಥಿಂಕ್ ರಿಲೇಟಿವ್ಲಿ ವಿ ಆರ್ ಲಿಟಲ್ ಮೋರ್ ಸ್ಟೇಬಲ್. ಇನ್ನೊಂದು ಇತ್ತು ಅಂದ್ರೆ
ಐ ಹ್ಯಾವ್ ಸೀನ್ ವೆರಿ ಲಿಟಲ್. ನಾನು ಪ್ರಾಬ್ಲಿ ಬ್ಯಾಂಗ್ಳೂರ್ಲಿ ಅದು ನಾನು ಸುತ್ತಮುತ್ತ ನೋಡಿರೋ ಅಷ್ಟು ಲಿಮಿಟೆಡ್ ಇದ್ರಲ್ಲೇನೆ. ಅಂಡ್ ಸಮ್ವೇರ್ ಏನ್ ಹೇಳ್ತೀರಾ ಅಂದ್ರೆ ಇಂಡಿಯನ್ಸ್ ಲೈಕ್ ಮಿಂಗ್ಲಿಂಗ್ ವಿತ್ ಈಚ್ ಅದರ್ ಜಾಸ್ತಿ, ಮತ್ತೆ ಹೋಲ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್, ಹೋಲ್ ವಾಟ್ಸ್ಆಪ್ ಅಬ್ಸೆಷನ್ ಇದೆಲ್ಲ ಜಾಸ್ತಿ ಅಲ್ಲ. ಸೊ ಮೇ ಬಿ ದಟ್ ಹ್ಯಾಸ್ ಪ್ಲೇಡ್ ಟು ದೇರ್ ಅಡ್ವಾಂಟೇಜ್ ಅನ್ಸುತ್ತೆ. ಯಾಕಂದ್ರೆ ಲೈಕ್ ಈವನ್ ಫ್ರಮ್ ಫ್ಯೂ ವೀಕ್ಸ್ ಬ್ಯಾಕ್ ಇವೆಲ್ಲೇ ಹೋಗಿ ನೋಡಿದ್ರೆ ಪೀಪಲ್ ಆರ್ ಅವೇರ್. ಅಂದ್ರೆ ಇವನ್ ಹೂಮ್ ಯು ಕಾಲ್ ಆಸ್ ಓಕೆ ಡಿಸ್ಅಡ್ವಾಂಟೇಜ್ಡ್ ಸೆಕ್ಷನ್ ಆಫ್ ದ ಸೊಸೈಟಿ ಅಂತ ಹೇಳ್ತಿಲ್ಲ, ಇವನ್ ದೇ ಆರ್ ವೆರಿ ವೆರಿ ಅವೇರ್. ಅಂಡ್ ಇವನ್ ಸಣ್ಣ ಸಣ್ಣ ತರಕಾರಿ ಅಂಗಡಿ ಮುಂದೆ, ಈ ಅಂಗಡಿ ಮುಂದೆ ಎಲ್ಲ ಆಲ್ರೆಡಿ ಲೈನ್ಸ್ ಹಾಕಿ, ಸರ್ಕಲ್ಸ್ ಹಾಕಿ, ದೇರ್ ಆಲ್ರೆಡಿ ಅವೇರ್. ಅಂಡ್ ಈಗ ಎಷ್ಟೊಂದ್ ಜನ ಒಂಥರ ವೆರಿ ಕಾಮನ್ ಪೀಪಲ್ ಎಲ್ಲ ಮಾಸ್ಕ್ ಹಾಕೊಂಡಿರ್ತಾರೆ. ಮಾಸ್ಕ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಕರ್ಚೀಫ್ ನ ಟ್ರಯಾಂಗಲ್ ಶೇಪ್ ಅಲ್ಲಿ ಹಾಕಿ ಸುತ್ಕೊಂಡಿರ್ತಾರೆ. there is so much awareness. So and also ಆಕ್ಚುಲಿ ಅದ್ರ ಬಗ್ಗೆ ಮಾತಾಡ್ಬೇಕು, ಮಾಸ್ಕ್ ಯೂಸೇಜ್ ಬಗ್ಗೆ. ಅದು ಇಂಟ್ರೆಸ್ಟಿಂಗ್ ಟಾಪಿಕ್. ಇನ್ನೊಂದು ಈ ಹೋಲ್ ಲಾಕ್ಡೌನ್ ಏನಾಯ್ತು ಅಂದ್ರೆ ಬಿಫೋರ್ ಇಟ್ ವಾಸ್ ಎನ್ಫೋರ್ಸ್ಡ್, ಲಾಟ್ ಆಫ್ ಪೀಪಲ್ ವಾಲಂಟರಿಲಿ ಡಿಡ್ ದಟ್. when there was ಜನತಾ ಕರ್ಫ್ಯೂ ಅಂಡ್ ಎವ್ರಿಥಿಂಗ್. ಅಂದ್ರೆ ಇಟ್ಸ್ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ನಂಗೆ. ಏನಕ್ಕೆ ಇಂಡಿಯನ್ಸ್ ಬೈ ನೇಚರ್ ವಿ ಡೋಂಟ್ ಫಾಲೋ ರೂಲ್ಸ್. ಅಂದ್ರೆ ಸಿಗ್ನಲ್ ಇದೆ ಹೋಗ್ಬೇಡ ಅಂದ್ರೆ ಕಾನ್ಸ್ಟೇಬಲ್ ಇಲ್ಲ ಅಂದ್ರೆ ಯಾಕೆ ಹೋಗ್ಬೋದು, ಇಲ್ಲ ನೀವೇ ಲೆಫ್ಟ್ ಅಲ್ಲಿ ಇರೋ ಟ್ರಾಫಿಕ್ ನುಗ್ಗೋಣ. ದಿಸ್ ಇಸ್ ದ ಟಿಪಿಕಲ್ ಇಂಡಿಯನ್ ಮೆಂಟಾಲಿಟಿ. ಬಟ್ ಈ ಸಿನಾರಿಯೋಗೆ ಯಾರು ಎನ್ಫೋರ್ಸ್ ಏನ್ ಮಾಡಿಲ್ಲ, ಹೋಗ್ಬೋದು ಅನ್ನೋ ಆಟಿಟ್ಯೂಡ್ ತಗೋತಾರೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಲಾಟ್ ಆಫ್ ಪೀಪಲ್ ವಾಲಂಟರಿಲಿ ಟುಕ್ ದ ಲೈಕ್ ಸೇಫ್ ಆಪ್ಷನ್ ಅಂಡ್ ಸ್ಟೇಡ್ ಹೋಮ್. ಸೊ ಇದು ಸಾಕಷ್ಟು ಇಂಟ್ರೆಸ್ಟಿಂಗ್ ಅನಿಸ್ತು. ಆಕ್ಚುಲಿ ಎವಿಡೆನ್ಸ್ ಬೇಸ್ಡ್ ಡಿಸಿಷನ್ ಮೇಕಿಂಗ್ ಅಂದ್ರೆ ಇಂಡಿಯಾದಲ್ಲಿ ಪರ್ ಕ್ಯಾಪಿಟಲ್ ಕೇಸಸ್ ಸ್ವೀಡನ್ಗಿಂತ ತುಂಬಾ ಕಡಿಮೆ ಇದೆ. ಸೊ ಇಂಡಿಯಾ ಆಲ್ರೆಡಿ 21 ಡೇ ಲಾಕ್ಡೌನ್ ಎನ್ಫೋರ್ಸ್ ಮಾಡಿದೆ. ಅದೇ ಇರೋದು ಡಿಫ್ರೆನ್ಸ್. ಈ ಮೊನ್ನೆ ಟ್ವಿಟರ್ ಅಲ್ಲಿ ಯಾರ್ದೋ ಕಂಪ್ಯಾರಿಸನ್ ಓದಿದೆ. ಸ್ವೀಡನ್ ಥಾಲೇರ್ ಅಂತ ಒಬ್ಬ ಎಕನಾಮಿಸ್ಟ್ ಇದ್ದಾರೆ, ನಡ್ಜ್ ಥಿಯರಿ ಪ್ರಪೋಸ್ ಮಾಡಿದ್ದು, ಅವ್ರದ್ ಮಾಡೆಲ್ ಫಾಲೋ ಮಾಡ್ತಿದೆ. ಇನ್ನು ಉಳಿದಿದ್ದ ಕಂಟ್ರೀಸ್ ಎಲ್ಲ ತಾಲೆಬ್ ಮಾಡೆಲ್ ಫಾಲೋ ಮಾಡ್ತಾ ಇದೆ ಅಂತ. ಸೊ ಇವ್ರದ್ದು ಕಂಪ್ಲೀಟ್ ಡಯಾಮೆಟ್ರಿಕಲಿ ಅಪೋಸಿಟ್ ಥಿಯರೀಸ್ ಇರುತ್ತೆ. ಅಂದ್ರೆ ವಾಟ್ ಇಸ್ ತಾಲೆಬ್ ಥಿಯರಿ ಅಂಡ್ ವಾಟ್ ಇಸ್ ದ ನಡ್ಜ್ ಥಿಯರಿ? ಅದೊಂದು ಸ್ವಲ್ಪ ಎಲಾಬ್ರೇಟ್ ಮಾಡ್ತೀರಾ? ತಾಲೆಬ್ ಅಂದ್ರೆ ನಿಕೋಲಾಸ್ ತಾಲೆಬ್ ಅಂತ, ಬ್ಲಾಕ್ ಸ್ವಾನ್, ಸ್ಕಿನ್ ಇನ್ ದ ಗೇಮ್ ಈ ಬುಕ್ಗಳನ್ನ ಬರ್ದಿರೋದು. ಅವ್ರ ಥೇರಿ ಅಂದ್ರೆ ಅವ್ರದ್ದು ರೆಕಮೆಂಡೇಶನ್ ಇರೋದೇನು, ಇಟ್ಸ್ ಅ ಅನ್ಪ್ರೆಸಿಡೆಂಟೆಡ್ ಇವೆಂಟ್ ಬಟ್ ಇಟ್ಸ್ ನಾಟ್ ಎ ಬ್ಲಾಕ್ ಸ್ವಾನ್ ಇವೆಂಟ್. ಬ್ಲಾಕ್ ಸ್ವಾನ್ ಅಂತಂದ್ರೆ ಕಪ್ಪು ಹಂಸ. ಯಾರಾದ್ರೂ ಏನೋ 1000 ಹಂಸ ಅಥವಾ 1,00,000 ಹಂಸಗಳನ್ನ ನೋಡಿದ್ರೆ ಅವೆಲ್ಲ ಬಿಳಿ ಇರುತ್ತೆ. ಕಪ್ಪು ಹಂಸ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಸೊ ಅಂತ ಇವೆಂಟ್ಸ್, ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರುವಂತ ಇವೆಂಟ್ಸ್ ನ ಬ್ಲಾಕ್ ಸ್ವಾನ್ ಇವೆಂಟ್ಸ್ ಅಂತ ಕರೀತಾರೆ. ಸೊ ತುಂಬಾ ಜನ ಹೇಳ್ತಾ ಇದ್ರು ಈ ಕೋವಿಡ್ ಕೊರೋನಾ ಕ್ರೈಸಿಸ್ ಬ್ಲಾಕ್ ಸ್ವಾನ್ ಇವೆಂಟ್ ಅಂತ. ಬಟ್ ತಾಲೆಬ್ ಆಲ್ರೆಡಿ ಅವ್ರದ್ದು ಅರೌಂಡ್ 2000 ಬರ್ದಿದ್ ಬುಕ್ ಅಲ್ಲಿ ಈ ತರ ಒಂದು ಔಟ್ ಬ್ರೇಕ್ ಆಗ್ಬಹುದು ಅಂತ ಬರ್ದಿದ್ರು. ಇಟ್ ವಿಲ್ ನಾಟ್ ಬಿ ಅ ಬ್ಲಾಕ್ ಸ್ವಾನ್ ಇವೆಂಟ್ ಬಿಕಾಸ್ ಇಟ್ ಈಸ್ ವೆರಿ ಮಚ್ ಪಾಸಿಬಲ್. ಅಷ್ಟು ಏರೋಪ್ಲೇನ್ ಹಾರ್ತಾ ಇದೆ ಅಂದ್ರೆ ಒಂದು ಕ್ರಾಶ್ ಆಗುತ್ತೆ ಅನ್ನೋದು ಇಟ್ಸ್ ನಾಟ್ ಎ ಬ್ಲಾಕ್ ಸ್ವಾನ್ ಇವೆಂಟ್. ಸೊ ಅದು ತಾಲೆಬ್ದು ಥಿಯರಿ. ಅವ್ರು ಆ ಥಿಯರಿ ಬೇಸಿಸ್ ಅಲ್ಲಿ ರೆಕಮೆಂಡೇಶನ್ಸ್ ಕೊಟ್ಟಿದ್ದೇನು ಅಂದ್ರೆ, ನೀವು ಚೈನಾದಲ್ಲಿ ಈ ತರ ಶುರು ಆಗಿದೆ ಅಂತ ಗೊತ್ತಾದಾಗ ಇಫ್ ಯು ಹ್ಯಾಡ್ ಸ್ಟಾಪ್ ಆಲ್ ಏರ್ ಟ್ರಾಫಿಕ್, ಅವಾಗ ಒಂದೇ ಒಂದು ಇಂಡಸ್ಟ್ರಿ ಅಫೆಕ್ಟ್ ಆಗಿರೋದು, ಎಕನಾಮಿ ಆಫ್ ಏರೋಪ್ಲೇನ್ ಆ ಕಂಪ್ನಿಗಳದ್ದು ಎಕನಾಮಿ ಕಂಪ್ಲೀಟ್ ಕೊಲಾಪ್ಸ್ ಆಗಿರೋದು. ಬಟ್ ಯು ವುಡ್ ಹ್ಯಾವ್ ಸ್ಟಾಪ್ ದ ಪ್ಯಾಂಡಮಿಕ್. ಇಟ್ ವುಡ್ ಹ್ಯಾವ್ ಬೀನ್ ಎ ಪ್ಯಾಂಡಮಿಕ್. ಇವಾಗ ಬಿಕಾಸ್ ಯು ಹೆಸಿಟೇಟೆಡ್ ಟು ಡೂ ದಟ್, ಅವಾಗ ಈ ಎಕನಾಮಿ ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದಕ್ಕೆ ನಾವ್ ಯು ಹ್ಯಾವ್ ಟು ಶಟ್ ಡೌನ್ ಯುವರ್ ಹೋಲ್ ಎಕನಾಮಿ. ಸೊ ಅವ್ರು ಹೇಳೋದೇನು, ಇದು ಗೊತ್ತಿಲ್ಲ. ಈ ಎಲ್ಲಾ ಮಾಡೆಲ್ಗಳು ಏನ್ ಮಾಡುತ್ತೆ, ಪ್ರಿಡಿಕ್ಟಿವ್ ಮಾಡೆಲ್ಸ್ ಅಲ್ಲಿ ವೇರಿಯೇಬಲ್ಸ್ ಇರುತ್ತೆ. ನಮಗೆ ಹಿಂದ್ಗಡೆ ನಡೆದಿದ್ದು ಸಾರ್ಸ್ ಮತ್ತೆ ಮೆರ್ಸ್ ಆ ಎಪಿಡೆಮಿಕ್ ಇಂದ ಮಾಡೆಲಿಂಗ್ ಮಾಡಿ ಇದು ಹೆಂಗ್ ಸ್ಪ್ರೆಡ್ ಆಗ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಬಟ್ ಮಾಡೆಲಿಂಗ್ ಅಸ್ಯೂಮ್ ಮಾಡೋದೇನು ಅಂದ್ರೆ ವಿ ಅಸ್ಯೂಮ್ ದಟ್ ದಿಸ್ ಕೇಸ್ ಇಸ್ ಸಿಮಿಲರ್ ಟು ದ ಒನ್ ದಟ್ ವಿ ಹ್ಯಾಡ್ ಸೀನ್ ಬಿಫೋರ್. ಸೊ ಅವ್ರು ಹೇಳೋದು ನೋಬಡಿ ನೋಸ್ ದಟ್. ನಿಮಗೆ ಅಷ್ಟು ಅನ್ಸರ್ಟನಿಟಿ ಇದ್ದಾಗ ದ ಓನ್ಲಿ ಗುಡ್ ಥಿಂಗ್ ಟು ಡೂ ಇಸ್ ಟು ಅಸ್ಯೂಮ್ ದ ವರ್ಸ್ಟ್ ಅಂಡ್ ವಾಕ್ ಬ್ಯಾಕ್ ಫ್ರಮ್ ಇಟ್ ಅಂತ. ಮ್ಯಾಕ್ಸಿಮಮ್ ಈಗ 10% ಇನ್ಫೆಕ್ಷನ್ ರೇಟ್ ಆಗುತ್ತೆ, ಅದರಲ್ಲಿ 4-5% ಮಾರ್ಬಿಡಿಟಿ ರೇಟ್ ಇದೆ ಅಂತ ಅಸ್ಯೂಮ್ ಮಾಡಿಕೊಂಡು ಮಿಲಿಯನ್ಸ್ ಆಫ್ ಜನ ಸಾಯ್ತಾರೆ. ದಟ್ ಈಸ್ ದ ಕೇಸ್. ಅದಕ್ಕೆ ಪ್ರಿಪೇರ್ ಆಗಿ ಅಲ್ಲಿಂದ ವಾಕ್ ಇಟ್ ಬ್ಯಾಕ್ ಅಂತ ಅವ್ರದ್ದು ಥಿಯರಿ ಇರೋದು.
ಥಾಲರ್ದು ಪ್ರಿನ್ಸಿಪಲ್ ಏನು ಅಂದ್ರೆ ಗವರ್ಮೆಂಟ್ ಶುಡ್ ನಡ್ಜ್ ಪೀಪಲ್ ಟುವರ್ಡ್ಸ್ ಇಟ್ಸ್ ಇಂಟೆಂಡೆಡ್ ಡೈರೆಕ್ಷನ್ ಅಂತ. ಅಂದ್ರೆ ಇಂಟರ್ವ್ಯೂನ್ ಮಾಡಬಾರ್ದು ಡೈರೆಕ್ಟ್ ಆಗಿ, ಬ್ಯಾನ್ ಅಂದ್ರೆ ಏನು ಫೋರ್ಸ್ ಮಾಡಬಾರ್ದು, ಜಸ್ಟ್ ನಡ್ಜ್ ಮಾಡಬೇಕು ಅಂತ. ಸೊ ಸ್ವೀಡನ್ ಆಲ್ಮೋಸ್ಟ್ ಅದೇ ಪ್ರಿನ್ಸಿಪಲ್ ಫಾಲೋ ಮಾಡ್ತಿದೆ. ಅಂದ್ರೆ ಏನು ಯಾವ್ದ್ರಲ್ಲೂ ಇಂಟರ್ವ್ಯೂನ್ ಮಾಡ್ತಾ ಇಲ್ಲ, ಬಟ್ ದೇ ಆರ್ ಜಸ್ಟ್ ಗಿವಿಂಗ್ ಡೈರೆಕ್ಷನ್ ಟು ದ ಸೊಸೈಟಿ ಅಂತ. ಕೆಲವೊಬ್ರು ದಟ್ ಈಸ್ ದ ರೈಟ್ ವೇ ಅಂತ ಹೇಳ್ತಾರೆ. ಈ ಲಿಬರ್ಟೇರಿಯನ್ ಗಳಿಗೆಲ್ಲ ಇಂಟರ್ವೆನ್ಷನ್ ಅಂದ್ರೆ ತುಂಬಾ ಪ್ರಾಬ್ಲಮ್ ಅವರಿಗೆ, ಗವರ್ಮೆಂಟ್ ಏನು ಯಾರ ಮೇಲೂ ಫೋರ್ಸ್ ಮಾಡಬಾರ್ದು ಅಂತ. ಸೊ ಅಮೆರಿಕನ್ ಅದು ಆಕ್ಚುಲಿ ಐರನಿ ಆಗ್ಬಿಟ್ಟಿದೆ. ಅಮೆರಿಕಾ, ಕ್ಯಾಪಿಟಲಿಸ್ಟ್ ಅಮೆರಿಕಾ ಅವರೇ ಕಂಪ್ಲೀಟ್ ಎಕನಾಮಿ ಶಟ್ ಡೌನ್ ಮಾಡಿ ಕುತ್ಕೊಂಡಿದ್ದಾರೆ. ಇಲ್ಲಿ ಸೋಷಿಯಲಿಸ್ಟ್ ಸ್ವೀಡನ್ ಅವರು ಎಕನಾಮಿ ನಡೀತಾ ಇರ್ಲಿ, ಇದು ಡಿಸೀಸ್ ಕಂಟ್ರೋಲ್ ನ ನಾವು ಬ್ಯಾಲೆನ್ಸ್ ಮಾಡೋಣ, ಲೈಕ್ ದೇ ಆರ್ ಸೇಯಿಂಗ್ ಎಕನಾಮಿ ಇಸ್ ಆಸ್ ಇಂಪಾರ್ಟೆಂಟ್ ಆಸ್ ಹ್ಯೂಮನ್ ಲೈಫ್ ಅನ್ನೋ ತರ ಆಲ್ಮೋಸ್ಟ್. ಸೊ ತುಂಬಾ ಜನ ಲಿಬರ್ಟೇರಿಯನ್ಸ್ ಸ್ವೀಡನ್ ನ ಈ ಡೈರೆಕ್ಷನ್ ಅಲ್ಲಿ ಎಕ್ಸಾಂಪಲ್ ಅಂತ ಹೇಳ್ತಾರೆ, ಒಳ್ಳೆ ಮಾಡೆಲ್ ಕಂಟ್ರಿ ಅಂತ. So it's change. Yeah, so this is actually very important. Andre ivaga for example ಇಂಪ್ಯಾಕ್ಟ್ ಅಂತ ತಗೊಂಡ್ರೆ ತುಂಬಾ ಡೆತ್ಸ್ ಆಯ್ತು, ತುಂಬಾ ಜನ ಸತ್ರು ಅಂದ್ರೆ ಆ ಕೆಟ್ಟ ಹೆಸರು ಇದೆಯಲ್ಲ ಅದು ಪಾಲಿಟಿಷಿಯನ್ಸ್ ಮೇಲೆ ಬರುತ್ತೆ. ಸೊ ಪಾಲಿಟಿಷಿಯನ್ಸ್ ಪರವಾಗಿಲ್ಲ, ಎಕಾನಮಿ ನಿಂತ್ರು ತೊಂದ್ರೆ ಇಲ್ಲ, ಅದನ್ನ ಜನ ಅರ್ಥ ಮಾಡ್ಕೋತಾರೆ. ಬಟ್ ತುಂಬಾ ಜನ ಸತ್ರೆ ನಾನ್ ಏನು ಮಾಡಿಲ್ಲ ಅಂತ ನನಗೆ ನೆಕ್ಸ್ಟ್ ಎಲೆಕ್ಷನ್ ಅಥವಾ ನನಗೆ ಕೆಟ್ಟ ಹೆಸರು ಬರ್ಬೋದು ಅಂತ ಅಂತ ಬಹುಶಃ ತುಂಬಾ ಜನ ದೇ ಹ್ಯಾವ್ ಅಂದ್ರೆ ಟು ಏರ್ ಆನ್ ದ ಸೈಡ್ ಆಫ್ ಕಾಷನ್ ಅಂತಾರಲ್ಲ, ಅದನ್ನ ಬಹುಶಃ ಮೋಸ್ಟ್ಲಿ ನನ್ಗೆ ಎಲ್ಲಾ ಪೊಲಿಟಿಷಿಯನ್ಸ್ ಆ ಡೈರೆಕ್ಷನ್ ಅಲ್ಲಿ ಯೋಚನೆ ಮಾಡಿ ನಿಲ್ಸಿದ್ದಾರೆ ಅಂತ ಅನ್ನಿಸ್ತಾ ಇದೆ ನನ್ಗೆ. ಅಫ್ಕೋರ್ಸ್ ನಿಲ್ಸದೆ ಹೋಗಿದ್ದಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ವರ್ಸ್, ಅಟ್ ಲೀಸ್ಟ್ ಇನ್ ಅ ಕಂಟ್ರಿ ಲೈಕ್ ಇಂಡಿಯಾ. ಸೊ ಅದರಿಂದ ಈ ಕೊರೋನಾ ಇಂದ ಎಕಾನಮಿ ಡೌನ್ ಆಯ್ತು ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ ಜನ ಅರ್ಥ ಮಾಡ್ಕೋಬಹುದು. ಬಟ್ 1000 ಜನ ಸತ್ ಹೋಗಿ ಆಮೇಲೆ ಇದನ್ನ ಸರಿಗ್ ಮ್ಯಾನೇಜ್ ಮಾಡ್ಲಿಲ್ಲ ಅನ್ನೋ ಒಂದು ಕೆಟ್ಟ ಹೆಸರು ಬರುತ್ತೆ ಅನ್ನೋದು, ಐ ಥಿಂಕ್ ದಟ್ ಇಸ್ ಸಮ್ವೇರ್ ಡ್ರಿವನ್ ಮೋಸ್ಟ್ ಆಫ್ ದ ಪೊಲಿಟಿಕಲ್ ಆಕ್ಷನ್ಸ್ ಅಂತ ಅನ್ಸುತ್ತೆ. ಯಾಕಂದ್ರೆ ಈವನ್ ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಅವ್ರಿಗೆ ಎಕ್ಸಾಂಪಲ್ಸ್ ಬೇಗ ಸಿಕ್ಬಿಡ್ತಲ್ವಾ. ಇಟಾಲಿ ಎಕ್ಸಾಂಪಲ್ ಸಿಕ್ತು, ಸ್ಪೇನ್ ಎಕ್ಸಾಂಪಲ್ ಸಿಕ್ತು, ಚೈನಾ ಎಕ್ಸಾಂಪಲ್ ಸಿಕ್ತು. ಸೊ ಅದಕ್ಕೆ ಬಹುಶಃ ಎಲ್ಲಾ ಪಾಲಿಟಿಷಿಯನ್ಸ್ ಎಲ್ಲಾ ಕಂಟ್ರೀಸ್ ಅಲ್ಲೂ ಶಟ್ ಡೌನ್ ಅನ್ನೋದನ್ನ ಇಮಿಡಿಯೇಟ್ ಆಗಿ ಮಾಡಿದ್ರು ಅಂತ ಅನ್ನಿಸ್ತಾ ಇದೆ ನಂಗೆ. ಅದೇ ನಾನು ಕೇಳಿರೋ ಪ್ರಕಾರ ಅದಕ್ಕೆ ರೀಸನಿಂಗ್ ಏನು ಅಂದ್ರೆ ದೇರ್ ಇಸ್ ಅ ಎಸಿಮೆಟ್ರಿ. ಎರಡು ಡಿಸಿಷನ್ ಅಲ್ಲಿ ಎಸಿಮೆಟ್ರಿ ಇದೆ. ಒಂದು ಕಂಪ್ಲೀಟ್ ಶಟ್ ಡೌನ್ ಮಾಡಿದ್ವಿ, ಸೊ ಇಟ್ ವಾಸ್ ದ ರೈಟ್ ಡಿಸಿಷನ್ ಆರ್ ರಾಂಗ್ ಡಿಸಿಷನ್, ಎರಡಿದೆ. ನಾವು ಶಟ್ ಡೌನ್ ಮಾಡಿದ್ವಿ, ಅದರಿಂದಾಗಿ ಡೆತ್ಸ್ ಕಡಿಮೆ ಆಯ್ತು, ದಟ್ ಈಸ್ ದ ಪಾಸಿಟಿವ್ ಥಿಂಗ್. ಶಟ್ ಡೌನ್ ಇಂದ ಏನು ಯೂಸ್ ಇರಲಿಲ್ಲ, ಸೊ ಅದು ಸೆಕೆಂಡ್ ಥಿಂಗ್. ಎರಡು ಔಟ್ಕಮ್ಸ್ ಇದೆ. ಎರಡು ಔಟ್ಕಮ್ ಇಂದ ಏನೂ ಜಾಸ್ತಿ ಡ್ಯಾಮೇಜ್ ಆಗಲ್ಲ. ಇವಾಗ ಕಂಪ್ಲೀಟ್ ಶಟ್ ಡೌನ್ ಮಾಡಿದ್ವಿ, ಅದು ಕಂಪ್ಲೀಟ್ ಯೂಸ್ಫುಲ್ ಇತ್ತು, ಅದು ಒಂದು ಔಟ್ಕಮ್. ಶಟ್ ಡೌನ್ ಮಾಡಿದ್ವಿ, ಅದರಿಂದ ಏನು ಉಪಯೋಗ ಇಲ್ಲ, ಅಂದ್ರೆ ಏನು ಜಾಸ್ತಿ ಪಾಸಿಟಿವ್ ಎಫೆಕ್ಟ್ಸ್ ಆಗಲಿಲ್ಲ, ನಾವು ಸುಮ್ಮನೆ ಇದ್ದಿದ್ರು ಹಂಗೆ ಇತ್ತು. ಇನ್ ಬೋತ್ ಕೇಸಸ್ ಯು ಸರ್ವೈವ್. ಸೊ ನೆಗೆಟಿವ್ ಇದರಲ್ಲಿ ಔಟ್ಕಮ್ಸ್, ಶಟ್ ಡೌನ್ ಮಾಡಲಿಲ್ಲ, ಏನೂ ಆಗಲಿಲ್ಲ, ಅದು ಒಂದು ಔಟ್ಕಮ್. ಶಟ್ ಡೌನ್ ಮಾಡಲಿಲ್ಲ, ಲಕ್ಷಾಂತರ ಜನ ಸತ್ತೋದ್ರು. ಸೊ ಈ ಔಟ್ಕಮ್ಸ್ ಅಲ್ಲಿ ರಿಸ್ಕಿಯೆಸ್ಟ್ ಔಟ್ಕಮ್ ಇರೋದು ಶಟ್ ಡೌನ್ ಮಾಡಲಿಲ್ಲ ಅನ್ನೋದ್ರಲ್ಲಿ. ಸೊ ಅದು ಎಸಿಮೆಟ್ರಿ ಇದೆ, ಅಂದ್ರೆ ದೇ ಡೋಂಟ್ ಹ್ಯಾವ್ ಸೇಮ್ ರಿಸ್ಕ್. ಸೊ ಅದಕ್ಕೆ ಇಟ್ಸ್ ಆಲ್ವೇಸ್ ಗುಡ್. ತಾಲಬ್ ಕೊಡೋ ಎಕ್ಸಾಂಪಲ್ ಏನು ಅಂದ್ರೆ, ಇಫ್ ಯು ಹ್ಯಾವ್ ಸ್ಮಾಲೆಸ್ಟ್ ಡೌಟ್ ದಟ್ ಯುವರ್ ಪೈಲಟ್ ಇಸ್ ಡ್ರಂಕ್, ಏರೋಪ್ಲೇನ್ ಹತ್ತುವಾಗ ಪೈಲಟ್ ಅವನು ಕ್ರಾಶ್ ಮಾಡ್ಬೋದು ಒಂದು ಸ್ವಲ್ಪ ಡೌಟ್ ಇದ್ರು ಸಾಕು, ಲೈಕ್ ಯು ಡೋಂಟ್ ನೀಡ್ ಮೋರ್ ಎವಿಡೆನ್ಸ್, ಯುವರ್ ಡಿಸಿಷನ್ ಇಸ್ ಕ್ಲಿಯರ್, ಯು ಡೋಂಟ್ ಟೇಕ್ ದಟ್ ಫ್ಲೈಟ್. ಸೊ ಅದು ಹೇಳೋದು. ಲೈಕ್ ಇವಾಗ ಅದೇ ತರ ಆಗ್ತಿದೆ, ಎವಿಡೆನ್ಸ್ ಯಾರಿಗೂ ಇಲ್ಲ, ಈ ಸೈಡು ಇಲ್ಲ ಎವಿಡೆನ್ಸ್, ಆ ಸೈಡು ಇಲ್ಲ. ಸೊ ಎವಿಡೆನ್ಸ್ ಇಲ್ಲದೆ ಇರುವಾಗ ವೆನ್ ಯು ಡೋಂಟ್ ಹ್ಯಾವ್ ಡೇಟಾ, ಯಾವ ತರ ರಿಯಾಕ್ಟ್ ಮಾಡಬೇಕು ಅಂತ. ಫೇಸ್ ಮಾಸ್ಕ್ ಬಗ್ಗೆ, what is the worst thing that can happen when you take the decision?
ಅದು ತಗೊಂಡಾಗ if one side has the worst thing that can happen while not taking the decision is too drastic ಅಂತಿದ್ರೆ ಅವಾಗ ಒಂಥರ ಡೋಂಟ್. ಆಕ್ಚುಲಿ ಕೆಲವೊಬ್ರು ಹೇಳ್ತಾರೆ ಅಂದ್ರೆ ಕೌಂಟರ್ ಪಾಯಿಂಟ್ ಟು ದಿಸ್ ಆರ್ಗ್ಯುಮೆಂಟ್, ಇವಾಗ ನೀವು ಕಂಪ್ಲೀಟ್ ಎಕಾನಮಿ ಶಟ್ ಡೌನ್ ಮಾಡಿದ್ರೆ ಯು ಡೋಂಟ್ ನೋ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ದಟ್ ಅಂತ. ಇವಾಗ ಅಸ್ಯೂಮ್ ಮಾಡ್ತಾ ಇರೋದೇನು ಅಂದ್ರೆ ಜೀವ ಉಳಿಸ್ಬಿಡೋಣ, ಎಕನಾಮಿ ಆಮೇಲೆ ನೋಡ್ಕೊಳ್ಳೋಣ ಅಂತ. ಸೊ ಹೌ ಡು ಯು ನೋ ದಟ್ ಫಾರ್ ಶೋರ್? ಬಿಕಾಸ್ ಎಕನಾಮಿ ಇಸ್ ಲೈವ್ಲಿಹುಡ್ ಜನರದು, ಅದರಿಂದನೂ ಜೀವ ಹೋಗುತ್ತೆ ಎಷ್ಟೊಂದು ಜನದ್ದು. ಸೊ ಇವಾಗ ಸದ್ಯಕ್ಕೆ ಹೇಳ್ತಾ ಇರೋದು ಅಲ್ವಾ ಅಂದ್ರೆ if economy is down, at least humans can think of how we can revive the economy, what we can do to make sure okay people's livelihoods are taken care. ಅದು at least ನಮಗೆ ಗೊತ್ತು, it is something we know. ಅದೊಂದು ಮೀಮ್ ನೋಡಿದೆ, ಅದು ಆಫ್ರಿಕನ್ ಪ್ರೈಮ್ ಮಿನಿಸ್ಟರ್ ಹೇಳಿರೋದು. ಹೌದಾ? ಓಕೆ. ವಿ ನೋ ಹೌ ಟು ರಿವೈವ್ ದ ಎಕನಾಮಿ ಬಟ್ ವಿ ಡೋಂಟ್ ನೋ ಹೌ ಟು ಬ್ರಿಂಗ್ ಬ್ಯಾಕ್ ಪೀಪಲ್ ಫ್ರಮ್ ಡೆತ್ ಅಂತ. So we don't know how to revive them if they die. But adu it's a good argument one ಲೆಕ್ಕದಲ್ಲಿ. ಇವಾಗ ಗ್ಲೋಬಲ್ ವಾರ್ಮಿಂಗ್ ಗೆ ಸೊಲ್ಯೂಷನ್ಸ್ ಹೇಳುವಾಗ ಅದೇ ಆರ್ಗ್ಯುಮೆಂಟ್ ಹೇಳೋದಲ್ವಾ, ಎಲ್ಲ ಶಟ್ ಡೌನ್ ಮಾಡ್ಬಿಡಿ, ಏರೋಪ್ಲೇನ್ ನಿಲ್ಲಿಸ್ಬಿಡಿ, ಫ್ಯಾಕ್ಟ್ರೀಸ್ ನಿಲ್ಲಿಸ್ಬಿಡಿ, ಕೋಲ್ ಬರ್ನಿಂಗ್ ನಿಲ್ಲಿಸ್ಬಿಡಿ ಅಂದ್ರೆ ಯು ನೋ ಇದ್ರದ್ದು ಇಂಪ್ಯಾಕ್ಟ್ ಏನು ಅಂತ ಗೊತ್ತು. ಬಟ್ ಇದೆಲ್ಲ ನಿಲ್ಲಿಸಿದ್ರೆ ದೇರ್ ವಿಲ್ ಬಿ ರಿಯಲ್ ಪ್ರಾಬ್ಲಮ್ಸ್. ಯಾಕಂದ್ರೆ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಲ್ಲಿ ಎಕನಾಮಿ ಇಸ್ ಈಕ್ವಲ್ ಟು ಸೇವಿಂಗ್ ಲೈಫ್ಸ್ ಜನರದು. ಸೊ ಅದೆರಡೂ ಇದೆ, ನೋಡ್ಬೇಕು ಇನ್ನು 21 days. You mean third world or you mean first world ಅಲ್ಲಿ economy is saving lives? ಥರ್ಡ್ ವರ್ಲ್ಡ್ ಅಲ್ಲಿ. Okay, got it. ಯಾಕಂದ್ರೆ ಅಲ್ಲಿ ಕೋಲ್ ಬರ್ನಿಂಗ್ ನಿಲ್ಸಿದ್ರೆ ಹಾಸ್ಪಿಟಲ್ ಅಲ್ಲಿ ಮಕ್ಳು ಸಾಯ್ತಾರೆ, ICU ನಲ್ಲಿ ಇಟ್ಟಿರೋ ಏನು ಪೇಷಂಟ್ ಸಾಯ್ತಾರೆ. ಸೊ ಅಷ್ಟು ಆ ಲೆವೆಲ್ ಅಲ್ಲಿ. ಅಂಡ್ ಹಂಗರ್ ಅನ್ನೋದು ರಿಯಲ್ ಇಶ್ಯೂ. ಸೊ ಅದೆಲ್ಲ ಇರುತ್ತೆ. ಡೈಲಿ ಏನೋ ವೇಜಸ್ ಇರೋಂಥವ್ರು, ದೇ ಡೋಂಟ್ ಹ್ಯಾವ್ ಎ ಕಾನ್ಸೆಪ್ಟ್ ಆಫ್ ಸೇವಿಂಗ್ಸ್, ಬ್ಯಾಂಕ್ ಅಕೌಂಟ್ ಇಲ್ಲ, ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಇರಲ್ಲ. ಸೊ ಯು ಕೆನಾಟ್ ಜಸ್ಟ್ ಸೇ ಒಂದ್ ತಿಂಗಳು ನನಗೆ ಸಂಬಳ ಬರೆದಿದ್ರೆ ನಡೆಯುತ್ತೆ ಅನ್ನೋ ತರದಲ್ಲಿ ಇರಲ್ಲ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಲ್ಲಿ. ಎಕನಾಮಿ ಈಸ್ ಆಕ್ಚುಲಿ ಲೈವ್ಲಿಹುಡ್. ಬಟ್ ಅವ್ರದ್ದು ಲಾಜಿಕ್ ಇರೋದೇನು ಅಂದ್ರೆ, ಇವಾಗ ಬಿಗ್ಗೆಸ್ಟ್ ವೇರಿಯಬಲ್ ಇದೆಲ್ಲದ್ರಲ್ಲೂ ಇರೋದು ವೈರಸ್. ಅಂದ್ರೆ ಕೋವಿಡ್ ವೈರಸ್ ಯಾವ ತರ ಸ್ಪ್ರೆಡ್ ಆಗುತ್ತೆ ಅಂತ. ಅವ್ರು ಹೇಳೋದು ಗೆಸ್ಟೇಷನ್ ಪೀರಿಯಡ್ ಏನೋ 2 to 14 days ಇರುತ್ತೆ. ಅಲ್ಲಿವರೆಗೂ ಏನು ಸಿಂಪ್ಟಮ್ಸ್ ಬರಲ್ಲ. ಎಸಿಂಪ್ಟಮ್ಯಾಟಿಕ್ ಟ್ರಾನ್ಸ್ಮಿಷನ್ ಅಂತ ಇದೆಯಲ್ಲ. ಓಕೆ, ಸೊ ಜಸ್ಟ್ ಅ ಸೆಕೆಂಡ್. ಎಸಿಂಪ್ಟಮ್ಯಾಟಿಕ್ ಅಂದ್ರೆ ನಿಮ್ಮ ಒಳಗಡೆನೆ ರೋಗ ಇರುತ್ತೆ ಬಟ್ ಅದ್ರದ್ದು ಹೊರಗಡೆ ಯಾವ್ದು ಲಕ್ಷಣ ಕಾಣಿಸ್ತಾ ಇರಲ್ಲ ಅನ್ನೋದನ್ನ ಜಸ್ಟ್ ಸುಮ್ನೆ ಕ್ಲಾರಿಫಿಕೇಶನ್ ಗೆ ಹೇಳ್ತಾ ಇದ್ದೀನಿ. ನಂಗೆ ಗೊತ್ತಿರಲಿಲ್ಲ ಇದು, ಸೊ ಅದನ್ನ ಅದಕ್ಕೆ. ಅದೇ ತುಂಬಾ ಜನ ಏನು ಹೇಳ್ತಾ ಇದ್ರು, ಎಬೋಲಾ ಇಸ್ ಮೋರ್ ಡೆಡ್ಲಿ ದೆನ್ ದಿಸ್ ವೈರಸ್ ಅಂತ. ಎಬೋಲಾ ವೈರಸ್ ಅಲ್ಲಿ ಆಲ್ಮೋಸ್ಟ್ 50% ಮಾರ್ಟಾಲಿಟಿ ರೇಟ್ ಇದ್ದಿದ್ದು. ಇನ್ಫೆಕ್ಟ್ ಆದ್ರೆ ಇಬ್ಬರಲ್ಲಿ ಒಬ್ರು ಸಾಯ್ತಾರೆ ಅಂತ, ಅಷ್ಟು ಸಿವಿಯರ್ ಇನ್ಫೆಕ್ಷನ್. ಬಟ್ ಈ ವೈರಸ್ ಅಷ್ಟೊಂದು ಸ್ಟ್ರಾಂಗ್ ಅಲ್ಲ, ಇದು ಒಂದ್ ಸ್ವಲ್ಪ ಡಂಬ್ ವೈರಸ್. ಅದು ಬಾಡಿ ಒಳಗಡೆ ಹೋದ್ರೂ ಏನು ರಿಯಾಕ್ಷನ್ ಬರಲ್ಲ, ಯಾಕಂದ್ರೆ ಇಟ್ಸ್ ನಾಟ್ ಕನ್ಸಿಡರ್ಡ್ ಔಟ್ಸೈಡ್ ಬಾಡಿ ಡಿಟೆಕ್ಟೇ ಮಾಡಲ್ಲ ಅದನ್ನ. ಸೊ ಅದು 2 to 14 weeks ಇಟ್ ವಿಲ್ ರೀಪ್ರೊಡ್ಯೂಸ್ ಇನ್ ಯುವರ್ ಬಾಡಿ. ಸೊ ಆಮೇಲೆ ಬಾಡಿ ಗೊತ್ತಾಗುತ್ತೆ ದೇರ್ ಇಸ್ ಅ ಇನ್ಫೆಕ್ಷನ್ ಅಂತ, ಅಂಡ್ ಇಟ್ ಸ್ಟಾರ್ಟ್ ಶೋಯಿಂಗ್ ಸಿಂಪ್ಟಮ್ಸ್ ಅಂದ್ರೆ ಯುವರ್ ಬಾಡಿ ರಿಯಾಕ್ಟಿಂಗ್ ಟು ದಟ್ ಇನ್ಫೆಕ್ಷನ್. ಸೊ ಅಷ್ಟ್ರೊಳಗಡೆ ನೀವು ಹೊರಗಡೆ ಹೋಗ್ಬಿಟ್ಟು, ಬಿಕಾಸ್ ಯು ಫೀಲ್ ಹೆಲ್ದಿ, ಯು ವುಡ್ ಹ್ಯಾವ್ ಸ್ಪ್ರೆಡ್ ದ ವೈರಸ್. ಸೊ ಆ ರಿಸ್ಕ್ ಇದೆ. ಅದಕ್ಕೋಸ್ಕರ ಈ ಕಂಪ್ಲೀಟ್ ಶಟ್ ಡೌನ್ ಮಾಡಿದ್ರೆ ಆಫ್ಟರ್ ದ ಎಂಡ್ ಆಫ್ 14 days ಅಥವಾ 21 days ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾರಿಗೆ ಇನ್ಫೆಕ್ಟ್ ಆಗಿದೆ, ಯಾರಿಗೆ ಇನ್ಫೆಕ್ಟ್ ಆಗಿಲ್ಲ ಅಂತ. ಯಾಕಂದ್ರೆ ಅಷ್ಟೊತ್ತಿಗೆ ಸಿಂಪ್ಟಮ್ಸ್ ಎಲ್ಲರಿಗೂ ಬಂದ್ಬಿಟ್ರು. ದಟ್ ಆಮೇಲೆ ಏನ್ ಮಾಡ್ಬೋದು, ಇನ್ಫೆಕ್ಟ್ ಆಗಿರೋರು ಸಿಂಪ್ಟಮ್ಸ್ ಬಂದಿರೋರ್ನ ಅಷ್ಟೇ ಐಸೋಲೇಟ್ ಮಾಡಿ, ಅವ್ರನ್ನ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡಿ, ಅವ್ರು ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಮಾಡಿ ಅವ್ರನ್ನ ಐಸೋಲೇಟ್ ಮಾಡಿದ್ರೆ ಇದು ಸಾಲ್ವ್ ಆಗುತ್ತೆ ಅನ್ನೋದು ಸ್ಟ್ರಾಟಜಿ. And that's a strategy that most countries are taking, and if that's not going to work then it's going to be a problem, right? ಅಂದ್ರೆ ಫಾರ್ ಎಕ್ಸಾಂಪಲ್ ಕೆಲವು ಕಡೆ ಸೆಕೆಂಡ್ ರೌಂಡ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿದೆಯಂತೆ ಇರಾನ್ ಅಲ್ಲಿ. ಸೊ ಯಾ, ಇಟ್ಸ್ ಆಕ್ಚುಲಿ ಇಂಟ್ರೆಸ್ಟಿಂಗ್ ಟು ವಾಚ್ ವಾಟ್ ಹ್ಯಾಪನ್ಸ್. ಈಗ ನೆಕ್ಸ್ಟ್ ಇದ್ರ ಬಗ್ಗೆ ಅಂದ್ರೆ ಟಾಪಿಕ್ ಅಂದ್ರೆ ಕವರ್ ಮಾಡೋಣ ಅಂದ್ರೆ ನನ್ಗೆ ಟ್ರಾವೆಲ್. ಈಗ ಮುಕ್ಕಾಲ್ ಪಾಲು ರೆವೆನ್ಯೂ ಜನರೇಟ್ ಆಗೋದು ಟ್ರಾವೆಲ್ ಇಂಡಸ್ಟ್ರಿಗೆ ಬಿಸ್ನೆಸ್ ಟ್ರಾವೆಲ್ ಇಂದ ಮಾತ್ರ, ರೈಟ್? 70% ಅಂಡ್
ರಿಮೈನಿಂಗ್ ಲಿಟಲ್ ಬಿಟ್ ಆಫ್ ಇಸ್ ಟೂರಿಸಂ ಟ್ರಾಫಿಕ್ ಅಲ್ವಾ. ಸೊ ಈಗ ಬಿಸ್ನೆಸ್ ಟ್ರಾವೆಲ್ ಹೆಂಗ್ ಇಂಪ್ಯಾಕ್ಟ್ ಆಗತ್ತೆ? ವಿಲ್ ಟೆಕ್ನಾಲಜಿ ಕಿಲ್ ಬಿಸ್ನೆಸ್ ಟ್ರಾವೆಲ್? Initial comments or thoughts, what do you say about it? ಸೊ ಅದೇ ಇದು ಸಡನ್ ಡಿಸ್ರಪ್ಷನ್ ಆಗಿದೆ ಎಲ್ಲದಕ್ಕೂ. ಎಲ್ಲ ಇದು ಪ್ರೈಮರಿ ಫಸ್ಟ್ ಆರ್ಡರ್ ಎಫೆಕ್ಟು, ಎಲ್ಲರೂ ಮನೇಲಿ ಕುತ್ಕೊಂಡು ಕೆಲಸ ಮಾಡ್ತಿದ್ದಾರೆ, ಆಮೇಲೆ ಎಲ್ಲದು ಲೈವ್ಲಿಹುಡ್ ಇಂಟ್ರಪ್ಟ್ ಆಗಿದೆ, ಅದು ಫಸ್ಟ್ ಆರ್ಡರು. ಸೆಕೆಂಡು ಥರ್ಡ್ ಆರ್ಡರ್ ಏನೇನು ಚೇಂಜ್ ಆಗುತ್ತೆ ಅದು ಸಿಕ್ಕಾಪಟ್ಟೆ ಕಷ್ಟ ಇವಾಗ ಪ್ರಿಡಿಕ್ಟ್ ಮಾಡೋದು. ಇವಾಗ ಆಲ್ಮೋಸ್ಟ್ ಕೋಲ್ಡ್ ವಾರ್ ಟೈಮಲ್ಲಿ ಏನೇನೆಲ್ಲ ಬಂತಲ್ಲ ಇನೋವೇಷನ್ಸು, ಟೆಕ್ನಾಲಜಿ, ವರ್ಲ್ಡ್ ವಾರ್ 2 ಟೈಮಲ್ಲಿ ಆ ತರ ಆಗ್ಬೋದು. Just give me 1 or 2 examples, ಅದು ರಿಲೇಟ್ ಮಾಡಕ್ ಈಸಿ ಆಗುತ್ತೆ. ಸೊ ಒಂದು ರಿಮೋಟ್ ವರ್ಕಿಂಗು, ಈಗ ನಾವು ಕಾಲ್ ಮಾಡ್ತಿದೀವಲ್ಲ. ಅಲ್ಲ ಐ ಮೆಂಟ್ ವರ್ಲ್ಡ್ ವಾರ್ 2 ಟೆಕ್ನಾಲಜೀಸ್ ಅಂತ ಹೇಳಿದಿರಲ್ಲ, ಅದನ್ನ ಇಫ್ ಯು ಕ್ಯಾನ್ ಕಂಪೇರ್. ಸೊ ನಮ್ದು ಆಲ್ಮೋಸ್ಟ್ ಎಲ್ಲ ಮಾಡರ್ನ್ ಕಾರ್ ಮ್ಯಾನುಫ್ಯಾಕ್ಚರಿಂಗು, ಆಮೇಲೆ ಮೋಸ್ಟ್ಲಿ ಏವಿಯೇಷನ್ನು, ಸೊ ಅದೆಲ್ಲ. ಆಮೇಲೆ ಎಷ್ಟೊಂದು ಈ GPS ನ್ಯಾವಿಗೇಷನ್ನು, ಆ ಥರದ್ದು ಟೆಕ್ನಾಲಜಿ, ರೆಡಾರು, ಅದೆಲ್ಲ ವಾರ್ ಟೈಮಲ್ಲಿ ಇದ್ದಿದ್ದು ಕ್ರೈಸಿಸ್ ಇಂದ ಆಗಿರೋ ಇನೋವೇಷನ್ಸ್. ಗಾಟ್ ಇಟ್. ಸೊ ಅದು ಒಂದು ಥಿಂಕಿಂಗ್ ಇದೆ. ನಾವು ವಿ ಕೆನಾಟ್ ಜಸ್ಟ್ ಬಿ ಇನೋವೇಟಿವ್. ನಾವು ಆರಾಮಾಗಿ ಕುತ್ಕೊಂಡು ಸುಮ್ಮನೆ ದುಡ್ಡು ಸ್ಪೆಂಡ್ ಮಾಡಿದ್ರೆ ದೇರ್ ವಿಲ್ ಬಿ ಐಡಿಯಾಸ್, ವಿ ವಿಲ್ ಕಮ್ ಅಪ್ ವಿತ್ ನ್ಯೂ ಇನೋವೇಷನ್ಸ್ ಅನ್ನೋದು ರಾಂಗ್ ಅಂತ ಒಂದು ಥಿಂಕಿಂಗ್ ಇದೆ. ಯಾಕಂದ್ರೆ ವಿ ಶುಡ್ ಬಿ ಫೋರ್ಸ್ಡ್ ಆಸ್ ಎ ಕಲೆಕ್ಟಿವ್. ಒಂದು ಚಾಲೆಂಜ್ ಇದ್ದಾಗ ಮೊಬಿಲೈಸ್ ಆಗುತ್ತೆ ನಮ್ದೆಲ್ಲ ಕ್ರಿಯೇಟಿವ್ ಎನರ್ಜೀಸ್ ಅಂತ. ಅಂದ್ರೆ ಲಾಸ್ಟ್ ಮೊಮೆಂಟ್ ಅಲ್ಲಿ ಎಕ್ಸಾಮ್ ಓದ್ದಂಗೆ ಹಂಗೇನೆ. ಇನ್ನು ಅಲ್ಲ, ಬೆಟರ್ ಎಕ್ಸಾಂಪಲ್ ಅಂತಂದ್ರೆ ವರ್ಕೌಟ್ ಮಾಡೋದು. ಜಿಮ್ ಅಲ್ಲಿ ಹೋಗಿ ವೆಯ್ಟ್ ಎತ್ತಿದಕ್ಕೋಸ್ಕರ ಮಸಲ್ ಬರಲ್ಲ, ವೆಯ್ಟ್ ಎತ್ತಿ ಮಸಲ್ ಬ್ರೇಕ್ ಆಗುತ್ತೆ. ಇಟ್ಸ್ ಅ ಸ್ಟ್ರೆಸ್ ಆನ್ ಯುವರ್ ಬಾಡಿ. ಆ ಸ್ಟ್ರೆಸ್ ಗೆ ಬಾಡಿ ವಿಲ್ ಮೊಬಿಲೈಸ್ ಇಟ್ಸ್ ರಿಸೋರ್ಸಸ್ ಅಂಡ್ ದೆನ್ ಇಟ್ ವಿಲ್ ರೀಬಿಲ್ಡ್. ಯಾಕಂದ್ರೆ ನೆಕ್ಸ್ಟ್ ಟೈಮ್ ಆ ಸ್ಟ್ರೆಸ್ ಅಂದ್ರೆ ಅದನ್ನ ಹ್ಯಾಂಡಲ್ ಮಾಡಬೇಕು ಅಂತ ಓವರ್ ಶೂಟ್ ಇರುತ್ತೆ. ಸೊ ಹಂಗೆ ಲೈಕ್ ಯುವರ್ ಲೋಡ್ ಆನ್ ಯು ಅಂಡ್ ಪ್ರೆಷರ್ ಬಿಲ್ಡ್ಸ್ ಯು ಅನ್ನೋ ತರ. ಸೊ ಇವಾಗಿಂದು ಆ ತರ ಚೇಂಜಸ್ ಬರುತ್ತೆ. ಅದು ಪಾಸಿಟಿವ್ ಔಟ್ಲುಕ್. ಇದರಿಂದ ಹೊಸ ಇನೋವೇಷನ್ಸ್ ಬರುತ್ತೆ, ನಾವು ಇರೋ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ. ಇವಾಗ ಬಿಸ್ನೆಸ್ ಟ್ರಾವೆಲ್ ಗೊತ್ತಿಲ್ಲ, ಆಲ್ಮೋಸ್ಟ್ ಈಗ ಇಡೀ ಫಸ್ಟ್ ವರ್ಲ್ಡ್ ಅಲ್ಲಿ, ಅಟ್ಲೀಸ್ಟ್ ಸ್ವೀಡನ್ ಅಲ್ಲಿ ದೇ ಆರ್ ಹ್ಯಾಪಿ ಅಬೌಟ್ ಇಟ್. ಏರ್ ಟ್ರಾವೆಲ್ ಕಡಿಮೆ ಆಗಿದೆ ಅನ್ನೋದಕ್ಕೆ ದೇ ಆರ್ ಹ್ಯಾಪಿ. ಯಾಕಂದ್ರೆ ಅದಕ್ಕೆ ಎನ್ವಿರಾನ್ಮೆಂಟಲ್ ರೀಸನ್ಸ್ ಇದೆ. ಇವರು ಮುಂಚೆಯಿಂದ ಹೇಳ್ತಾ ಇದ್ದಾರೆ ಏರ್ ಟ್ರಾವೆಲ್ ಕಡಿಮೆ ಮಾಡಬೇಕು, ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ ಅನ್ನೋದೆಲ್ಲ ಇತ್ತು. ಸೊ ಪೀಪಲ್ ಮೇ ಸಿ ದಟ್ ಇವಾಗ ಬಿಸ್ನೆಸ್ ನಡೀತಾ ಇದೆ, ಕಂಪ್ನೀಸ್ ಆರ್ ಡೂಯಿಂಗ್ ವೆಲ್ ಈವನ್ ವಿತೌಟ್ ಬಿಸ್ನೆಸ್ ಟ್ರಾವೆಲ್. ಸೊ ಆಲ್ ದ ಟ್ರಾವೆಲ್ ಇಸ್ ನಾಟ್ ಎಸೆನ್ಷಿಯಲ್, ಅದು ಬೇಕಾಗಿಲ್ಲ, ಅದನ್ನ ಕಡಿಮೆ ಮಾಡ್ಬೋದು ನಾವು ಅಂತ ಅನ್ನಿಸ್ಬೋದು ಅವರಿಗೆ. ಯಾಕಂದ್ರೆ ನಾವು ದೇ ಹ್ಯಾವ್ ಸೀನ್ ದಟ್ ಎಕ್ಸಾಂಪಲ್, ಏನಾಗುತ್ತೆ ಕಂಪ್ಲೀಟ್ ಟ್ರಾವೆಲ್ ಶಟ್ ಡೌನ್ ಮಾಡಿದ್ರೆ ಅಂತ. ಸೊ ಇಲ್ಲ, ಟ್ಯಾಕ್ಸಸ್ ಜಾಸ್ತಿ ಮಾಡ್ಬೋದು. ಅದು ಗವರ್ಮೆಂಟ್ಸ್ ಟ್ರಾವೆಲ್ ನ ಕಡಿಮೆ ಮಾಡೋದಕ್ಕೆ. ಟ್ರಾವೆಲ್ ಇಂದ ಇವಾಗ 2 ರಿಸ್ಕ್ ಇದೆ ಅಂತ ಗೊತ್ತಾಯ್ತು. ಒಂದು ಈ ತರ ಡಿಸೀಸ್ ಸ್ಪ್ರೆಡ್ ಆಗುತ್ತೆ, ಎರಡನೇದು ಎನ್ವಿರಾನ್ಮೆಂಟಲಿ ಅದು ಡ್ಯಾಮೇಜಿಂಗ್ ಅಂತ. ಸೊ ಅದು ಕಾಸ್ಟ್ ಆಫ್ ಡೂಯಿಂಗ್ ದಟ್ ಅಂದ್ಬಿಟ್ಟು ಇವಾಗ ಸಿಗರೇಟಿಗೆ ಟ್ಯಾಕ್ಸ್ ಹಾಕ್ದಂಗೆ ಅದನ್ನ ದೇ ಮೇ ಕನ್ಸಿಡರ್ ದಟ್ ಟು ಬಿ ಎ ಬ್ಯಾಡ್ ಥಿಂಗ್ ಅಂಡ್ ಟ್ಯಾಕ್ಸ್ ಇಟ್ ಮೋರ್. Yeah, I think it's important to ಅಂದ್ರೆ ಒಂದು ಸಿಮಿಲಾರಿಟಿ ಅಥವಾ ಒಂದು ಪ್ಯಾರಲಲ್ ಹುಡುಕಿದ್ರೆ, ಅಟ್ಲೀಸ್ಟ್ ನಾನ್ ಮೊದ್ಲು ಕೆಲಸ ಮಾಡ್ತಿದ್ದಾಗ ಯಾವ್ದಕ್ಕೆ ನಾವು ಯುರೋಪ್ ಅಥವಾ ಅಮೆರಿಕಾಗ್ ಹೋಗಿ ಮೀಟಿಂಗ್ಸ್ ಮಾಡ್ತಾ ಇದ್ವೋ ಅದು ನ್ಯಾಚುರಲಿ ಕಮ್ಮಿ ಆಗ್ತಾ ಹೋಗ್ತಾ ಇತ್ತು. ನಾವು ನೋಟಿಸ್ ಮಾಡ್ತಿರ್ಲಿಲ್ಲ, ಯಾಕಂದ್ರೆ ಅದು ತುಂಬಾ ಗ್ರಾಜುವಲ್ ಆಗಿ ಆಗ್ತಾ ಇತ್ತು ಅಂತ. ಅಂದ್ರೆ ಇವಾಗ ಸಡನ್ ಆಗಿ ಕೊರೋನಾ ಕಾರಣದಿಂದ ಐ ಥಿಂಕ್ ಇಟ್ಸ್ ಬಿಕಮ್ ಅ ಲಾಟ್ ಮೋರ್ ಫಾಸ್ಟರ್. ಸೊ ಜಸ್ಟ್ ಟು ರೀಕ್ಯಾಪ್ ದಟ್ ಸೆಗ್ಮೆಂಟ್ ಆಫ್ ಕಾನ್ವರ್ಸೇಷನ್, ಈ ಯುದ್ಧ ಅಥವಾ ಕ್ರಾಂತಿ ಆದಾಗ ತುಂಬಾ ಬೇಗ ಮನುಷ್ಯನ ಶಕ್ತಿ ಒಂದ್ ಕಡೆ ಕಾನ್ಸಂಟ್ರೇಟ್ ಆಗತ್ತೆ. ಆ ಕಾನ್ಸಂಟ್ರೇಷನ್ ಇಂದ ಹೊಸ ಐಡಿಯಾಗಳು, ಹೊಸ ಟೆಕ್ನಾಲಜೀಸ್ ಬರ್ಬೋದು. ಅದೇ ತರ ಇಲ್ಲೂ ಆಗ್ಬೋದು ಅನ್ನೋದು ಇಟ್ ಇಸ್ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್ ಅಲ್ವಾ? ಲಾಂಗ್ ಟರ್ಮ್ ಗೆ ಅದು ಒಂದು ಪಾಸಿಟಿವ್ ಈ ಕ್ರೈಸಿಸ್ ಇಂದ ಅಂತ.
ಟ್ರಾವೆಲ್ ಬಗ್ಗೆ ಮಾತಾಡಿದ್ವಿ, ಮತ್ತೆ ಇನೋವೇಷನ್ಸ್ ವಿಲ್ ಬಿ ಫಾಸ್ಟರ್ ಆರ್ ಸ್ಪೀಡಿಯರ್ ಅಂತ ಡಿಸ್ಕಷನ್ ಮಾಡಿದ್ವಿ. ಒಂದ್ ಇಂಪಾರ್ಟೆಂಟ್ ವಿಷಯ ಅಂದ್ರೆ ಇವಾಗ ಇದು ಒಂಥರ ಟೆಕ್ನಾಲಜಿ ವರ್ಸಸ್ ಪ್ರೈವಸಿ ಡಿಸ್ಕಷನ್ ಬರೋಣ. ಚೈನಾನಲ್ಲಿ ಇದನ್ನ ಹೆಂಗೆ ಐಸೋಲೇಟ್ ಮಾಡಿದ್ರು ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ಚೈನಾನಲ್ಲಿ ಬೀಜಿಂಗ್ ಮಾತ್ರದಲ್ಲಿ ಒಂದು 3-4 ಮಿಲಿಯನ್ ಕ್ಯಾಮ್ರಾಗಳಿದೆಯಂತೆ. ಅಂದ್ರೆ ಪ್ರತಿ ಬೀದಿ ತಿರುವಿನಲ್ಲೂ 2-3 ಕ್ಯಾಮ್ರಾಗಳಿರ್ತವೆ. ಅದರಿಂದ ಫೇಸ್ ಡಿಟೆಕ್ಷನ್ ಸಾಫ್ಟ್ವೇರ್ ಯೂಸ್ ಮಾಡಿ ನಿಮಗೆ ಕೊರೋನಾ ಆಗಿದ್ರೆ ನೀವು ಯಾರ್ಯಾರ ಸಂಪರ್ಕಕ್ಕೆ ಬಂದು ಎಲ್ಲೆಲ್ಲಿ ಅವ್ರ ಜೊತೆ ಸಂಪರ್ಕಕ್ಕೆ ಬಂದ್ರು ಅಂತ ಗೊತ್ತಾಗಿ ಅದರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ನೀವು ಸಂಪರ್ಕಿಸಿದಂತಹ ಒಂದು 4,000-5,000 ಜನನ ಆಟೋಮ್ಯಾಟಿಕ್ ಆಗಿ ಒಂದು ಮೊಬೈಲ್ ನೋಟಿಫಿಕೇಶನ್ ಅಥವಾ ಆಪ್ ಇಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕ್ವಾರಂಟೈನ್ ಮಾಡಿದ್ರು. ಆದ್ರೂ ಸಹ ಅಲ್ಲಿ 4,000-5,000 ಜನ ಸತ್ತಿದ್ದಾರೆ ಅಂತ ನ್ಯೂಸ್ ಇದೆ. ಬಟ್ ವೆಸ್ಟರ್ನ್ ಕಂಟ್ರೀಸ್ ನ ನೀವು ಕೇಳಿದ್ರೆ ಅದು ಅದಕ್ಕಿಂತ 3-4ರಷ್ಟು ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟೊಂದು ಟೆಕ್ನಾಲಜಿಕಲ್ ಇನೋವೇಷನ್ ಇದ್ರೆ ನಿಮ್ಮ ಹತ್ರ ಅದು ಆಟೋಮ್ಯಾಟಿಕ್ ಆಗಿ ನಮ್ಮ ಪ್ರೈವಸಿನ ನಮ್ಮ ಪ್ರೈವಸಿ ಅಥವಾ ನಮ್ಮ ಒಂದು ಪರ್ಸನಲ್ ಲೈಕ್ಸ್ ಡಿಸ್ಲೈಕ್ಸ್ ಅದರದ್ದು ಅದು ಬ್ರೀಚ್ ಆಗಲ್ವಾ? ಯಾಕಂದ್ರೆ ಇದು ಯುರೋಪ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಯುರೋಪ್ ಅಲ್ಲಿ ಮತ್ತೆ ಅಮೆರಿಕಾನಲ್ಲಿ ತುಂಬಾ ಇಂಪಾರ್ಟೆಂಟ್. ನನ್ನ ಪರ್ಸನಲ್ ಅಥವಾ ನನ್ನ ವೈಯಕ್ತಿಕ ಇನ್ಫಾರ್ಮೇಶನ್ ಇದ್ರೆ ಅದನ್ನ ತುಂಬಾ ಸೀರಿಯಸ್ ಆಗಿ ಸರ್ಕಾರಗಳು ಪರಿಗಣಿಸ್ತಾರೆ, ಜನರು ಪರಿಗಣಿಸ್ತಾರೆ. ಈ ಒಂದು ಕೊರೋನಾ ಇಂದ ಅದ್ರ ಮೇಲೆ ಏನು ಇಂಪ್ಯಾಕ್ಟ್ ಆಗ್ಬೋದು? ವಾಸುಕಿ, ಸುಪ್ರೀತ್, can you just talk about that? Yeah. I think ನೀವು ಕೊಟ್ರೆ ಎಕ್ಸಾಂಪಲ್ ತಗೊಂಡ್ರೆ then maybe government having so much power to track its citizens, it may be okay ಅಂತ ಅನ್ಸ್ಬೋದು. ಬಟ್ we should not think about only this. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಚೈನೀಸ್ ಪೀಪಲ್ ತಗೊಂಡ್ರೆ they don't have a say in this. Like okay, ನಾನು ಆಥರೈಸ್ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ. ಗವರ್ಮೆಂಟ್ ಎನಿವೇ ಹ್ಯಾಸ್ ಇಟ್. ಅಂಡ್ ಈ ತರ ಕೇಸ್ ವಾಸುಕಿ ಫ್ರೀಸ್ ಆದ್ರ? ಸೊ ನಾನ್ ಕಂಟಿನ್ಯೂ ಮಾಡ್ತೀನಿ ವಾಸುಕಿ ವಾಪಸ್ ಬರೋವರೆಗೂ. ಡಿಜಿಟಲ್ ಇಂಡಿಯಾ. Yeah. So now positive effects of like in a government having so much power. ಈ ಸಿನಾರಿಯೋ ತಗೊಂಡು having so much power is okay ಅಂತ ಅಷ್ಟು ಈಸಿಯಾಗಿ ತಗೊಳಕ್ ಆಗಲ್ಲ ಅನ್ಸುತ್ತೆ. ಯಾಕಂದ್ರೆ ಒಂದು ಇವಾಗ ಇಷ್ಟು ಡೇಟಾ ಅವೈಲಬಲ್ ಇರೋದು, ಲೈಕ್ the data of so many citizens, it's available with corporates, it's available with government. Now like as a common man, I know where the corporates can use it. Like they'll use it to sell ads to me, but I don't know what the government will use it for. Correct. And if you just take a simple example, ಡೊಮೆಸ್ಟಿಕ್ ಅಬ್ಯೂಸ್ ತಗೊಂಡ್ರೆ ಡೊಮೆಸ್ಟಿಕ್ ಅಬ್ಯೂಸ್ ನ ಸ್ಟಾಪ್ ಮಾಡೋದು ತುಂಬಾನೇ ಕಷ್ಟ ಇದೆ. ಸೊ ಅ ಕೇಸ್ ಕ್ಯಾನ್ ಬಿ ಮೇಡ್ ದಟ್ ಮನೆ ಒಳಗಡೆ CCTV ಕ್ಯಾಮೆರಾಗಳು ಹಾಕ್ಸ್ಬಿಟ್ರೆ ಗವರ್ಮೆಂಟ್ ಎಲ್ಲಾನು ಟ್ರ್ಯಾಕ್ ಮಾಡಬಹುದು, ಯಾರು ತಪ್ಪಿಸ್ಕೊಳಕ್ಕಾಗಲ್ಲ, ಅಂಡ್ ವಿ ಕ್ಯಾನ್ ಪನಿಶ್ ದ ಗಿಲ್ಟಿ ಅಂತ. ಬಟ್ ದ ಸೇಮ್ ಟೈಮ್ ಯು ಆರ್ ಲೂಸಿಂಗ್ ಯುವರ್ ಪ್ರೈವಸಿ ಅಂಡ್ ದೇ ಕ್ಯಾನ್ ಯೂಸ್ ದ ಸೇಮ್ ಡೇಟಾ ಟು ಟು ಕಂಟ್ರೋಲ್ ಯು ಅಲ್ವಾ? ಸೊ I still, even with this crisis, I still feel government should not have too much power. ಅದೇ ಇದ್ರ ಬಗ್ಗೆ ಯೋಚನೆ ಮಾಡುವಾಗ ಮೊನ್ನೆ ಒಂದ್ ಯಾವ್ದೋ ಆರ್ಟಿಕಲ್ ಓದ್ತಾ ಇದ್ದೆ. ಅದರಲ್ಲಿ ಎಕನಾಮಿಕ್ಸ್ ಯಾಕೆ ದೇ ಆರ್ ದ ರೈಟ್ ಪೀಪಲ್ ಟು ಥಿಂಕ್ ಅಬೌಟ್ ಸೋಷಿಯಲ್ ಪ್ರಾಬ್ಲಮ್ಸ್ ಅಂತ. ಯಾಕಂದ್ರೆ ದೇ ಆರ್ ದ ಓನ್ಲಿ ಒನ್ಸ್ ಹೂ ಆರ್ ಟ್ರೈನ್ಡ್ ಟು ಥಿಂಕ್ ಇನ್ ಟರ್ಮ್ಸ್ ಆಫ್ ಟ್ರೇಡ್ ಆಫ್ಸ್. ಯಾವುದೇ ಸಮಸ್ಯೆ ಬಗ್ಗೆ ಯೋಚನೆ ಮಾಡುವಾಗ ರೈಟ್ ರಾಂಗ್ ಅನ್ನೋದು, ಮಾರಲ್ ಇಮಾರಲ್ ಅನ್ನೋದು ಕರೆಕ್ಟ್ ಇರ್ಬೋದು, ಬಟ್ ಹೆಲ್ಪ್ಫುಲ್ ಆಗಲ್ಲ ತುಂಬಾ ಸಿಚುವೇಶನ್ಸ್ ಅಲ್ಲಿ. ಯಾಕಂದ್ರೆ ಅಲ್ಲಿ ಟ್ರೇಡ್ ಆಫ್ಸ್ ಇರುತ್ತೆ ಎರಡರಲ್ಲೂ. ಇದು ಓಕೆ ಈ ಸಿಚುವೇಶನ್ ಅಲ್ಲಿ, ಇದು ಬೇಕು ಈ ಸಿಚುವೇಶನ್ ಅಲ್ಲಿ ಅಂತ. ಸೊ ಪ್ರೈವಸಿ ತುಂಬಾ ಹಿಸ್ಟ್ರಿ ಹೆಂಗೆ ಶುರುವಾಯ್ತು, ಪ್ರೈವಸಿ ಕನ್ಸರ್ನ್ಸ್, ಪ್ರೈವಸಿ ಮೂವ್ಮೆಂಟ್ ಅಂತ ಯೋಚನೆ ಮಾಡಿದ್ರೆ ಅದು ಯುರೋಪ್ ಅಲ್ಲಿ
ರಿಚ್ ಪೀಪಲ್ ಕನ್ಸರ್ನ್ ಆಗಿತ್ತಂತೆ. ಅಂದ್ರೆ ಸೆಲೆಬ್ರಿಟಿಗಳು, ತುಂಬಾ ಶ್ರೀಮಂತರಿರೋರು ಈ ಪ್ಯಾಪ್ರಾಜಿಗಳಿಂದ ನಮಗೆ ಪ್ರೈವಸಿ ಬೇಕು ಅಂತ. ನನ್ನ ಲೈಫು ಅದು ನನಗೆ ಪ್ರೈವೇಟ್ ಆಗಿರ್ಬೇಕು, ಯು ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಟು ನೋ ಅಬೌಟ್ ಇಟ್ ಅನ್ನೋದು ಹಂಗೆ ಶುರು ಆಗಿದ್ದು ಪ್ರೈವಸಿ ಮೂವ್ಮೆಂಟ್. ಇವಾಗ ಆಲ್ಮೋಸ್ಟ್ ಅದು ಸಿವಿಲ್ ಲಿಬರ್ಟೀಸ್ ತರ ಆಗೋಗ್ಬಿಟ್ಟಿದೆ, ಪ್ರೈವಸಿ ಆಸ್ ಎ ಫಂಡಮೆಂಟಲ್ ರೈಟ್ ಅನ್ನೋ. ಈ ಕ್ರೈಸಿಸ್ ಅಲ್ಲಿ ಆಕ್ಚುಲಿ ಗೊತ್ತಾಗತ್ತೆ ಎಲ್ಲಿ ಟ್ರೇಡ್ ಆಫ್ಸ್ ಇದೆ ಅಂತ. ಯಾಕಂದ್ರೆ ನನ್ ಜೊತೆ ಬಂದಿರೋನು, ನಾನು ಯಾರಿಗೋ ಹ್ಯಾಂಡ್ ಶೇಕ್ ಮಾಡ್ತೀನಿ ಅಂದಾಗ ನನಗೆ ಟು ನೋ ಇಫ್ ದಟ್ ಪರ್ಸನ್ ಇಸ್ ಇನ್ಫೆಕ್ಟೆಡ್ ಆರ್ ನಾಟ್. ಇವಾಗ ನನ್ನ ಅಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಅದರಲ್ಲಿ ಯಾರಿಗಾದ್ರೂ ಇನ್ಫೆಕ್ಷನ್ ಆಗಿದ್ಯಾ, ಅದು ನನ್ನ ಪರ್ಸನಲ್ ಸೇಫ್ಟಿ ರಿಲೇಟೆಡ್. ನನ್ನ ಮಕ್ಕಳನ್ನ ಸ್ಕೂಲಿಗೆ ಕಳ್ಸಿದ್ರೆ ಐ ವಾಂಟ್ ಟು ನೋ ಇಫ್ ಎನಿವನ್ ಇಸ್ ಇನ್ಫೆಕ್ಟೆಡ್ ದೇರ್ ಆರ್ ನಾಟ್. ಸೊ ಇಲ್ಲಿ ಪ್ರೈವಸಿ ಇಸ್ ಗೋಯಿಂಗ್ ಅಗೇನ್ಸ್ಟ್ ಸೇಫ್ಟಿ. ಎರಡು, ಸೇಫ್ಟಿ ಇಸ್ ಪ್ರೈಮರಿ ಕನ್ಸರ್ನ್ ಅಲ್ವಾ ಎಲ್ಲರಿಗೂ. ಪ್ರೈವಸಿ ಆಮೇಲೆ ಬರುತ್ತೆ, ಮೊದಲು ಬದುಕಿದ್ರೆ ಆಮೇಲೆ ಟು ಹ್ಯಾವ್ ದ ಪ್ರೈವಸಿ ಅಂತ. ಸೊ ಇವಾಗಿರೋ ಎಕ್ಸಾಂಪಲ್ಸ್ ನೋಡಿದ್ರೆ ಯಾವ್ಯಾವ ದೇಶದಲ್ಲಿ ತುಂಬಾ ಅಕ್ಯುರೇಟ್ ಆಗಿ ಐಡೆಂಟಿಫೈ ಮಾಡಕ್ ಸಾಧ್ಯ ಆಗಿದೆ. ಆಮೇಲೆ ಇದು ಅಗ್ರಿಗೇಟೆಡ್ ಡೇಟಾ ಇಂದ ಏನು ಹೆಲ್ಪ್ ಇಲ್ಲ. ನಾವು ಇಡೀ ಪಾಪ್ಯುಲೇಷನ್ ತಗೊಂಡು ಇದ್ರಲ್ಲಿ 100 ಜನ ಇನ್ಫೆಕ್ಟೆಡ್ ಇದ್ದಾರೆ ಅಂತ ಹೇಳಿದ್ರೆ there is no practical use for it. You should be very specific, individual. ಈ GDPR ಯುರೋಪ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿ 2 ವರ್ಷದಿಂದ ಅದೊಂದು ಎಲ್ಲರಿಗೂ ಗೊತ್ತಿದೆ, ಪರ್ಸನಲಿ ಐಡೆಂಟಿಫೈಯಬಲ್ ಡೇಟಾ ಅಂತ. ಸೊ ಅದನ್ನ ಕಲೆಕ್ಟ್ ಮಾಡಬಾರ್ದು ಅಂತ. ಬಟ್ ಈ ಕೇಸ್ ಅಲ್ಲಿ ನಿಮಗೆ ಪರ್ಸನಲಿ ಐಡೆಂಟಿಫೈಯಬಲ್ಲೇ ಬೇಕು. ಈ ಮನುಷ್ಯ ಇಂಥ ಮನೆಯಲ್ಲಿರೋನು ಇನ್ಫೆಕ್ಟ್ ಆಗಿದ್ದಾನೆ, ಎಲ್ಲೆಲ್ಲಿ ಹೋಗಿದ್ದ ಅವನು, ಯಾರನ್ನ ಮೀಟ್ ಆದ, ಅದೆಲ್ಲ ಬೇಕು. ಸೊ ಇಸ್ರೇಲ್ ಅಲ್ಲಿ ಅವರು ಸ್ಪೈ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಿದ್ದು ಪ್ಯಾಲೆಸ್ತೇನಿಯನ್ ಮೇಲೆ ಮತ್ತೆ ಬೇರೆ ಟೆರರಿಸ್ಟ್ ಆರ್ಗನೈಸೇಷನ್ಸ್ ನ ಟ್ರ್ಯಾಕ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇರೋ ಟೆಕ್ನಾಲಜಿನ ದೇ ಹ್ಯಾವ್ ಅಪ್ರೂವ್ಡ್ ಇಟ್ ಟು ಬಿ ಯೂಸ್ಡ್ ಅಗೇನ್ಸ್ಟ್ ದೇರ್ ಓನ್ ಸಿಟಿಸನ್ಸ್ ಈ ಕ್ರೈಸಿಸ್ ಅಲ್ಲಿ. ಅಂಡ್ ದೇ ಕ್ಯಾನ್ ಟ್ರ್ಯಾಕ್ ಕಂಪ್ಲೀಟ್ ಒಬ್ಬ ಮನುಷ್ಯ ಎಲ್ಲಿಂದ ಎಲ್ಲೆಲ್ಲಿಗೆ ಹೋದ, ಯಾರ್ಯಾರ ಜೊತೆ ಮಾತಾಡ್ದ, ಅವ್ನು ಇನ್ಫೆಕ್ಟ್ ಆಗಿದ್ದ ಅಂದ್ರೆ ಅದು ಕಂಪ್ಲೀಟ್ ಟ್ರೀನ ಟ್ರೇಸ್ ಮಾಡಿ ಅವ್ರೆಲ್ಲರನ್ನೂ ಐಸೋಲೇಟ್ ಮಾಡ್ತಾರೆ. ಅಂಡ್ ಅಲ್ಲಿ ಒನ್ ಆಫ್ ದ ಲೋವೆಸ್ಟ್ ಡೆತ್ ಡ್ಯೂ ಟು ಇನ್ಫೆಕ್ಷನ್ಸ್. ಆಮೇಲೆ ಇನ್ಫೆಕ್ಷನ್ ಕರ್ವ್ ನೋಡಿದ್ರೆ ಅದು ತುಂಬಾ ಸ್ಟೀಪ್ ಇಲ್ಲ. ಸೊ ಯು ಕ್ಯಾನ್ ಕ್ಲಿಯರ್ಲಿ ಸಿ ವೇರ್ ಇಟ್ ಈಸ್ ಎಫೆಕ್ಟಿವ್. ಒಂದ್ಸತಿ ಅದು ಗೊತ್ತಾದ್ಮೇಲೆ ಇಟ್ಸ್ ಲೈಕ್ ಜೀನ್ ಈಸ್ ಔಟ್ ಆಫ್ ದ ಬಾಟಲ್. ಇವಾಗ ಗವರ್ಮೆಂಟ್ಸಿಗೆ ಆಮೇಲೆ ಎಲ್ಲ ಆರ್ಗನೈಸೇಷನ್ಸ್ಗೆ ದೇ ನೋ ದ ಎಫೆಕ್ಟಿವ್ನೆಸ್ ಆಫ್ ದ ಟ್ರ್ಯಾಕಿಂಗ್. ಈಗ ಇಟ್ಸ್ ಲೈಕ್ ಟು ಆರ್ಗ್ಯೂ ಮೈ ಡೇಟಾ ಇಸ್ ಮೈ ಡೇಟಾ, ಪ್ರೈವಸಿ ನಮಗೆ ಬೇಕು ಅಂದ್ರೆ ಇಟ್ಸ್ ಲೈಕ್ ದ ಬಾಲ್ ಈಸ್ ಇನ್ ದಟ್ ಕೋರ್ಟ್ ಅನ್ನೋಂಗ್ ಆಗಿದೆ. ಈಗ ಅವರಿಗೆ ಜಾಸ್ತಿ ಆರ್ಗ್ಯುಮೆಂಟ್ ಸಿಕ್ಕಿದೆ. ಇದು ಚಮತ್ ಫೇಸ್ಬುಕ್ ಗ್ರೋತ್ ಇಂಜಿನಿಯರ್ ಒಂದು ಪಾಡ್ಕಾಸ್ಟ್ ಇದೆ, ಅದ್ರಲ್ಲಿ ಅವ್ನು ಏನ್ ಹೇಳೋದು ಅಂದ್ರೆ ಈಗ ಗವರ್ಮೆಂಟ್ಗಳು ಡೇಟಾ ಕಲೆಕ್ಟ್ ಮಾಡ್ತಾ ಇರೋ ಕಂಪ್ನಿಗಳು ಹಿಂದೆ ಹೋಗ್ತವೆ. ಇವಾಗ ಗವರ್ಮೆಂಟ್ ಟ್ರ್ಯಾಕ್ ಮಾಡಿದ್ರೆ ದೇ ವಿಲ್ ಡೂ ದಟ್ ಎಫಿಷಿಯಂಟ್ಲಿ. ಇಫ್ ದೇ ಕಾಂಟ್ ಡೂ ದಟ್, ಲೈಕ್ ಇಂಡಿಯಾ ಫಾರ್ ಎಕ್ಸಾಂಪಲ್, ದೇ ಕ್ಯಾನ್ ಸೇ ಓಕೆ ಫೇಸ್ಬುಕ್ ಯು ಹ್ಯಾವ್ ಆಲ್ ದ ಡೇಟಾ, ನಮಗೆ ಕೊಡ್ಬೇಕು ಅದನ್ನ ಅಂತ. ಅದನ್ನ ರೆಗ್ಯುಲೇಟ್ ಮಾಡಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಥವಾ ಒಂದು ಲಾ ಇಂಪ್ಲಿಮೆಂಟ್ ಮಾಡಿದ್ರೆ ಫೇಸ್ಬುಕ್ ಏನು ಮಾಡೋಕ್ಕಾಗಲ್ಲ. ಐದರ್ ದೇ ಹ್ಯಾವ್ ಟು ಗೋ ಔಟ್ ಆಫ್ ದ ಕಂಟ್ರಿ, ಇಲ್ಲ ಅಂದ್ರೆ ದೇ ಹ್ಯಾವ್ ಟು ಶೇರ್. ಇವಾಗ ಆಲ್ರೆಡಿ ಮೊಬೈಲ್ ಕ್ಯಾರಿಯರ್ಸ್ಗೆ ಅದು ಅಪ್ಲೈ ಆಗತ್ತೆ. ಗವರ್ಮೆಂಟ್ ಏನಾದ್ರು ಡಿಮ್ಯಾಂಡ್ ಮಾಡಿದ್ರೆ ದೇ ಹ್ಯಾವ್ ಟು ಗಿವ್ ದಟ್ ಡೇಟಾ and they are already doing that ಇಂಡಿಯಾದಲ್ಲಿ. ಸೊ ಇಟ್ಸ್ ಅ ಇಂಟ್ರೆಸ್ಟಿಂಗ್ ಚೇಂಜ್. ಇನ್ಮೇಲೆ ಹೆಂಗೆ ಆರ್ಗ್ಯುಮೆಂಟ್ ಅದು ಆಲ್ಮೋಸ್ಟ್ ಟೆರರಿಸಮ್ ರಿಲೇಟೆಡ್ ಫೈಟ್ ಮಾಡ್ತಾನೆ ಇದ್ದಾರೆ. ಆಪಲ್ ಅಗೇನೆಸ್ಟ್ USA ಅವ್ರದ್ದು FBI ಮೇಲೆ CIA ಅಗೇನೆಸ್ಟ್ ಆಪಲ್ ಕೇಸ್ ಇದ್ದಿದೆ. ಅದು ನೀವೊಬ್ಬ ಟೆರರಿಸ್ಟ್ ಕಮ್ಯುನಿಕೇಟ್ ಮಾಡೋದಕ್ಕೆ ನೆಟ್ವರ್ಕ್ ಕೊಟ್ರೆ ಕಂಪ್ಲೀಟ್ಲಿ ಎನ್ಕ್ರಿಪ್ಟೆಡ್ ಡಿವೈಸಸ್ ಇಟ್ಬಿಟ್ಟು ದೆನ್ ವಿ ಕೆನಾಟ್ ಮೇಕ್ ಶೋರ್ ಪೀಪಲ್ ಆರ್ ಸೇಫ್ ಅಂತ ಅದು ಆರ್ಗ್ಯುಮೆಂಟ್ ಅವಾಗ್ಲೇನೆ ಇತ್ತು. ಇವಾಗ ಇನ್ನೂ ದೊಡ್ಡ ಡೈಮೆನ್ಷನ್ ಬರುತ್ತೆ. ಆಮೇಲೆ ಜನ ಆಲ್ರೆಡಿ ನೋಡಿದ್ದಾರೆ ಇಷ್ಟೊಂದು ಡೆತ್ ಅಂಡ್ ಇಟ್ಸ್ ಆನ್ ಗೋಯಿಂಗ್ ಥಿಂಗ್. ಅಂಡ್ ಇಫ್ ದೆರ್ ಆರ್ ಸಮ್ ಎಕ್ಸಾಂಪಲ್ಸ್ ಆಫ್ ಕಂಟ್ರೀಸ್ ಇದನ್ನ ಯೂಸ್ ಮಾಡಿ ಇಫ್ ದೇ ಪ್ರಿವೆಂಟೆಡ್ ಡೆತ್. ಯಾಕಂದ್ರೆ ತುಂಬಾ ಟೆರರಿಸ್ಟ್ ಕೇಸಸ್ ಅಲ್ಲಿ ನಮಗೆ ಗೊತ್ತೂ ಆಗಲ್ಲ, ಪ್ರಿವೆಂಟ್ ಮಾಡಿರೋ ಕೇಸಸ್ ಯಾವ್ದು ಗೊತ್ತಾಗಲ್ಲ. ನಮಗೆ ಎಲ್ಲಿ ಒಂದು ಅಟ್ಯಾಕ್ ಆಗುತ್ತೆ ಅದಷ್ಟೇ ಗೊತ್ತಾಗೋದು, ಫೇಲ್ಯೂರ್ ಆಫ್ ಪ್ರಿವೆನ್ಷನ್ ಗೊತ್ತಾಗುತ್ತೆ. ಬಟ್ ಇವಾಗ ಇಟ್ಸ್ ಅ ಪ್ಯಾಂಡಮಿಕ್, ಎಲ್ಲಾ ದೇಶಗಳು ಬೇರೆ ಬೇರೆ ಮೆಜರ್ಸ್ ಮಾಡಿರ್ತವೆ. ಸೊ ಅದರಿಂದ ಎಕ್ಸಾಮ್ಸ್ ಬರುತ್ತೆ ಅಂಡ್ ಇಟ್ ವಿಲ್ ಬಿ ನೆಕ್ಸ್ಟ್ 10 years ದೊಡ್ಡ ಡಿಬೇಟ್ ಆಗತ್ತೆ ಅನ್ಸುತ್ತೆ. ಮತ್ತೆ
ಪ್ರೈವಸಿ ಅಷ್ಟು ಇಂಪಾರ್ಟೆಂಟಾ ಸೇಫ್ಟಿ ಕಂಪೇರ್ ಮಾಡಿದ್ರೆ? ಆಕ್ಚುಲಿ ಇದ್ರದ್ದು ಇನ್ನೊಂದು ಅಂದ್ರೆ ಇನ್ನೊಂದು ಕ್ರಿಟಿಕಲ್ ಕಾನ್ಸೆಪ್ಟ್ ನನಗೆ ಹೆದರಿಕೆ ಹೆಚ್ಚಾಗೋದು ಅಂದ್ರೆ ಯುರೋಪ್ ಅಲ್ಲಿ ಅಥವಾ ಅಮೆರಿಕಾನಲ್ಲಿ ಪ್ರಜೆಗಳಿಗೆ ಇದ್ರ ಇಂಪಾರ್ಟೆನ್ಸ್ ಹೆಚ್ಚು ಗೊತ್ತಿದೆ. ಸೊ ಅವರ ಪಾರ್ಟಿಗಳನ್ನ ಅಥವಾ ಅವ್ರ ಸರ್ಕಾರಗಳನ್ನ ಇನ್ಫ್ಲೂಯೆನ್ಸ್ ಮಾಡ್ಬೋದು. ಆದ್ರೆ ಫಾರ್ ಎಕ್ಸಾಂಪಲ್ ಇನ್ನು ಈ ಡಿಕ್ಟೇಟರ್ಸ್ ಇರೋ ದೇಶಗಳಲ್ಲಿ ಅಥವಾ ಆಫ್ರಿಕಾ, ಲ್ಯಾಟಿನ್ ಅಮೆರಿಕಾನಲ್ಲಿ ಇರುವಂತ ಜಾಗದಲ್ಲಿ ಅದು ಎರಡೆರಡು ಪ್ರಾಬ್ಲಮ್ ಆಗತ್ತೆ. ಒಂದು, ಅವರಿಗೆ ಆ ರೈಟ್ಸ್ ಬಗ್ಗೆ ಹೆಚ್ಚು ಮಾಹಿತಿ ಗೊತ್ತಿರಲ್ಲ. ಸೆಕೆಂಡ್, ಈ ಅಲ್ಲಿ ಅಧಿಕಾರದಲ್ಲಿ ಇರೋರು ಅದ್ರ ಮೇಲೆ ಜಾಸ್ತಿ ಖರ್ಚು ಮಾಡ್ಬೋದು. ಅಂದ್ರೆ ಈ ತರ ಸ್ಪೈ ಸಾಫ್ಟ್ವೇರ್ ತಗೊಂಡ್ರೆ ನಾನು ನನ್ನ ಅಪೋನೆಂಟ್ಸ್ ಮೇಲೆ ಅಥವಾ ನನ್ನ ಪೊಲಿಟಿಕಲ್ ರೈವಲ್ಸ್ ಮೇಲೆ ಹೆಚ್ಚಿನ ಹಿಡಿತ ಇಟ್ಟಿರ್ಬೋದು ಅಂತ ಅದ್ರ ಮೇಲೆ ಅವ್ರು ಜಾಸ್ತಿ ಖರ್ಚು ಮಾಡೋ ಸಾಧ್ಯತೆಗಳಿದೆ. ಇಗ್ನೋರಿಂಗ್ ಬಡವರನ್ನ ಅಥವಾ ಶಿಕ್ಷಣ ಅಥವಾ ಹೆಲ್ತ್, ಅದನ್ನ ಇಗ್ನೋರ್ ಮಾಡಿ ಇದ್ರ ಮೇಲೆ ಇನ್ವೆಸ್ಟ್ ಮಾಡೋ ಚಾನ್ಸಸ್ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಮಿಷಿನ್ ಗನ್ನು ಅಥವಾ ಹೊಸ ಹೊಸ ಏರೋಪ್ಲೇನ್ಸ್ಗೆ ಹೆಂಗೆ ಇನ್ವೆಸ್ಟ್ ಮಾಡ್ತಾರೋ ಸೆಕ್ಯೂರಿಟಿ ಹೆಸರಲ್ಲಿ, ಇದೇ ತರ ಟೆಕ್ನಾಲಜಿ ಮೇಲೂ ಹೆಚ್ಚೆಚ್ಚು ಇನ್ವೆಸ್ಟ್ ಮಾಡ್ತಾರೆ ಇದೇ ತರ ಸೇಫ್ಟಿ ಕಾರಣಗಳಿಂದ ಅಂತ. ಒಂಥರ ಹೆದರಿಕೆ ಇದೆ ನನಗೆ, ಇದು ನಮ್ಮ ಮಾನವ ಹಕ್ಕುಗಳ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದು. ಅಫ್ಕೋರ್ಸ್ ಇವಾಗ ಏನು ಗೊತ್ತಾಗಲ್ಲ, ಇನ್ನೊಂದು 5-10 ವರ್ಷ ಕಾಯ್ಬೇಕು ಅನ್ಸುತ್ತೆ. ಅದು ಟೆಕ್ನಾಲಜಿ ಆಲ್ರೆಡಿ ಇದೆ ಅಂಡ್ ಇಟ್ಸ್ ಮೋರ್ ಲೈಕ್ ಯುಟಿಲಿಟಿ ಟೆಕ್ನಾಲಜಿ. ಅದೇನು ಕಟಿಂಗ್ ಏಜ್ ಟೆಕ್ನಾಲಜಿ ಅಲ್ಲ. CCTV ಕ್ಯಾಮ್ರಾ ಒಂದು ಹೋಟೆಲ್ಗಳಲ್ಲೂ ಶೂ ಅಂಗಡಿಗಳಲ್ಲೂ ಇಟ್ಕೊಂಡಿರ್ತಾರೆ ಇವಾಗ. ಆಮೇಲೆ ಎಲ್ಲಾರ ಹತ್ರನು ಮೊಬೈಲ್ ಫೋನ್ ಇರುತ್ತೆ. ಆಲ್ರೆಡಿ ಸೆಲ್ ಟವರ್ ಫಾರ್ ದ ಟೆಕ್ನಾಲಜಿ ಟು ವರ್ಕ್ ದೇ ಹ್ಯಾವ್ ಟು ಟ್ರ್ಯಾಕ್. ಅದು ಆಲ್ರೆಡಿ ಇದೆ. GPS ಏನ್ ಬೇಕಾಗಿಲ್ಲ, ಬರೀ ಸೆಲ್ ಟವರ್ ಇಂದ ಅವರು ಎಲ್ಲಿದೆ ಡಿವೈಸ್ ಅಂತ ಆಲ್ಮೋಸ್ಟ್ ಟು ಫ್ಯೂ ಮೀಟರ್ಸ್ ಅಕ್ಯುರಸಿನಲ್ಲಿ ಕಂಡುಹಿಡಿಬಹುದು. ಅಂಡ್ ಪೊಲೀಸ್ ಆಲ್ರೆಡಿ ಯೂಸ್ ದಟ್. ಇವಾಗ ಯಾವ್ದಾದ್ರು ಒಂದು ಕ್ರಿಮಿನಲ್ ಆನ್ ದ ರನ್ ಇದಾನೆ ಅಂದ್ರೆ ದೇ ಕ್ಯಾನ್ ಟ್ರ್ಯಾಕ್ ದಟ್ ಡಿವೈಸ್, ಹಂಗೇನೆ ಯೂಸ್ ಮಾಡೋದು. ಬಟ್ ಚಾಲೆಂಜ್ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ನಾಟ್ ಬಿ ಅ ಡಿಸ್ಕಷನ್ ವೆದರ್ ಪ್ರೈವಸಿ ಇಸ್ ಇಂಪಾರ್ಟೆಂಟ್ ಆರ್ ಸೇಫ್ಟಿ ಇಸ್ ಇಂಪಾರ್ಟೆಂಟ್. ಯಾಕಂದ್ರೆ ಅದು ಆಲ್ರೆಡಿ ಇವಾಗ ಪ್ರೂವ್ ಆಗ್ಬಿಟ್ಟಿದೆ ಎರಡೂ ಇಂಪಾರ್ಟೆಂಟ್ ಅಂತ. ಗೋಯಿಂಗ್ ಫಾರ್ವರ್ಡ್ ಏನಾಗುತ್ತೆ, ಹೌ ಮಚ್ ಯು ಟ್ರಸ್ಟ್ ಯುವರ್ ಗವರ್ಮೆಂಟ್. ಇವಾಗ ಗವರ್ಮೆಂಟ್ ಹೇಳುತ್ತೆ ನಾನು ಈ ಡೇಟಾ ಕಲೆಕ್ಟ್ ಮಾಡ್ತೀನಿ ಬಟ್ ನಾನು ಬರೀ ಇದು ಸೇಫ್ಟಿಗೋಸ್ಕರ ಯೂಸ್ ಮಾಡ್ತೀನಿ ಅಂತ. ಅದನ್ನ ಎಷ್ಟು ನಂಬಕ್ಕಾಗತ್ತೆ ಅಂತ. ಜರ್ನಲಿಸ್ಟ್ಗಳನ್ನ ಟ್ರ್ಯಾಕ್ ಮಾಡಲ್ವಾ? ಅಪೋಸಿಟ್ ರಿಸರ್ಚ್ ಮಾಡ್ತಾ ಇರೋ ಜರ್ನಲಿಸ್ಟ್ಗಳು, ಅಪೋಸಿಷನ್ ಲೀಡರ್ಸು, ಇಂಥ ಡೇಟಾ ಎಲ್ಲ ನಿನ್ ಗವರ್ಮೆಂಟ್ ನಾನು ಮುಟ್ಟಲ್ಲ ಅಂತ ಟ್ರಸ್ಟ್ ಮಾಡತ್ತಾ? ಅದು ಇರೋದು. ಸೊ ಹಂಗ್ ನೋಡಿದ್ರೆ ಯಾವ ಕಂಟ್ರೀಸ್ ಅಲ್ಲಿ ದೇರ್ ಇಸ್ ಟ್ರಸ್ಟ್ ಬಿಟ್ವೀನ್ ಗವರ್ಮೆಂಟ್ ಅಂಡ್ ಸಿಟಿಸನ್ಸ್, ಮೋಸ್ಟ್ ಪ್ರಾಬ್ಲಿ ಅವ್ರು ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ತಾರೆ. ಮೋಸ್ಟ್ಲಿ ಲಾಸ್ ಎಲ್ಲ ಇಟ್ಬಿಟ್ಟು ಓನ್ಲಿ ರೇರ್ ಕೇಸಸ್ ಅಲ್ಲಿ ಇದನ್ನ ಯೂಸ್ ಮಾಡಬೇಕು ಆ ತರ ಎಲ್ಲ ಮಾಡಬಹುದು. ಇಲ್ಲಿ ಇನ್ನು ಉಳಿದಿದ್ದ ಕಂಟ್ರೀಸ್ ಅಲ್ಲಿ ಯಾಕಂದ್ರೆ ಆರ್ಗ್ಯುಮೆಂಟ್ ಇಸ್ ವೆರಿ ಸ್ಟ್ರಾಂಗ್ ಟು ಹ್ಯಾವ್ ದಟ್ ಪವರ್ ಅಂಡ್ ಗವರ್ಮೆಂಟ್ಸ್ ವಾಂಟ್ ಟು ಹ್ಯಾವ್ ದಟ್ ಪವರ್. ಸೊ ತುಂಬಾ ಕಷ್ಟ. ಮೋಸ್ಟ್ ಲೈಕ್ಲಿ ಏನಾಗುತ್ತೆ, ಫಾರ್ ಎಕ್ಸ್ಕ್ಯೂಸಸ್ ಟು ಹ್ಯಾವ್ ದಟ್ ಪವರ್ ಅಂಡ್ ನೌ ದೇ ಹ್ಯಾವ್ ಒನ್ ವೆರಿ ಗುಡ್ ಕೇಸ್. Got it. And if you keep getting similar cases, then I think it will be difficult. ಸೊ ಇವಾಗ ನಾವು ಆರ್ಗ್ಯೂ ಮಾಡ್ತೀವಲ್ಲ, ಅರುಂಧತಿ ರಾಯ್ ಈ ಏನು ಪಾರ್ಲಿಮೆಂಟ್ ಅಟ್ಯಾಕ್ ಮಾಡಿದ ಕೇಸ್ ಇದರಲ್ಲಿ ಡಿಫೆಂಡ್ ಮಾಡ್ತಾ ಇದ್ರಲ್ಲ, ದ ಅಕ್ಯೂಸ್ಡ್ ಹೂ ವಾಸ್ ಹ್ಯಾಂಗ್ಡ್, ಅದ್ರ ಅಗೇನೆಸ್ಟ್ ಡಿಫೆಂಡ್ ಮಾಡುವಾಗ ದೇರ್ ವಾಸ್ ನೋ ಸಿಂಪತಿ ಅಮಾಂಗ್ ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್. ಆ ರೀತಿ ಆಗೋದ್ರ ಕಷ್ಟ. ಪ್ರೈವಸಿ ಬರೀ ಈ ಬುದ್ಧಿಜೀವಿಗಳದ್ದು ಎಲೈಟ್ ಕ್ಲಾಸ್ ಕನ್ಸರ್ನ್ ಅನ್ನೋಂಗ ಪರ್ಸೀವ್ ಆದ್ರೆ ಅವಾಗ ಆಲ್ರೆಡಿ ಟೂ ಲೇಟ್ ಅಂತ ಅನ್ಸುತ್ತೆ. That's interesting. ಸುಪ್ರೀತ್, ಇವಾಗ ಟೆಕ್ನಾಲಜಿ ಡಿಸ್ಕಷನ್ಸ್ ಆಯ್ತು. ಮತ್ತೆ ಇವಾಗ ಅನದರ್ ಇಂಟ್ರೆಸ್ಟಿಂಗ್ ಟಾಪಿಕ್ ದಟ್ ಐ ವಾಂಟ್ ಟು ಡೂ ಇಸ್ ದ ಅಂದ್ರೆ ಪಾಲಿಟಿಕ್ಸ್. ಕೊರೋನಾ ವೈರಸ್ ಪಾಲಿಟಿಕ್ಸ್ ನ ಹೆಂಗೆ ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಫಾರ್ ಎಕ್ಸಾಂಪಲ್, ಇವಾಗ ತುಂಬಾ ದೊಡ್ಡ ಚರ್ಚೆ ಆಗ್ತಿದ್ದು ಅಂದ್ರೆ ಅಮೆರಿಕಾನಲ್ಲಿ ಹೆಲ್ತ್ ಕೇರ್ ಪ್ರೈವೇಟ್ ಮಾಡ್ಬೇಕಾ ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು. ಕೆಲವರು ಮಾಡ್ಬೇಕು, ಫುಲ್ ಮಾಡ್ಬೇಕು ಅಂತ ಇದ್ರು. ಒಬಾಮಾ ಅದನ್ನ ಲೆಜಿಸ್ಲೇಷನ್ ಆಗಿ ಕೂಡ ತಂದಿದ್ರು ಒಂದು ಟು ಅನ್ ಎಕ್ಸ್ಟೆಂಟ್.
ಅದಾದ್ಮೇಲೆ ಟ್ರಂಪ್ ಅದನ್ನ ಪೂರ್ತಿ ತೆಗೆದುಹಾಕ್ಬಿಟ್ರು ಆಲ್ಮೋಸ್ಟ್. ಈಗ ಹೊಸದಾಗಿ ಬರ್ತಾ ಇರೋ ಡೆಮೊಕ್ರಾಟ್ಸ್ ಹೆಲ್ತ್ ಕೇರ್ ಅಲ್ಲಿ ಗವರ್ಮೆಂಟ್ ಜಾಸ್ತಿ ಪಾರ್ಟಿಸಿಪೇಟ್ ಮಾಡತ್ತೆ ಅಂತ ಡಿಸ್ಕಷನ್ ಮಾಡ್ತಾ ಇದೆ ಒಂದ್ ಕಡೆ. ಅದು ಯುರೋಪ್ ಅಲ್ಲಿ ಮ್ಯಾಕ್ರಾನ್ ಆಗ್ಲಿ ಅಥವಾ ಕೆಲವು ಕಡೆ ಇಟಲಿ, ಸ್ಪೇನ್ ಅಲ್ಲಿ ಗವರ್ಮೆಂಟ್ ತುಂಬಾ ಹೆಚ್ಚು ಇನ್ವಾಲ್ವ್ಮೆಂಟ್ ಆಗ್ತಾ ಇದೆ. ಅದರಿಂದ ನಾವು ಸ್ವಲ್ಪ ಹಿಂದೆ ಸರಿಬೇಕು ಅಂತ ಒಂದು ಕೆಲವು ಡಿಸ್ಕಷನ್ಗಳು ನಡೀತಾ ಇದ್ವು. ಇನ್ಫ್ಯಾಕ್ಟ್ ಇಂಗ್ಲೆಂಡ್ ಅಲ್ಲಿ ನ್ಯಾಷನಲ್ ಹೆಲ್ತ್ ಸರ್ವಿಸ್ ಅಲ್ಲಿ ಬಜೆಟ್ಸ್ ನ ಕಮ್ಮಿ ಮಾಡ್ಬೇಕು ಅನ್ನೋ ಒಂದು ಡಿಸ್ಕಷನ್ಗಳು ಕೂಡ ನಡೀತಾ ಇತ್ತು ಅಲ್ವಾ. ಈಗ ಈ ಕೊರೋನಾ ಪ್ಯಾಂಡಮಿಕ್ ಇಂದ ಇದ್ರ ಮೇಲೆ ಏನ್ ಪರಿಣಾಮ ಆಗ್ಬೋದು? ಅಮೆರಿಕಾನಲ್ಲಿ ಡೆಮೊಕ್ರಾಟ್ಸ್ಗೆ ಇದರಿಂದ ಹೆಚ್ಚು ವೋಟ್ ಸಿಗ್ಬೋದಾ, ಅಥವಾ ಯುರೋಪ್ ಅಲ್ಲಿ ಅದನ್ನೆಲ್ಲ ಮರ್ತು ನಾವ್ ಇವಾಗ ಮೊದ್ಲು ಹೆಂಗಿದ್ವೋ ಹಂಗೆ ಇನ್ವೆಸ್ಟ್ಮೆಂಟ್ ಮಾಡೋಣ ಹೆಲ್ತ್ ಮೇಲೆ ಅಂತ ಈ ತರ ಡಿಸ್ಕಷನ್ ಏನಾಗ್ಬೋದು? ಒಂದು ಅಲ್ಲೇನಾಗ್ಬೋದು ಅಂತ. ಸೆಕೆಂಡು, ಡೆವಲಪಿಂಗ್ ಕಂಟ್ರೀಸ್ ಇದ್ರ ಬಗ್ಗೆ ಯೋಚನೆ ಮಾಡ್ತಾರ, ಹೆಲ್ತ್ ಕೇರ್ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾರ ಅನ್ನೋದು. ವಾಟ್ ಡೈರೆಕ್ಷನ್ಸ್ ಆರ್ ಯು ಥಿಂಕಿಂಗ್? ಸಿಕ್ಕಾಪಟ್ಟೆ ಸೀರಿಯಸ್ ಕ್ವಶನ್ ಆಯ್ತು ಅದು. ಇಲ್ಲ, ಈ ತರ ಅದೇ ಎಲ್ಲದಕ್ಕೂ ಅಫೆಕ್ಟ್ ಅಂತೂ ಆಗೇ ಆಗುತ್ತೆ. ಇವಾಗ 9/11 ಅದೊಂಥರ ಹಿಸ್ಟಾರಿಕಲ್ ಇವೆಂಟ್ ಅಲ್ವಾ. ಏನೇ ಹೇಳಿದ್ರು ಸಿನ್ಸ್ 9/11 ಅಂತ, ಲೈಕ್ ದೇ ಸಿ ಹಿಸ್ಟ್ರಿ ಬಿಫೋರ್ 9/11 ಅಂಡ್ ಆಫ್ಟರ್ 9/11. ಆ ತರ ಕೊರೋನಾ ವೈರಸ್ ಆಗೇ ಆಗುತ್ತೆ. ಏನೇ ಇಟ್ಸ್ ನಾಟ್ ಇಟ್ ವಿಲ್ ನಾಟ್ ರಿಮೈನ್ ಸೇಮ್. ಸೊ 9/11 ಆದ್ಮೇಲೆ ಏರ್ಪೋರ್ಟ್ ಎಲ್ಲಾ ಕಡೆನೂ ಇಟ್ ಬಿಕೇಮ್ ಎ ಶಿಟ್ ಶೋ. ಸಿಕ್ಕಾಪಟ್ಟೆ ಜಾಸ್ತಿ ಸೆಕ್ಯೂರಿಟಿ ಇಂಪ್ಲಿಮೆಂಟ್ ಮಾಡಿದ್ರು, ತುಂಬಾ ದೊಡ್ಡ ಹ್ಯಾಸಲ್ ಆಯ್ತು. ಅದು ಕನ್ನಡ ಟ್ರಾನ್ಸ್ಲೇಷನ್ ಬೇಡ ಅಲ್ವಾ ಶಿಟ್ ಶೋ ಪದಕ್ಕೆ, ಬಟ್ ಲೆಟ್ಸ್ ಮೂವ್ ಆನ್. ಸೊ ಅದು ಕಂಪ್ಲೀಟ್ಲಿ ಇರ್ರಿವರ್ಸಿಬಲ್ ಆಗಿ ಚೇಂಜ್ ಆಗ್ಬಿಟ್ಟಿದೆ. ಇವಾಗ ಒಂದು ಟ್ರೈನ್ ಅಲ್ಲಿ ಹೋಗೋದಕ್ಕೂ ಪ್ಲೇನ್ ಅಲ್ಲಿ ಹೋಗೋದಕ್ಕೂ ಇರೋ ಎಕ್ಸ್ಪೀರಿಯನ್ಸ್ ಡಿಫ್ರೆನ್ಸ್ ನೋಡಿದ್ರೆ ಅದು ಇಟ್ಸ್ ಬಿಕಾಸ್ ಆಫ್ 9/11. ಸೊ ಇನ್ನು ನೆಕ್ಸ್ಟ್ ಕೊರೋನಾ ಇಂದಾಗಿ ಆತರ ಹಾಗೆ ಆಗುತ್ತೆ, ಏನಾದ್ರೂ ಬದಲಾವಣೆ ಆಗುತ್ತೆ ಡೇ ಟು ಡೇ ಲೈಫ್ ಅಲ್ಲಿ. ದಟ್ ವಿಲ್ ಬಿ ಇರ್ರಿವರ್ಸಿಬಲ್. ಬಟ್ ಹೆಲ್ತ್ ಕೇರ್ದು ಅದೇ ಪ್ರಾಬ್ಲಮ್ ಇರೋದು ಹಂಗೆ ಅಲ್ಲ. ಈಗ ಪೀಪಲ್ ಹೂ ಆರ್ ಆಲ್ರೆಡಿ ಕನ್ವಿನ್ಸ್ಡ್ ಯೂನಿವರ್ಸಲ್ ಹೆಲ್ತ್ ಕೇರ್ ಎಲ್ಲರಿಗೂ ಇರಬೇಕು, ಇಟ್ಸ್ ಎ ಫಂಡಮೆಂಟಲ್ ರೈಟ್, ಗವರ್ಮೆಂಟ್ ಅದನ್ನ ಪ್ರೊವೈಡ್ ಮಾಡಬೇಕು ಅಂತ ಆಲ್ರೆಡಿ ಇದ್ದವರಿಗೆ ಇದು ಇನ್ನೊಂದು ಎಕ್ಸಾಂಪಲ್ ಆಗುತ್ತೆ. ಅಂದ್ರೆ ಫಾರ್ ದೇರ್ ಆರ್ಗ್ಯುಮೆಂಟ್ ದೇ ಕ್ಯಾನ್ ಸೇ ಅಂಡ್ ಪೀಪಲ್ ವಿಲ್ ಮೋರ್ ರೆಸೊನೇಟ್ ವಿತ್ ಇಟ್. ಯಾಕಂದ್ರೆ ಇಂಥ ಟೈಮಲ್ಲಿ ಎಲ್ಲರೂ ಯೋಚನೆ ಮಾಡ್ತಾರೆ, ನಾನೇನಾದ್ರೂ ಹುಷಾರ್ ತಪ್ಪಿದ್ರೆ ಇಟ್ ವುಡ್ ಬಿ ಗುಡ್ ಟು ಹ್ಯಾವ್ ಗವರ್ಮೆಂಟ್ ಟೇಕ್ ಕೇರ್ ಆಫ್ ಮೀ. ನಾನ್ ಕೈಯಿಂದ ಖರ್ಚು ಮಾಡುವಂಥದ್ದು ಇಲ್ಲ ಅಂದ್ರೆ ದಟ್ಸ್ ಎ ಗುಡ್ ಥಿಂಗ್ ಅಂತ ಎಲ್ಲರಿಗೂ ದೇ ಕ್ಯಾನ್ ಇಮ್ಯಾಜಿನ್ ದಟ್. ಇವಾಗ ಪ್ರೈವಸಿ ವರ್ಸಸ್ ಸೇಫ್ಟಿ ಹೇಳ್ದಂಗೆನೆ ಈಗ ಎಲ್ಲರೂ ಸೈಕಿನಲ್ಲಿ ಇಫ್ ಯು ಟೇಕ್ ದಿಸ್ ಆಸ್ ದ ಸಿನಾರಿಯೋ, ಎಲ್ಲರೂ ಹೇಳ್ತಾರೆ ಸೇಫ್ಟಿ ಇಸ್ ಮೋರ್ ಇಂಪಾರ್ಟೆಂಟ್, ಪ್ರೈವಸಿ ಓಕೆ ವಿ ಕ್ಯಾನ್ ಲಿವ್ ವಿತೌಟ್ ಇಟ್ ಫಾರ್ ನೌ ಅನ್ನೋ ತರನೇ ಗವರ್ಮೆಂಟಿಗೆ ಜಾಸ್ತಿ ಪವರ್ ಕೊಟ್ಟು ಗವರ್ಮೆಂಟಿಗೆ ಜಾಸ್ತಿ ಏನು ರೆಸ್ಪಾನ್ಸಿಬಿಲಿಟಿ ಕೊಡೋದು ಇಂಥ ಸಿಚುವೇಶನ್ಸ್ ಒಳ್ಳೇದು ಅಂತ ಹೇಳಿದ್ರೆ ದೇರ್ ವಿಲ್ ಬಿ ಮೋರ್ ಪೀಪಲ್ ಟು ಬೈ ದಟ್ ಆರ್ಗ್ಯುಮೆಂಟ್. ಇವಾಗ ಇಲ್ಲ, ಪ್ರತಿಯೊಬ್ರು ಅವ್ರವ್ರದ್ದು ಇಂಡಿವಿಜುವಲ್ ಇದಕ್ಕೆ ಅವರೇ ರೆಸ್ಪಾನ್ಸಿಬಲ್, ಗವರ್ಮೆಂಟ್ ಇಸ್ ಇನ್ಎಫಿಷಿಯಂಟ್. ಯಾಕಂದ್ರೆ ಯು ಹ್ಯಾವ್ ಸೀನ್ ಸ್ಟಾಕ್ ಮಾರ್ಕೆಟ್ ಕೊಲ್ಯಾಪ್ಸ್, ಜನರು ದೇ ವಿಲ್ ಬಿ ಕಿಕ್ಡ್ ಔಟ್ ಆಫ್ ಜಾಬ್ಸ್. ಸೊ ಇಟ್ಸ್ ನಾಟ್ ಎ ಗುಡ್ ಟೈಮ್ ಟು ಮೇಕ್ ಲಿಬರ್ಟೇರಿಯನ್ ಆರ್ಗ್ಯುಮೆಂಟ್ ಅಥವಾ ಕ್ಯಾಪಿಟಲಿಸಮ್ ನ ಏನೋ ಸಪೋರ್ಟಿವ್ ಆರ್ಗ್ಯುಮೆಂಟ್ಸ್ ಗೆ ಇದು ಒಳ್ಳೆ ಟೈಮ್ ಅಲ್ಲ. ಸೊ ಹಂಗಾಗಿ ಮೋಸ್ಟ್ ಲೈಕ್ಲಿ ಅದು ಪಾಪ್ಯುಲರ್ ಸಪೋರ್ಟ್ ಇರುತ್ತೆ. ಬಟ್ ಆ ಪಾಲಿಟಿಕ್ಸ್ ಅಮೆರಿಕನ್ ಎಲೆಕ್ಷನ್ ಇದರಿಂದ ಡೆಮೊಕ್ರಾಟ್ಸ್ ಜಾಸ್ತಿ ಹೆಲ್ಪ್ ಆಗುತ್ತೋ ಇಲ್ಲೋ ಅದು ಗೊತ್ತಿಲ್ಲ. ಅದಕ್ಕೆ ಆಕ್ಚುಲಿ ನಂದು ಒಳ್ಳೆ ಥಿಯರಿ ಇದೆ. ಏನು ಅಂದ್ರೆ, ಈ ಕ್ರೈಸಿಸ್ ಆದಾಗಿಂದ ಟಿವಿನಲ್ಲಿ ಯಾರು ಇದ್ದಿದ್ದು, ಲೈಕ್ ದ ಫೇಸ್ ಪೀಪಲ್ ವರ್ ಸೀಯಿಂಗ್ ಆನ್ ಟಿವಿ ಬೋತ್ ಆನ್ ದ ಲೆಫ್ಟ್ ಅಂಡ್ ದ ರೈಟ್, ಅದು ಡೊನಾಲ್ಡ್ ಟ್ರಂಪ್. ಓಕೆ, ಅಪೋಸಿಷನ್ ಪಾರ್ಟಿನಲ್ಲಿ ಇರೋರು ಯಾರಿಗೂ ಅಷ್ಟು ಏರ್ ಟೈಮ್ ಸಿಕ್ಕಿಲ್ಲ. ಸೊ ಡೊನಾಲ್ಡ್ ಟ್ರಂಪ್ಗೆ ಏರ್ ಟೈಮ್ ಫಸ್ಟ್ ಟೈಮ್ ಎಲೆಕ್ಷನ್ ನಲ್ಲೂ ಜಾಸ್ತಿ ಸಿಕ್ಕಿದ್ದು ಬಿಕಾಸ್ ಹಿ ವಾಸ್ ಕಾಂಟ್ರವರ್ಷಿಯಲ್. ಸೊ ಹಂಗಾಗಿ ಇಟ್ಸ್ ಎ ಬ್ಲೀಕ್ ಸಿಚುವೇಶನ್ ಡೆಮೊಕ್ರೆಟಿಕ್ ಪಾರ್ಟಿಗೆ ಇನ್ ಟರ್ಮ್ಸ್ ಆಫ್ ರೀ ಎಲೆಕ್ಷನ್. ಬಟ್ ಅದರ್ ದೆನ್ ದಟ್ ಲಾಂಗ್ ಟರ್ಮ್ ಅಲ್ಲಿ ಅದೇ ಅನ್ಸುತ್ತೆ, ಇಟ್ ವಿಲ್ ನಾಟ್ ಬಿ ಎ ಗುಡ್ ಆರ್ಗ್ಯುಮೆಂಟ್ ಟು ಸೇ ಬೇಡ ಬರೀ ದುಡ್ಡಿದ್ದವ್ರಿಗೆ ಮಾತ್ರ
ಹೆಲ್ತ್ ಕೇರ್ ಇರುತ್ತೆ ಅನ್ನೋದು, ಈವನ್ ದೋ ಎವ್ರಿಬಡಿ ನೋಸ್ ಗವರ್ಮೆಂಟ್ ಇಸ್ ಇನ್ಎಫಿಷಿಯಂಟ್ ಮ್ಯಾನೇಜರ್ ಆಫ್ ರಿಸೋರ್ಸಸ್, ಡಿಮ್ಯಾಂಡ್ ಸಪ್ಲೈ ವರ್ಕೇ ಆಗಲ್ಲ ಗವರ್ಮೆಂಟ್ ಅಲ್ಲಿ. ಆಮೇಲೆ ಇನ್ಸೆಂಟಿವ್ಸ್ ಕಂಪ್ಲೀಟ್ಲಿ ಮಿಸ್ಅಲೈನ್ಡ್ ಇರುತ್ತೆ. ಅದೆಲ್ಲ ಇದ್ರೂ ಇಫ್ ಯು ಜಸ್ಟ್ ಆಸ್ಕ್ ರ್ಯಾಂಡಮ್ ಪೀಪಲ್ ದೇ ವುಡ್ ಸೇ ಇಟ್ಸ್ ಗುಡ್ ಟು ಹ್ಯಾವ್ ಗವರ್ಮೆಂಟ್ ಟೇಕ್ ಕೇರ್ ಆಫ್ ದಟ್ ಅಂತ. ಅಂದ್ರೆ ಈಗ ಆಕ್ಚುಲಿ ನಾವು ಹೆಲ್ತ್ ಕೇರ್ ಅಂದ್ರೆ ಬರೀ ಮೆಡಿಕಲ್ ಮತ್ತೆ ಹಾಸ್ಪಿಟಲ್ ಲೆಕ್ಕದಲ್ಲಿ ಮಾತ್ರ ನೋಡ್ತೀವಿ. ಬಟ್ ಆಕ್ಚುಲಿ ಹಂಗ್ ನೋಡಕ್ ಹೋಯ್ತು ಅಂದ್ರೆ ಫಾರ್ಮಾ ಕಂಪನೀಸ್ ಅವ್ರು ಮಾರಾಟ ಮಾಡೋ ಸ್ಟೈಲು ಅಥವಾ ಅವ್ರ R&D ಮಾಡಕ್ಕೆ ಏನೇನ್ ದುಡ್ಡು ಬೇಕೋ ಅದೆಲ್ಲ ಇಂಪ್ಯಾಕ್ಟ್ ಆಗತ್ತೆ. ಯಾಕೆಂದ್ರೆ ಅಂದ್ರೆ ತುಂಬಾ ಸಿಂಪಲ್ ಆಗಿ ಇಲ್ಲ ಎಲ್ಲಾ ರಾಷ್ಟ್ರೀಕೃತವಾಗ್ಬೇಕು, ಮೆಡಿಕಲ್ ಎಲ್ರಿಗೂ ಸಿಗ್ಬೇಕು, ಅದು ಕಾನ್ಸೆಪ್ಚುಲಿ ತುಂಬಾ ಸ್ಟ್ರಾಂಗ್ ಐಡಿಯಾ ಅಂಡ್ ಸಪೋರ್ಟ್ ಮಾಡ್ಬೇಕು ಅಂತ ಅನ್ಸುತ್ತೆ. ಬಟ್ ಅದನ್ನ ಮಾಡಿದ್ರೆ ಸರ್ಕಾರ ನಾಳೆ ಇದು ಮಾರ್ಕೆಟಿಂಗ್ ಕಂಪನೀಸ್ಗೆ ಹೇಳ್ಬೋದು, ಇದು ಇಷ್ಟೇ ನಿಮ್ಮ ಇಷ್ಟು ಒಂದು ಟ್ಯಾಬ್ಲೆಟ್ಗೆ ನಾವು ಇದ್ರ ಮೇಲೆ ಕೊಡಕ್ ಆಗಲ್ಲ ಅಂತ. ಹಂಗ ಹೇಳಿದ್ರೆ ಆ ಫಾರ್ಮಾ ಕಂಪನಿಗಳಿಗೆ ಹೊಸದ್ರ ಮೇಲೆ ರಿಸರ್ಚ್ ಮಾಡಕ್ಕೆ ಯಾವ ಧೈರ್ಯ ಬರುತ್ತೆ? ಇದೆಲ್ಲ ತುಂಬಾ ಕಾಂಪ್ಲೆಕ್ಸ್ ಪ್ರಶ್ನೆಗಳಿದಾವೆ. ಆಕ್ಚುಲಿ ನಾವು ಸೋಷಿಯಲ್ ಮೀಡಿಯಾನಲ್ಲಿ ತುಂಬಾ ಸಿಂಪಲ್ ಆಗಿ ಇದನ್ನ ಆರ್ಗ್ಯೂ ಮಾಡ್ತೀವಿ, ಇದು ಒಳ್ಳೇದು ಇದು ಕೆಟ್ಟದು ಅಂತ. ಬಟ್ ಅದ್ರ ಕಾಂಪ್ಲಿಕೇಶನ್ಸ್ ತುಂಬಾ ಇದೆ, ಫೈನಾನ್ಷಿಯಲ್, ಎಕನಾಮಿಕಲ್, ಪೊಲಿಟಿಕಲ್ ತುಂಬಾ ಇದೆ. ಅದು ಹೆಂಗೆ ಮುಂದೆ ಹೋಗುತ್ತೆ ಅನ್ನೋದು ಇಟ್ ಬಿಕಮ್ಸ್ ರಿಯಲಿ ಇಂಟ್ರೆಸ್ಟಿಂಗ್ ಟು ಅಬ್ಸರ್ವ್. ಯಾಕಂದ್ರೆ ಮುಂದೆ ಬರೋ ಸರ್ಕಾರಗಳು ನಾವು ಎಲ್ರಿಗೂ ಹೆಲ್ತ್ ಅವಕಾಶ ಕೊಡ್ತೀವಿ ಅಂತ ವೋಟ್ ಕೇಳ್ಬೋದು. ಕೊಟ್ರೆ ಆತರ ಅವಕಾಶನ್ ಕೇಳಿ ಆತರ ಜನರು ಚುನಾಯಿತರಾದ್ರೆ ಅವ್ರ ಮುಂದೆ ತುಂಬಾ ಸಮಸ್ಯೆಗಳು ಬರ್ತವೆ. ಇಟ್ಸ್ ನಾಟ್ ಅ ಸಿಂಪಲ್ ಪ್ರಾಬ್ಲಮ್ ಟು ಸಾಲ್ವ್ ಆಕ್ಚುಲಿ. ಬಟ್ ಈಗ ಇದು ಮೋಸ್ಟ್ ಆಫ್ ಪೀಪಲ್ ವಿಲ್ ಬಿ ಅಲೈನ್ ಟು ಸಪೋರ್ಟ್ ಓವರ್ ಸೆಂಟ್ರಲೈಸೇಷನ್ ಆ ತರ. ಬಟ್ ಈಗ ಹಂಗೆ ತಗೊಂಡ್ರೆ ಹಿಸ್ಟಾರಿಕಲಿ ಓವರ್ ಸೆಂಟ್ರಲೈಸೇಷನ್ ಹ್ಯಾಸ್ ಫೇಲ್ಡ್ ಈವನ್ ಇನ್ ಮಚ್ ಸಿಂಪ್ಲರ್ ಟೈಮ್ಸ್. ಸೊ ಈಗ ಈ ತರ ಕ್ರೈಸಿಸ್ ಇರೋವಾಗ ಈ ತರ ಕ್ರೈಸಿಸ್ ಬಂದ್ರೆ ಓವರ್ ಸೆಂಟ್ರಲೈಸೇಷನ್ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ವಿ ಹ್ಯಾವ್ ಅಬ್ಸಲ್ಯೂಟ್ಲಿ ನೋ ಎವಿಡೆನ್ಸ್, ಅಥವಾ ವಿ ಹ್ಯಾವ್ ಸೀನ್ ಸಮ್ ಸಾರ್ಟ್ ಆಫ್ ಸಕ್ಸಸ್ ಅಂಡ್ ಇಲ್ಲಿ ಇನ್ನೂ ಬೆಟರ್ ಆಗುತ್ತೆ ಹತ್ರ ಏನೂ ಇಲ್ಲ. ಬಟ್ ಸ್ಟಿಲ್ ದೇರ್ ಇಸ್ ಅ ರಿಸ್ಕ್ ಆಫ್ ಪೀಪಲ್ ಆಕ್ಚುಲಿ ಆಪ್ಟಿಂಗ್ ಫಾರ್ ದಟ್. ದಟ್ ಇಸ್ ಕರೆಕ್ಟ್. ಇವಾಗ ಆಕ್ಚುಲಿ ಕೊರೋನಾನ ಹ್ಯಾಂಡಲ್ ಮಾಡ್ತಾ ಇರೋದು ನೋಡಿದ್ರೆ ನೀವು ಇಂಡಿಯಾನಲ್ಲಿ ಇಟ್ ಇಸ್ ಲಾರ್ಜ್ಲಿ ಚೀಫ್ ಮಿನಿಸ್ಟರ್ಸ್ ಹೂ ಆರ್ ಡೂಯಿಂಗ್ ದಿ ಎಕ್ಸಿಕ್ಯೂಷನ್ ಅಂಡ್ ದ ಗ್ರೌಂಡ್ ಆಕ್ಟಿವಿಟಿ, ರೈಟ್? USA ನಲ್ಲಿ the states are complaining, saying the federal government is supposed to give us mask and equipment, they are not giving it anta. Andre over centralization is not just a problem in communist or socialist countries, it's also a problem in democratic countries as well. So you are right, janake ella centralize agbeku anta ansutte, but that's not the ideal way of governance. It is going to be an impact. And just to add to that over centralization, I mean, don't you think Corona has made a strong case against the whole globalization? And in the sense, we are all humans, we are all citizens of the world. You know, this is the feeling that is there. And I'm not saying it's a wrong thing to think that way, but somewhere overemphasizing on that and you know, not thinking about your own immediate you know, sphere of influence. I think Corona has made a case against it ಅಂತ ಅನ್ಸಲ್ವಾ? ಅಂದ್ರೆ just to give an example, ಎಷ್ಟೊಂದು ಜನ ಹಳ್ಳಿಯ ಹೊರಗಡೆ ಎಲ್ಲ ಬ್ಯಾರಿಕೇಡ್ಸ್ ಹಾಕಿ ನಮ್ಮ ಹಳ್ಳಿ ಯಾರು ಬರ ಹಂಗಿಲ್ಲ ಅಂತ. ಇಟ್ಸ್ ಹ್ಯುಮ್ಯಾನಿಟೇರಿಯನ್ ಅಂಡ್ ಗ್ಲೋಬಲ್ ಇದ್ರಿಂದ ನೋಡಿದ್ರೆ ಎಲ್ರಿಗೂ ಅಷ್ಟೇ ಇರಬೇಕು ಅಂತ. ಬಟ್ ಇನ್ ದಿಸ್ ಕ್ರೈಸಿಸ್ ಎವ್ರಿವನ್ ಇಸ್ ಥಿಂಕಿಂಗ್ ಓಕೆ ವಿ ಶುಡ್ ಪ್ರೊಟೆಕ್ಟ್ ಅವರ್ ಓನ್ ಸರ್ಕಲ್ ತರ. ಸೊ ನಾರ್ವೆ ಮತ್ತೆ ಸ್ವೀಡನ್ ಮಧ್ಯ ಇರೋ ಬಾರ್ಡರ್ World War II ಬಿಟ್ರೆ ಯಾವಾಗ್ಲೂ ಕ್ಲೋಸ್ ಆಗಿರ್ಲಿಲ್ವಂತ. ಅಂದ್ರೆ ಇಟ್ಸ್ ಲೈಕ್ ನಾನ್ ಎಕ್ಸಿಸ್ಟಿಂಗ್ ಬಾರ್ಡರ್. ಇವಾಗ ಡ್ಯೂರಿಂಗ್ ಕೊರೋನಾ ಕ್ರೈಸಿಸ್ ದೇ ಹ್ಯಾವ್ ಶಟ್ ಡೌನ್ ದ ಬಾರ್ಡರ್ ನಾರ್ವೆ ಸೈಡ್ ಅಲ್ಲಿ. ಸ್ವೀಡನ್ ಇನ್ನೂ ಅವ್ರದ್ದು ಥಿಯರೀಸ್ ನ ಫಾಲೋ ಮಾಡ್ತಾರೆ. ಅವ್ರದ್ದು ಏನು ಪ್ರಿನ್ಸಿಪಲ್ಸ್ ಇದೆಯಲ್ಲ, ಓಪನ್ ಬಾರ್ಡರ್, ಇನ್ನೂ ಅಸೈಲಮ್ ಅಪ್ಲಿಕೇಶನ್ಸ್ ಗೆ ಸ್ವೀಡನ್ ಇಸ್ ಓಪನ್. ಸೊ ಸ್ವೀಡನ್ ಇಸ್ ಎಕ್ಸೆಪ್ಷನ್ ಇವಾಗ. ಬಟ್ ಉಳಿದಿರೋ ಎಲ್ಲಾ ಕಂಟ್ರೀಸ್ಗೂ ಯುರೋಪಿಯನ್ ಯೂನಿಯನ್ ಅಂತ ಏನ್ ಕರಿತಿದ್ರು ಇಷ್ಟು ದಿನ, ಎಲ್ಲ ಯುರೋಪಿಯನ್ ಕಂಟ್ರೀಸ್ ಹ್ಯಾವ್ ಶಟ್ ಡೌನ್ ದೇರ್ ಬಾರ್ಡರ್ಸ್. ಸೊ ಫಾರ್ ದ ಫಸ್ಟ್ ಟೈಮ್ ಆ ನ್ಯಾಷನಲಿಸ್ಟಿಕ್ ಅಂದ್ರೆ ವಿ ಹ್ಯಾವ್ ಎ ಬಾರ್ಡರ್ ಅನ್ನೋದು ನಾಟ್ ಜಸ್ಟ್ ಎಕ್ಸ್ಟರ್ನಲ್ ಬಾರ್ಡರ್,
ಇಂಟರ್ನಲ್ ಬಾರ್ಡರ್ಸ್ ಬಿಟ್ವೀನ್ ಮುನ್ಸಿಪಾಲಿಟೀಸ್ ಬಿಟ್ವೀನ್ ಎಕ್ಸಾಕ್ಟ್ಲಿ ಅದನ್ನ ಹೇಳಿದ್ದು. ಅಂಡ್ ಒಂದು ಇಟ್ ಮೇಕ್ಸ್ ಮೋರ್ ಸೆನ್ಸ್. ಅಂದ್ರೆ ಈಗ ಒಬ್ಬ ಹಳ್ಳಿಯನು ನನ್ನ ಹಳ್ಳಿಗೆ ಯಾರನ್ನೂ ನಾ ಬರಕ್ ಬಿಡಲ್ಲ, ನಾವೆಲ್ಲ ಸೇರ್ಕೊಂಡು ನಮ್ಮ ಹಳ್ಳಿ ನಾವು ಪ್ರೊಟೆಕ್ಟ್ ಮಾಡ್ಕೋತೀವಿ ಅನ್ನೋದು, ಇಟ್ಸ್ ಅ ಮಚ್ ಮೋರ್ ಮೀನಿಂಗ್ಫುಲ್ ರಿಲೇಶನ್ಶಿಪ್ ವಿತ್ ಯುವರ್ surroundings rather than saying I am a citizen of the world and 7.5 billion people are my brothers and sisters. It's a very vague and probably elitist feeling ಅನ್ಸುತ್ತೆ. ನೀವೇನಂತಂದ್ರೆ ಅದೇ ಇವಾಗ ಹೇಳಿದ್ವಲ್ಲ ನಾವು ಹೆಂಗೆ ಸೋಷಿಯಲಿಸ್ಟ್ ಯೂನಿವರ್ಸಲ್ ಹೆಲ್ತ್ ಕೇರಿಗೆ there are more arguments, ಆಮೇಲೆ ಜನರಿಗೂ ಇಟ್ ಸೀಮ್ಸ್ ಲೈಕ್ ಎ ಗುಡ್ ಥಿಂಗ್ ಟು ಡೂ. ಹಂಗೇನೆ ಈಗ ಝೀನೋಫೋಬಿಕ್ ಮತ್ತೆ ನ್ಯಾಷನಲಿಸ್ಟ್ ಐಡಿಯಾಗಳಿಗೆ ಲೈಕ್ ಔಟ್ಸೈಡರ್ಸ್ ಆರ್ ದ ಪ್ರಾಬ್ಲಮ್ ಅನ್ನೋದಕ್ಕೂ ಎಲ್ಲಾ ಎವಿಡೆನ್ಸು ಇದೆ. ಅಂದ್ರೆ ಎವಿಡೆನ್ಸ್ ಅಲ್ಲ, ಜನರಿಗೆ ಇಟ್ ಸೀಮ್ಸ್ ನ್ಯಾಚುರಲ್, ಹೌದು ಅಂತ ಅನ್ಸುತ್ತಲ್ಲ, ಈವನ್ ವಿತೌಟ್ ಥಿಂಕಿಂಗ್. ಬುಕ್ಕೊಂದು ಓದ್ತಾ ಇರೋ ಬುಕ್ ಇದೆ ಅಲ್ಲ, ಥಿಂಕಿಂಗ್ ಫಾಸ್ಟ್ ಅಂಡ್ ಸ್ಲೋ. ಸೊ ಫಾಸ್ಟ್ ಥಿಂಕಿಂಗ್ ಅಲ್ಲಿ ಇಟ್ ಸೀಮ್ಸ್ ಲೈಕ್ ಎ ಗುಡ್ ಥಿಂಗ್, ಜಸ್ಟ್ ಶಟ್ ಡೌನ್ ಎವ್ರಿಥಿಂಗ್, ಔಟ್ಸೈಡರ್ಸ್ ಆರ್ ದ ಪ್ರಾಬ್ಲಮ್. ಅದೇ ಯೋಚನೆ ಮಾಡ್ತಿದ್ದೆ ನಾನು, ಯಾಕಂದ್ರೆ ಈ ಬ್ರ್ಯಾಂಡ್ ಚೈನಾ ಇದೆಯಲ್ಲ, ಅದಕ್ಕೆ ಈ ಕ್ರೈಸಿಸ್ ಎಂತ ದೊಡ್ಡ ಹೊಡೆತ ಕೊಟ್ಟಿದೆ ಅಂತ. ಯಾಕಂದ್ರೆ ಫಿಯರ್ ಆಫ್ ಡಿಸೀಸ್, ಇನ್ಸೆಕ್ಟ್ಸ್, ಜರ್ಮ್ಸ್, ಡಿಸ್ಗಸ್ಟ್ ಇದೆಯಲ್ಲ, ಅದು ಇಟ್ಸ್ ಎ ಪ್ರೈಮಲ್ ಫೀಲಿಂಗ್. ಸಿವಿಲೈಸೇಷನ್ ಲ್ಯಾಂಗ್ವೇಜ್ ಬರೋಕ್ಕಿಂತ ಮುಂಚೆಯಿಂದನೂ ಇರೋದದು. ಇಫ್ ಪೀಪಲ್ ಅಸೋಸಿಯೇಟ್ ದಾಟ್ ವಿತ್ ಚೈನಾ ಈಗ, ಅಥವಾ ಆಲ್ರೆಡಿ ಆಗೋಗ್ಬಿಟ್ಟಿದೆ ಅದು, ಇಟ್ಸ್ ಅ ವೆರಿ ಬ್ಯಾಡ್. ಇವಾಗ ಅವ್ರೇನಾದ್ರೂ ಕಾರ್ಪೊರೇಟ್ ಕಂಪ್ನಿ ತರ ಯೋಚನೆ ಮಾಡೋದಿದ್ರೆ ದೇ ಶುಡ್ ಬಿ ರಿಯಲಿ ವರಿಡ್ ಹೌ ಟು ರೀಮೇಕ್ ದೇರ್ ಬ್ರ್ಯಾಂಡ್ ಅಂತ. See, it's a very interesting point. I think that's a bigger fear than they'll take away my jobs. Correct. I think it's a bigger fear. Right, you're right. See, actually ಇದರಲ್ಲಿ ವಾಸುಕಿ ಮೊದ್ಲಿಂದಾನು ಆಕ್ಚುಲಿ ಚೈನೀಸ್ ಇಮೇಜ್ ನೀವು ಗಮನಿಸಿದ್ರೆ, Chinese food products were never encouraged or entertained in Europe or even in America, right? And Chinese had to fight for that. ಅದನ್ನ ಬೇಡಿಕೆ ಮೂಲಕ ಮತ್ತೆ ಟ್ಯಾಕ್ಸೇಷನ್ ಮೂಲಕ ದೇ ಹ್ಯಾಡ್ ಟು ಫೈಟ್ ಫಾರ್ ಇಟ್. ಒಂದು ನೀನು ಅಂದ್ರೆ ನೀವು ಲೋಕಲೈಸೇಷನ್ ಗ್ಲೋಬಲೈಸೇಷನ್ ಆರ್ಗ್ಯುಮೆಂಟ್ ತಂದಿದ್ದು, ಇಟ್ ವಾಸ್ ಮೋರ್ ಆನ್ ಅ ಎಮೋಷನಲ್ ಕೈಂಡ್ ಆಫ್ ಅ ಥಿಂಗ್, ರೈಟ್? ವಿ ಆರ್ ಒನ್ ವರ್ಲ್ಡ್ ಅಂಡ್ ಸ್ಟಫ್ ಲೈಕ್ ದಟ್. ಬಟ್ ಆಕ್ಚುಲಿ ಲುಕಿಂಗ್ ಅಟ್ ಇಟ್, ಈ ಕೊರೋನಾ ಇಂದ ನನ್ಗನ್ಸಿದ್ದೇನು ಅಂದ್ರೆ, ಎಮೋಷನಲ್ ಅಷ್ಟೇ ಅಲ್ಲ, ಇಟ್ಸ್ ಅನ್ ಆಕ್ಚುಯಲ್. ಇಫ್ ಯು ಟೇಕ್ ನಿಯರ್ ರಾಜಾಜಿನಗರ್, ಬಸ್ ಸ್ಟೇಷನ್ ಹೋಗೋ ಕಡೆ ರೋಡ್ ಇಸ್ ಬ್ಯಾರಿಕೇಡೆಡ್. ಅದಿಸ್ ಆಲ್ಮೋಸ್ಟ್ ಲೈಕ್ ನೀವು ಬೇರೆ ನಾವು ಬೇರೆ ತರ. ಅದಲ್ಲ ವಿಚಿತ್ರ ಅನ್ಸ್ತು. ಬಟ್ ಇನ್ ಎ ವೇ I could empathize with the people on other side who have blocked the road. Correct. Got it. Yeah. So I think, in a way, if I extend your logic, right, what is going to happen according to me is that today France, Germany and whatever all the countries would say, okay, if I need 10,000 equipment of, let's say, a ventilator or a face mask, ಉದಾಹರಣೆಗೆ ತಗೊಂಡ್ರೆ, ಅವರೆಲ್ಲ ಏನ್ ಹೇಳ್ತಾ ಇದ್ರು, ಓಕೆ, ಎಲ್ಲಿ ತುಂಬಾ ಹೆಚ್ಚು ಚೀಪ್ ಆಗಿದೆಯೋ ನಾನು ಅಲ್ಲಿಂದ ಆರ್ಡರ್ ಮಾಡಿ ತರ್ಸ್ಕೊತೀನಿ ಅಂತ ಇದ್ರು. ಯಾವ್ದೇ ಇರ್ಲಿ ವಿಷಯ, ರೈಟ್? ಫಾರ್ ಎಕ್ಸಾಂಪಲ್, ಇವಾಗ ನಾನು ಏರ್ ಬಲೂನ್ ಮಾಡ್ಬೇಕು ಅಂದ್ರೆ ಏರ್ ಬಲೂನ್ಗೆ ಬೇಕಾಗಿರೋ ಮೆಟೀರಿಯಲ್ ನಾನು ಎಲ್ಲಿ ಅದು ಚೀಪ್ ಆಗಿ ಲಭ್ಯ ಇದೆಯೋ ಅಲ್ಲಿಂದ ಆರ್ಗನೈಸ್ ಮಾಡಿಸ್ಕೊಡ್ತೀನಿ, ನನ್ ಪ್ರಾಫಿಟ್ ನ ನಾನು ಮ್ಯಾಕ್ಸಿಮೈಸ್ ಮಾಡ್ತೀನಿ ಅಂತ ಅನ್ಕೊಂತಿದ್ರು. ಆದ್ರೆ ಇವಾಗ ನನ್ಗನ್ಸೋದೇನು ಅಂದ್ರೆ, ಆ ತರ ಇಂಡಸ್ಟ್ರೀಸ್ ಇದ್ದೇ ಇರುತ್ತೆ, ಬಟ್ ಮೆಡಿಕಲ್ ಅಥವಾ ಫಾರ್ಮಾ ಗೂಡ್ಸ್ ಇರ್ಲಿ, ಅಥವಾ ಎಲ್ಲೆಲ್ಲಿ ನನಗೆ ಮುಖ್ಯ ಅಂತ ಅನ್ಸುತ್ತೋ, ಅಂದ್ರೆ ಸಪ್ಲೈ ಚೈನ್ ಹಾಳಾಗ್ಬಿಡುತ್ತೆ ಅಥವಾ ಆ ಸಪ್ಲೈ ಚೈನ್ ಹಾಳಾಗೋಯ್ತು ಅಂದ್ರೆ, ಫಾರ್ ಎಕ್ಸಾಂಪಲ್ ಚೈನಾನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ನಿಂತೋಯ್ತು ಅಂದ್ರೆ ನನಗಿಲ್ಲಿ ಕಷ್ಟ ಆಗ್ಬಾರ್ದು ಅನ್ನೋ ಯಾವ್ದ್ಯಾವ್ದು ಇಂಡಸ್ಟ್ರೀಸ್ ಇದೆಯಲ್ಲ, ಅದನ್ನೆಲ್ಲ ಮತ್ತೆ ಗವರ್ಮೆಂಟ್ಸ್ ರಿವೈವ್ ಮಾಡ್ತಾರೆ. ಅಂಡ್ ದುಡ್ಡಿನ ಮುಖ ಅವರು ಆಕ್ಚುಲಿ ನೋಡಲ್ಲ. ಸೊ ಇಟ್ಸ್ ಗೋಯಿಂಗ್ ಟು, ಅಕಾರ್ಡಿಂಗ್ ಟು ಮೀ, ಇಟ್ಸ್ ಗೋಯಿಂಗ್ ಟು, ಪ್ರೊಆಕ್ಟಿವ್ ಗವರ್ಮೆಂಟ್ಸ್ ಇದ್ದ ಪಕ್ಷದಲ್ಲಿ it is also going to be good for the local industries or even the local semi-skilled labor. ಅದೇ ಆಗೋದು. ಇದು ಕಂಪ್ಲೀಟ್ಲಿ ಈ ವರ್ಲ್ಡ್ ಟ್ರೇಡ್, ಫ್ರೀ ಟ್ರೇಡ್ ಮತ್ತೆ ಗ್ಲೋಬಲೈಸೇಷನ್ ಇತ್ತಲ್ಲ,
ಅದಕ್ಕೆ ಅಪೋಸಿಟ್ ಲೈಕ್ ಹೆಡ್ವಿಂಡ್ಸ್ ಆಗುತ್ತೆ ಇದೆಲ್ಲ. ಏನು ಇವಾಗ ಲೋಕಲಿ ನಾವು ಆ ಇಂಡಸ್ಟ್ರಿ ಬೆಳೆಸಬೇಕು ಅಂದ್ರೆ ಅಂಡ್ ಯು ಆರ್ ಟ್ರೇಡಿಂಗ್ ವಿತ್ ಅದರ್ ಕಂಟ್ರೀಸ್, ಯು ಶುಡ್ ಹ್ಯಾವ್ ಪ್ರೊಟೆಕ್ಷನಿಸಮ್. ಇವಾಗ ನಿಮ್ ಇಂಡಸ್ಟ್ರಿನ ನಿಮ್ ದೇಶದಲ್ಲಿ ಬೆಳೆಸ್ಬೇಕು ಅಂದ್ರೆ ಕಂಪೀಟ್ ಮಾಡಕ್ ಆಗಲ್ಲ ಅಲ್ಲಿ ಪ್ರೈಸಿಗೆ. ಸೊ ಅವಾಗ ಏನಾಗುತ್ತೆ, ನೀವು ಹೊರಗಡೆಯಿಂದ ಬರೋದಕ್ಕೆ ಡ್ಯೂಟೀಸ್ ಹಾಕ್ಬೇಕು, ಲೈಕ್ ಆ ವಾರ್ ಶುರು ಆಗುತ್ತೆ. ಆಮೇಲೆ ಇನ್ನೊಂದೇನು ಅಂದ್ರೆ ನಾಟ್ ಜಸ್ಟ್ ಗವರ್ಮೆಂಟ್ಸ್, ಕಂಪನೀಸು ಯೋಚನೆ ಮಾಡ್ತವೆ ಇವಾಗ. ಇಡೀ ಸಪ್ಲೈ ಚೈನ್ ನ ಒಂದ್ ಕಂಟ್ರಿನಲ್ಲಿ ಇಟ್ರೆ ಅದು ಕಂಪ್ಲೀಟ್ ದೊಡ್ಡ ರಿಸ್ಕ್ ಆಗುತ್ತೆ ಅವರಿಗೆ. ಸೊ ದೇ ಹ್ಯಾವ್ ಟು ಹ್ಯಾವ್ ರಿಡಂಡೆನ್ಸೀಸ್. ಸೊ ಅದು ಬಂದೇ ಬರುತ್ತೆ, ರಿಡಂಡೆನ್ಸೀಸ್ ಇಟ್ಕೊಡೋದು. ತಾಲೆಬ್ ಆಕ್ಚುಲಿ 20 ವರ್ಷದಿಂದ ಅದನ್ನೇ ಹೇಳ್ತಾ ಇರೋದು. ನೇಚರ್ ಅಲ್ಲಿ ಎಲ್ಲದಕ್ಕೂ ರಿಡಂಡೆನ್ಸೀಸ್ ಇದೆ. ನಮಗೆ 2 ಕಿಡ್ನಿ ಇದೆ, 2 ಲಂಗ್ಸ್ ಇದೆ. ಸೊ ಇಟ್ ಹ್ಯಾಸ್ ರಿಡಂಡೆನ್ಸಿ ನೇಚರ್. ಇಟ್ಸ್ ನಾಟ್ ಎಫಿಷಿಯಂಟ್. ಎಕನಾಮಿಸ್ಟ್ಗಳಿಗೆ ಏನಾದ್ರು ಡಿಸೈನ್ ಮಾಡೋದಕ್ಕೆ ಹೇಳಿದ್ರೆ ಹ್ಯೂಮನ್ ಬಾಡಿನ, ದೇ ವಿಲ್ ಕೀಪ್ 1 ಲಂಗ್ ಅಂಡ್ 1 ಕಿಡ್ನಿ. ವೈ ಡು ಯು ನೀಡ್ 2 ಅಂತ. ಸೊ ನಮ್ದೆಲ್ಲ ಸಪ್ಲೈ ಚೈನ್ ನ ಆತರ ಎಫಿಷಿಯಂಟ್ ಮಾಡಿ 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 ಆಮೇಲೆ ಪ್ರೊಡಕ್ಷನ್ ಆನ್ ಡಿಮ್ಯಾಂಡ್ ಇತ್ತಂತೆ. ಅಂದ್ರೆ ಇಲ್ಲಿ ಡಿಮ್ಯಾಂಡ್ ಜಾಸ್ತಿ ಆದ್ರೆ ಏನು ಜಸ್ಟ್ ಇನ್ ಟೈಮ್ ಪ್ರೊಡಕ್ಷನ್, ಜಸ್ಟ್ ಇನ್ ಟೈಮ್ ಸಪ್ಲೈ ಚೈನ್. ಸೊ ಇಲ್ಲಿ ಜಾಸ್ತಿ ಆಗ್ತಾ ಇದ್ರೆ ಅಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅಂತ. ಸೊ ಎಫಿಷಿಯನ್ಸಿ ಕಡಿಮೆ ಆಯ್ತು ಅಂದ್ರೆ ಆಬ್ವಿಯಸ್ಲಿ ಕಾಸ್ಟ್ ಜಾಸ್ತಿ ಆಗುತ್ತೆ. ಇವಾಗ ನಮಗೆ ಸಿಗ್ತಾ ಇದ್ದಿದ್ ಗೂಡ್ಸ್ ಎಷ್ಟು ಚೀಪಾಗಿ ಸಿಗಲ್ಲ. ಸೊ ದಟ್ ಈಸ್ ದ ಫ್ಲಿಪ್ ಸೈಡ್. ಸೊ ನಾವು ಗ್ಲೋಬಲೈಸೇಷನ್ ಇಂದ ಎಷ್ಟೋ ಮಿಲಿಯನ್ಸ್ ಆಫ್ ಜನನ ವಿ ಲಿಫ್ಟೆಡ್ ದಮ್ ಔಟ್ ಆಫ್ ಪಾವರ್ಟಿ. ಈವನ್ ದೋ ವೆಲ್ತ್ ಜಾಸ್ತಿ ಆಗ್ಲಿಲ್ಲ ಅಂದ್ರೂ ದ ಸೇಮ್ ವೆಲ್ತ್ ಕ್ಯಾನ್ ಗೆಟ್ ಯು ಮೋರ್ ಥಿಂಗ್ಸ್. ಗ್ಲೋಬಲೈಸೇಷನ್ ಇಂದ ಥಿಂಗ್ಸ್ ಚೀಪ್ ಆಗಿದ್ದಕ್ಕೆ ಇವಾಗ ಅದು ಪ್ರಾಬ್ಲಮ್ ಆಗ್ಬೋದು. ರಿಚ್ ಕಂಟ್ರೀಸ್ಗೆ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ದೇ ಆಲ್ರೆಡಿ ಹ್ಯಾವ್ ವೆಲ್ತ್. ಸ್ವಲ್ಪ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆದ್ರೆ ಈಗ ನೀವು ಕಾಸ್ಟ್ ಜಾಸ್ತಿ ಆಗ್ಬೋದು ಅಂತ ಹೇಳಿದ್ರಲ್ವಾ. ಸೊ ಅವಾಗ ಇಸ್ ದೇರ್ ಅ ಚಾನ್ಸ್ ದಟ್ ಪೀಪಲ್ ಬಿ ವಿಲ್ಲಿಂಗ್ ಟು ಪೇ ಎಕ್ಸ್ಟ್ರಾ ಅಂಡ್ ಪ್ರಾಬಬ್ಲಿ not go for something they could have avoided? The whole materialism is like, because we are locked down, we cannot spend on so many things. ಅಲ್ಲ, ಆ ಚಾಯ್ಸ್ ಇರೋರಿಗೆ ಓಕೆ. ಇವಾಗ ಚೀಪಾಗಿ ಸಿಗುತ್ತೆ ಅಂದ್ಬಿಟ್ಟು ಜಾಸ್ತಿ ದುಡ್ಡು ಉಳಿಸೋದಕ್ಕೆ ಚೀಪಾಗಿರೋ ತಗೊಳಲ್ಲ. ದೇ ಸ್ಟಿಲ್ ಕನ್ಸಿಡರ್ ಕ್ವಾಲಿಟಿ, ಬ್ರ್ಯಾಂಡ್, ಆಮೇಲೆ ಪಿಯರ್ ಗ್ರೂಪ್ ಅಲ್ಲಿರೋ ಪ್ರೆಷರ್ ಅದನ್ನೆಲ್ಲ ನೋಡ್ತಾರೆ. ಬಟ್ ಅಫೋರ್ಡೇ ಮಾಡಕ್ ಆಗದೆ ಇದ್ದವರು, ಸೊ ಅವರಿಗೆ ಇವಾಗ ಹೆಂಗಾಗತ್ತೆ ಅಂದ್ರೆ ಮಗುಗೆ ಬರ್ತ್ಡೇಗೆ ಹೊಸ ಶರ್ಟ್ ತಗೋಬೇಕೋ ಬೇಡವೋ ಆ ಲೆವೆಲ್ ಡಿಸಿಷನ್ಸಿಗೆ ಹೋಗುತ್ತೆ. ಇಟ್ಸ್ ನಾಟ್ ಅಬೌಟ್ ಕ್ವಾಲಿಟಿ ತಗೊಳೋದ, ಲೋ ಕ್ವಾಲಿಟಿ ತಗೊಳೋದ ಅಲ್ಲ. ಲೈಕ್ ಫಾರ್ ಮೆಜಾರಿಟಿ ಆಫ್ ದ ಪೀಪಲ್ ಆ ಲೆವೆಲ್ಗೆ ಡಿಸಿಷನ್ ಮೇಕಿಂಗ್ ಹೋಗುತ್ತೆ. ವೆನ್ ಥಿಂಗ್ಸ್ ಎವ್ರಿಥಿಂಗ್ ಬಿಕಮ್ಸ್ ಕಾಸ್ಟ್ಲಿ. ಇವಾಗ ಚೈನಾದಲ್ಲಿರೋ ಸಪ್ಲೈ ಚೈನ್ ಬ್ರೇಕ್ ಆದ್ರೆ ಎಲ್ಲದೂ ಅವ್ರವ್ರ ಕಂಟ್ರೀಸ್ ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ. Yeah, so in a way, actually one positive advantage of this is, Vasuki, if you can look at it, ಮೊದ್ಲೆಲ್ಲ ನಾವು ಏನಾದ್ರು ಹಾಳಾಯ್ತು ಅಂದ್ರೆ ನಾವು ಅದನ್ನ ರಿಪೇರ್ ಮಾಡೋ ಒಂದು ಎಫರ್ಟ್ ತಗೊಂತಾ ಇದ್ವಿ. ಬಟ್ ಸ್ಲೋಲಿ ದಟ್ ಬಿಕಮ್ ಅ ರಿಪ್ಲೇಸ್ಮೆಂಟ್ ಮೆಂಟಾಲಿಟಿ ಅಲ್ವಾ. ಅದು ಕಾಸ್ಟ್ ಆಫ್ ಪ್ರಾಡಕ್ಟ್ಸ್ ಇಂಪ್ರೂವ್, ಐ ಮೀನ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಂಪ್ರೂವ್ ಆದಾಗ, ಐ ಮೀನ್ ಕಾಸ್ಟ್ ಜಾಸ್ತಿ ಆದಾಗ ನಮ್ಗೆ ಮತ್ತೆ ವಿಲ್ ಫೀಲ್ ಲೈಕ್ recycling it. Exactly. That was my question to Supreet. But as Supreet told, adagutte alva ನನಗೆ ಗೊತ್ತಿಲ್ಲ. ಅಂದ್ರೆ ಇವಾಗ ಇಮ್ಯಾಜಿನ್ ಮಾಡಿ, people may go out and do the same things that they were doing. ಇವಾಗ ನಾವು ಬರೀ ಕನ್ಸ್ಯೂಮರ್ ಸೈಡ್ ಇಂದ ಯೋಚನೆ ಮಾಡ್ತಿದೀವಿ. ಕನ್ಸ್ಯೂಮರ್ ಸೈಡ್ ಇಂದ, ಸಪ್ಲೈ ಸೈಡ್ ಇಂದ ಯೋಚನೆ ಮಾಡಿದ್ರೆ, ಲೆಟ್ಸ್ ಸೇ ಎಲ್ಲ ಜಾಕಿ ಬಟ್ಟೆ US ಅಲ್ಲೇ ಮಾಡ್ಬೇಕು ಅಂತ ಆದ್ರೆ ನಮ್ದು ಗಾರ್ಮೆಂಟ್ ಇಂಡಸ್ಟ್ರಿ ಹೋಗ್ಬಿಡುತ್ತೆ. So many people will lose jobs in garment industry. So developing countries ಎರಡೂ ಕಡೆಯಿಂದ ಹೊಡ್ತಾ. ಡೆವಲಪ್ ಕಂಟ್ರೀಸ್ ಕ್ಯಾನ್ ಮ್ಯಾನೇಜ್ somehow. ಅವ್ರು ಬೇಕಿದ್ರೆ ಜಾಸ್ತಿ ದುಡ್ಡು ಕೊಡೋದಕ್ಕೆ ಅವ್ರದ್ದು ದುಡ್ಡು ಸಬ್ಸಿಡೈಸ್ ಇಟ್, ಗವರ್ಮೆಂಟ್ ಸಬ್ಸಿಡೈಸು ಮಾಡ್ಬೋದು, ಆಮೇಲೆ ಅವ್ರಿಗೆ ಜಾಬ್ಸ್ ಜಾಸ್ತಿ ಬರುತ್ತೆ. ಬಟ್ ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ಕಾಸ್ಟ್ ಜಾಸ್ತಿ ಆಗುತ್ತೆ, ಇರೋ ಜಾಬ್ಸ್ ಎಲ್ಲ ಹೊರಟೋಗುತ್ತೆ. ಸೊ ನಾವ್ ಆಕ್ಚುಲಿ ಇವಾಗ ಗ್ಲೋಬಲೈಸೇಷನ್ ಡಿಫೆಂಡ್ ಮಾಡಬೇಕು ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ಇರೋರು. Yeah, actually ನಾನು ಮುಖಂದು ಅಂದ್ರೆ ಸದ್ಯ ವೈರಸ್ ಅಸೋಸಿಯೇಷನ್ ಸಾಫ್ಟ್ವೇರ್ ಜೊತೆ ಆಗಿಲ್ಲ. ಇಲ್ಲಾಂದ್ರೆ ಇಂಡಿಯಾದಲ್ಲಿ ಮಾಡಬಾರ್ದು ಸಾಫ್ಟ್ವೇರ್ ಡೆವಲಪ್ಮೆಂಟ್, ಅದೆಲ್ಲ ನಮ್ ದೇಶದಲ್ಲೇ ಮಾಡ್ಬೇಕು ಅಂತ ಯಾರಾದ್ರೂ ಹೇಳಿದ್ರೆ ಅವಾಗ ನಮಗೆ ಆಕ್ಚುಲಿ ನಿಜವಾದ ಪ್ರಾಬ್ಲಮ್ ಬರುತ್ತೆ. ಇಲ್ಲ, ಆಕ್ಚುಲಿ ಸ್ಪೀಕಿಂಗ್, ನಾನು ನಿನ್ನೆ ಯೋಚನೆ ಮಾಡ್ತಾ ಇದ್ದೆ,
India, okay, so software, scaling up software skills is a lot more easier than scaling up, let's say, hardware. ಅಂದ್ರೆ ಇವಾಗ ಚೈನಾದಿಂದ ನಾವು ಬಟ್ಟೆ ಅಥವಾ ಏನಾದ್ರು ತರಿಸ್ಬೇಕು ಅಂದ್ರೆ ಅದಕ್ಕೆ ಸಿಕ್ಕಾಪಡೆ ವರ್ಷಗಳ ಇನ್ವೆಸ್ಟ್ಮೆಂಟ್ ಇರುತ್ತೆ. ಒಂದ್ ಲ್ಯಾಂಡ್, ವಾಟರು, ಅದೆಲ್ಲ ಸಿಕ್ಕಾಪಡೆ ಖರ್ಚಿರುತ್ತೆ. ಬಟ್ ಮೇ ಬಿ ಸಾಫ್ಟ್ವೇರ್ ಇಸ್ ಅ ಲಾಟ್ ಮೋರ್ ಈಸಿಯರ್ ಟು ಸ್ಕೇಲ್ ಅಪ್, ಲೆಟ್ಸ್ ಸೇ ಫಾರ್ people like like maybe the US or Germany ಅಲ್ಲ, and so on. ಸಾಫ್ಟ್ವೇರ್ಗೆ ಇರೋದು ಒಂದೇ ಕಾಸ್ಟ್ ಇದಲ್ವಾ, ಅಂದ್ರೆ ವೇಜಸ್. ಸೊ ಎಲ್ಲಿ ವೇಜಸ್ ಕಡಿಮೆ ಇರುತ್ತೆ, ಇಫ್ ದೇ ಆರ್ ಸ್ಕಿಲ್ಡ್, ಅಲ್ಲಿ ಜಾಬ್ಸ್ ಈಸಿಯಾಗಿ, ಅಂಡ್ ಇಟ್ಸ್ ಥ್ರೂ ಇಂಟರ್ನೆಟ್ ಅಲ್ವಾ, ಅಲ್ಲೇನು ಫಿಸಿಕಲ್ ಸಪ್ಲೈ ಚೈನ್ ಇರಲ್ಲ. ಹಂಗಾಗಿ ನಮ್ ಕಂಟ್ರೀಸ್ಗೆ ದೇ ಕ್ಯಾನ್ ಕಂಪೀಟ್ ಅದರಲ್ಲಿ. ಬಟ್ So you're saying that IT industry in India will continue to boom? Is that what you're saying? ಹಾ, ಯಾಕಂದ್ರೆ ಇದು ಆಲ್ಮೋಸ್ಟ್ ರೆಸಿಲಿಯಂಟ್ ಅಲ್ಲ. ಇವಾಗ ಸಪ್ಲೈ ಚೈನ್ ಅನ್ನೋದಿಲ್ಲ. ಇವಾಗ ಅಷ್ಟೇ ಸ್ಕಿಲ್ ಜನಕ್ಕೆ ಕಡಿಮೆ ದುಡ್ಡಿಗೆ ಎಕನಾಮಿ ಏನಾದ್ರು ಇಂಡಿಯಾದಲ್ಲಿ ವರ್ಸ್ ಆದ್ರೆ ಇನ್ನೂ ವೇಜಸ್ ಕಡಿಮೆ ಆಗುತ್ತೆ. ಸೊ ಅವಾಗ ಅಲ್ಲಿರೋ ಕಂಪ್ನಿಗಳಿಗೆ ಅವರು ಮೋಸ್ಟ್ಲಿ ಇನ್ನೂ ಹೆಲ್ತ್ ಕೇರ್ ಜಾಸ್ತಿ ಕೊಡ್ಬೇಕಾಗತ್ತೆ, ಫೆಸಿಲಿಟೀಸ್ ಜಾಸ್ತಿ ಕೊಡ್ಬೇಕಾಗತ್ತೆ. ಅವ್ರಿಗೆ ಕಾಸ್ಟ್ ಆಫ್ ರನ್ನಿಂಗ್ ಬಿಸ್ನೆಸ್ ಜಾಸ್ತಿ ಆದಾಗ ದೇ ವಿಲ್ ಟ್ರೈ ಟು ರೆಡ್ಯೂಸ್ ಕಾಸ್ಟ್ ಇನ್ ಸಾಫ್ಟ್ವೇರ್. ಈ ತರ ಕಾಸ್ಟ್ ಕಡಿಮೆ ಆದ್ರೆ ಆಗುತ್ತೆ. ಸೊ ಇನ್ಫೋಸಿಸ್, TCS ಸ್ಟಾಕ್ ಇಲ್ಲ ಅಂದ್ರೆ ಸ್ಟಾಕ್ ತಗೊಳೋದು ಇಸ್ ದ ರೈಟ್ ಟೈಮ್ ಇವಾಗ. If you take financial advice from random people on internet, ಇದು advice. Great. So I think there obviously are a lot more topics to cover. For example, sporting events, right? IPL ಅಥವಾ ಪೊಲಿಟಿಕಲ್ ರ್ಯಾಲೀಸ್, ಅದ್ರ ಮೇಲೆ ಹೆಂಗ್ ಇಂಪ್ಯಾಕ್ಟ್ ಆಗುತ್ತೆ, ಸುಮಾರು ಇಂಪ್ಯಾಕ್ಟ್ ಗಳೆಲ್ಲ ಇದೆ. ಬಟ್ ತುಂಬಾ ದೊಡ್ಡ ಡಿಸ್ಕಷನ್. ಆಮೇಲೆ ನಮ್ ಪಾಡ್ಕಾಸ್ಟ್ ಕೊರೋನಾ ತರ ಡೇಂಜರಸ್ ಆಗ್ಬಿಡುತ್ತೆ ತುಂಬಾ ಉದ್ದ ಆದ್ರೆ. ಸೊ ಥ್ಯಾಂಕ್ಸ್, ನೀವು ಇಫ್ ಯು ಹ್ಯಾವ್ ಸ್ಟೇಡ್ ಬ್ಯಾಕ್ ಫಾರ್ ಅನದರ್ ಅವರ್ ಫಾರ್ ಅಸ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ, ಕೊನೆ ತನಕ ಬಂದಿದ್ರೆ, ನಿಮ್ಗೆ ಏನಾದ್ರು ಬೇರೆ ಟಾಪಿಕ್ಸ್ ಏನಾದ್ರು ಡಿಸ್ಕಸ್ ಮಾಡ್ಬೇಕು ಅಥವಾ ನೀವೇನಾದ್ರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಟಾಪಿಕ್ಸ್ಗೆ ಅಂದ್ರೆ, just let us know. We will be happy to discuss with you, understand. Hey, thanks Supreet, and thanks Vasuki. If you want to conclude something, Vasuki. Yeah. No. Bye guys. Okay, see you. Bye. Bye.